ಅಂತ ಎಲ್ರಿಗೂ ನಮಸ್ಕಾರ. ನಮ್ಮ ಗುಂಪಿನ ನಮ್ಮ ಸ್ನೇಹಿತರೇ ಆದ ಅರುಣ್ ಜೀವಿ ಅವರು ಈ ದಿನ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪ್ರತಿಭೆ ಆದಂತ ದೈತ್ಯ ಪ್ರತಿಭೆ ಅಂತ ಅನ್ಬೋದು. ಹೆಮ್ಮೆಯ ದೈತ್ಯ ಪ್ರತಿಭೆ ಆಗಿರುವಂತ ಜಿ ವೆಂಕಟ ಸುಬ್ಬಯ್ಯ ಅವ್ರ ಬಗ್ಗೆ, ಅವ್ರ ತಂದೆ ಬಗ್ಗೆ ಅವರ ನೆನಪುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಕೆಳಗೆ ಆಗಮಿಸಿರುವ ಎಲ್ರಿಗೂ ತುಂಬಾ 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 ಧನ್ಯವಾದಗಳು. ಇವಾಗ ಉಮಾ ಮೇಡಮ್ ಅವರು ಜೀವಿ ಅವರದ್ದು ಹಾಗೂ ಅರುಣ್ ಸರ್ ಅವ್ರದ್ದು ಒಂದು ಕಿರುಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಜಿಜ್ಞಾಸಾ ಉಪನ್ಯಾಸ ಸರಣಿಯಲ್ಲಿ ನಾವು ಈ ದಿನ 8ನೆಯ ಉಪನ್ಯಾಸವನ್ನ ಕೇಳ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರಿಯರಾದ ಹಿರಿಯರಾದ ವೆಂಕಟ ಸುಬ್ಬಯ್ಯನವರ ಬಗ್ಗೆ ಈ ದಿನ ಅವರ ಮಗನಿಂದ ನಾವು ಆತ್ಮೀಯವಾದ ಕೆಲವು ನೆನಪುಗಳನ್ನ ಕೇಳಲಿಕ್ಕಿದ್ದೇವೆ. ವೆಂಕಟ ಸುಬ್ಬಯ್ಯನವರ ಪರಿಚಯವನ್ನ ಕನ್ನಡಿಗರಿಗೆ ಮಾಡಿಕೊಡ್ಬೇಕಾದಿಲ್ಲ, ಆದ್ರೂ ಕೂಡ ಒಂದು ಕಾರ್ಯಕ್ರಮದ ಔಪಚಾರಿಕತೆಯನ್ನ ಪೂರೈಸುವ ಸಲುವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಕನ್ನಡಿಗರಿಗೆ ಪ್ರಾತಸ್ಮರಣೀಯರು ಅಂತ ಅನ್ನಿಸ್ಕೊಳ್ಳುವಂತಹ ಮಹಾನುಭಾವರಲ್ಲಿ ಜಿ ವೆಂಕಟ ಸುಬ್ಬಯ್ಯನವರು ಒಬ್ರು ಅಗ್ರಸ್ಥಾನದಲ್ಲಿ ನಿಲ್ತಕ್ಕಂಥವರು. ಅವರು 1913ರಲ್ಲಿ ಜನಿಸಿ 2021ರವರೆಗೆ ನಮ್ಮೊಡನೆ ಇದ್ದು ಸಾರ್ಥಕವಾದ ಒಂದು ಅಮೋಘವಾದ ಜೀವನವನ್ನ ಬಾಳಿದವರು. ಅವರ ತಂದೆ ಗಂಜಾಂ ತಿಮ್ಮಣ್ಣಯ್ಯ ಅವರು ಪ್ರಸಿದ್ಧ ಸಂಸ್ಕೃತ ಮತ್ತು ಕನ್ನಡ ವಿದ್ವಾಂಸರಾಗಿದ್ದವರು. ಹೀಗಾಗಿ ಎಳೆತನದಲ್ಲಿಯೇ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಬೇಕು. ಭಾಷಣಕ್ಕೆ ಸೇರ್ಕೊಂಡವರೆಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ಬಿಡಿ. ವೆಂಕಟ ಸುಬ್ಬಯ್ಯನವರ ತಂದೆ ಕನ್ನಡ ಮತ್ತು ಸಂಸ್ಕೃತದ ಹಿರಿಯ ವಿದ್ವಾಂಸರು. ಅವರಿಂದಾಗಿ ಎಳೆತನದಲ್ಲಿಯೇ ವೆಂಕಟ ಸುಬ್ಬಯ್ಯನವರಿಗೆ ಒಂದು ಹಳಗನ್ನಡ ಸಾಹಿತ್ಯದ ಕುರಿತು ಒಂದು ಆಸಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅವರು 1937ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪದವಿಯನ್ನ ಪ್ರಥಮ ಸ್ಥಾನ ಚಿನ್ನದ ಪದಕದೊಂದಿಗೆ ಪಡೆದುಕೊಂಡವರು. ನೋಡಿ, ಅವರಿಗೆ ತಮ್ಮ ಕಾಲೇಜು ಜೀವನದಲ್ಲಿ ಎಂತೆಂತಹ ದಿಗ್ಗಜರು ಪಾಠ ಮಾಡಿದ್ರು ಅಂದ್ರೆ PS ವೆಂಕಣ್ಣಯ್ಯನವರು, DL ನರಸಿಂಹಾಚಾರ್ ಅವರು, ತೀನಂ ಶ್ರೀ ಅವರು, S ಶ್ರೀಕಂಠ ಶಾಸ್ತ್ರಿ ಅವರು, ಈ ಎಲ್ಲ ವಿದ್ವಾಂಸರ ಗರಡಿಯಲ್ಲಿ ಅವರು ತಯಾರಾದವರು. ತಮ್ಮ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಅವರು ಪ್ರಾಧ್ಯಾಪಕರಾಗಿ ತಮ್ಮ ಜೀವನವನ್ನ ಪ್ರಾರಂಭಿಸಿ ನಂತರದಲ್ಲಿ ಅಧ್ಯಾಪನಗಳಿಗೆ ಸಂಪೂರ್ಣವಾಗಿ ತಮ್ಮನ್ನ ತೆತ್ತುಕೊಂಡವರು. ನಾವು ಕತೆ, ಕಾದಂಬರಿ, ಕವನ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಅತ್ಯಂತ ಜನಪ್ರಿಯರಾಗಿರುವ ಅನೇಕ ಮಹಾನ್ ಸಾಹಿತಿಗಳನ್ನ ಬಲ್ಲೆವು ಕನ್ನಡ ಸಾಹಿತ್ಯದಲ್ಲಿ. ಆದರೆ ಮೇಲ್ನೋಟಕ್ಕೆ ಶುಷ್ಕ ಅನ್ನಿಸುವಂತಹ ಒಂದು ಅಧ್ಯಯನ ಪ್ರಕಾರವನ್ನ ಆರಿಸಿಕೊಂಡು ಅದರಲ್ಲಿ ಭಾಷಾ ಶುದ್ಧತೆಯ ಕಡೆಗೆ ಗಮನ ಹರಿಸುವ ಎಲ್ಲ ಕನ್ನಡಿಗರ ಮನೆ ಮಾತಾಗಿರುವವರು ನಮ್ಮ ವೆಂಕಟ ಸುಬ್ಬಯ್ಯನವರು. ಹೌದು, ಅವರು ಅಧ್ಯಯನಕ್ಕೆ ಆಯ್ದುಕೊಂಡಂತಹ ಪ್ರಮುಖ ಕ್ಷೇತ್ರ ನಿಘಂಟಿನದು, ಡಿಕ್ಷನರಿ. ಅವರು ಜನಪ್ರಿಯರಾಗಿರುವುದು ನಿಘಂಟ ತಜ್ಞರು ಎಂದೇ. ಜೀವಿ ಅಂದ ಕೂಡಲೇ ನಮ್ಮ ತಲೆಗೆ ಬರೋದು ನಿಘಂಟು ತಜ್ಞ ಅಂತ. ಪದಗಳೊಡನೆ ಆಟವಾಡಿ ಕನ್ನಡಿಗರಿಗೂ ಈ ಆಟವನ್ನು ಕಲಿಸಿ ಅದನ್ನೊಂದು ವಿನೋದವನ್ನಾಗಿ ಮಾಡಿದಂತಹ ಶಬ್ದ ಮಾಂತ್ರಿಕರು ವೆಂಕಟ ಸುಬ್ಬಯ್ಯನವರು. ಅವರು 3 ಭಾಗಗಳಲ್ಲಿ ರಚಿಸಿಕೊಟ್ಟಿರುವಂತಹ ಇಗೋ ಕನ್ನಡ ಎನ್ನುವ ಪದಕೋಶ ಬಹಳ ವಿಭಿನ್ನ, ಅತ್ಯಂತ ಅನನ್ಯ. ವೆಂಕಟ ಸುಬ್ಬಯ್ಯನವರು ಇದರಲ್ಲಿ ಸಾಧಾರಣವಾದ ನಿಘಂಟಿನಂತಲ್ಲದೆ ಹಲವಾರು ದಿನಬಳಕೆಯ ಜೊತೆಗೆ ಅಪರೂಪದ ಕನ್ನಡ ಪದಗಳನ್ನು ಆಯ್ದುಕೊಂಡು ಅವುಗಳ ಅರ್ಥ, ವ್ಯುತ್ಪತ್ತಿ, ಬಳಕೆಯ ಉದಾಹರಣೆಗಳು, ಪ್ರಮುಖ ಕಾವ್ಯಗಳಲ್ಲಿ ಅವನ್ನು ಬಳಸಿರುವ ಪ್ರಸಂಗಗಳು, ಅವುಗಳಿಗೆ ಹತ್ತಿರವೆನಿಸುವ ಇತರ ಭಾಷೆಯ ಪದಗಳು, ಇವೆಲ್ಲವುಗಳನ್ನ ಬಹಳ ಆಸಕ್ತಿದಾಯಕವಾಗಿ ವರ್ಣಿಸ್ತಾರೆ. ಒಂದು ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ, ಇವತ್ತು ಇಗೋ ಕನ್ನಡ ಓದ್ಬೇಕಾದ್ರೆ ಆ ಪುಟ ತೆಗೆದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಂತಹ ಪದ ಇದು. ಒಂದು ಕನ್ನಡದಲ್ಲಿ ಸಾರಿ ಅನ್ನುವ ಒಂದು ಪದ ಇದೆ, ಅನೇಕ ಸಾರಿ ನಾವು ಮಾತಾಡ್ತೀವಿ ಅನ್ನುವಂಥದ್ದು. ಆ ಪದವನ್ನ ವಿಶ್ಲೇಷಿಸುವಾಗ ಅವರು ಸಾರಿ, ಬಾರಿ, ಸರ್ತಿ ಅನ್ನುವಂತಹ ಹತ್ತಿರದ ಅರ್ಥದ 3 ಪದಗಳನ್ನ ಪರಿಶೀಲಿಸ್ತಾರೆ. ಜೊತೆಗೆ ಯಾವುದರ ಮೂಲ ಎಲ್ಲಿಂದ ಬಂದಿದೆ ಅನ್ನೋದನ್ನ ಹೇಳ್ತಾರೆ.
ಅದಾದ ನಂತರ ನೋಡಿ, ಮಗ ಮಗಿಸು, ಘಮ ಘಮಿಸು, ಗಮ ಗಮಿಸು, ಇವುಗಳಲ್ಲಿ ಯಾವ ಪ್ರಯೋಗ ಸರಿ ಅದನ್ನ ಕುರಿತು ಚರ್ಚಿಸ್ತಾರೆ. ಈ ಚರ್ಚೆ ಮಾಡ್ಬೇಕಾದ್ರೆ ಬೇಂದ್ರೆಯವರ ಗಮ ಗಮಾಡಸತವ ಮಲ್ಲಿಗಿ ಆ ಕವನವನ್ನ ಸಹಿತ ಅವರಲ್ಲಿ ಉದಾಹರಣೆಯಾಗಿ ತಗೊಳ್ತಾರೆ. ಈ ರೀತಿ ಗೋ ಕನ್ನಡ ಅನ್ನೋದು ಬಹಳ ಅನನ್ಯವಾದ ಒಂದು ಪುಸ್ತಕ. ನಾ ಹೇಳಿದಂಗೆ ಒಂದು ಕಾದಂಬರಿಯ ತರಹ ಅದು ಓದಿಸ್ಕೊಂಡು ಹೋಗುತ್ತೆ. ಶಬ್ದಾರ್ಥಗಳ ಸಂಬಂಧದಲ್ಲಿ ಜೀವಿಯವರು ರಚಿಸಿರುವ ಇತರ ಗ್ರಂಥಗಳು, ಗೋ ಕನ್ನಡದ ಸಂಪುಟಗಳಲ್ಲದೆ ಇತರ ಗ್ರಂಥಗಳು ಅಂತಂದ್ರೆ ಮುದ್ದಣ ಪದಪ್ರಯೋಗ ಕೋಶ, ಪತ್ರಿಕಾ ಪದಕೋಶ, ಕನ್ನಡ ಕ್ಲಿಷ್ಟ ಪದಕೋಶ, ಕನ್ನಡ ನಿಘಂಟು ಶಾಸ್ತ್ರ ಪರಿಚಯ, ಕನ್ನಡ ನಿಘಂಟು ಪರಿವಾರ, ಎರವಲು ಪದಕೋಶ, ಕನ್ನಡಕ್ಕೆ ಬೇರೆ ಭಾಷೆಯಿಂದ ಬಂದಂತಹ ಪದಗಳ ಸಂಗ್ರಹ ಇದು. ಇವುಗಳನ್ನೆಲ್ಲ ರಚಿಸಿದ್ದಾರೆ. ನೋಡಿ, ಇವುಗಳ ಶೀರ್ಷಿಕೆಯಿಂದಲೇ ನಮಗೆ ಜೀವಿಯವರಿಗೆ ಈ ಕ್ಷೇತ್ರದಲ್ಲಿ ಅದೆಂತಹ ಆಳವಾದ ವಿದ್ವತ್ತೆ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಹೀಗೆ 17ರಷ್ಟು ಪುಸ್ತಕಗಳನ್ನ ಜೀವಿಯವರು ನಿಘಂಟಿನ ಕುರಿತಾಗಿಯೇ ಬರೆದಿದ್ದಾರೆ. ಕೆಲವನ್ನು ಮಾತ್ರ ನಾನಿಲ್ಲಿ ಹೇಳಿದೆ. ಅದಲ್ಲದೆ ಅವರು ಸಾಹಿತ್ಯ ಚರಿತ್ರೆ, ವಿಮರ್ಶೆಗಳಿಗೆ ಸಂಬಂಧಿಸಿದಂತೆ 28 ಗ್ರಂಥಗಳನ್ನು ರಚಿಸಿದ್ದಾರೆ. 24ರಷ್ಟು ಶಾಸ್ತ್ರ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. 8 ಅನುವಾದ ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳಿಗಾಗಿ 4 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಸಾಹಿತ್ಯ ಕೃಷಿ ವಿಪುಲವಾದುದು ಮತ್ತು ಮೌಲಿಕವಾದುದು. ಅವರು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳಲ್ಲದೆ 40ಕ್ಕೂ ಮೀರಿದ ಅನೇಕ ಪ್ರಶಸ್ತಿಗಳಿಂದ ಸನ್ಮಾನಿತರಾಗಿದ್ದಾರೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ. ಇಂತಹ ಹಿರಿಯ ಜೀವವನ್ನು ಕುರಿತು ಈ ದಿನ ನಮ್ಮೊಡನೆ ತಮ್ಮ ಸಿಹಿ ನೆನಪುಗಳನ್ನು ಹಂಚಿಕೊಳ್ಳುವವರು ಜೀವಿಯವರ ಸುಪುತ್ರರಾದ ಶ್ರೀ ಅರುಣ ಅವರು. ಈ ಕಾರ್ಯಕ್ರಮವನ್ನ ಆಲಿಸಲಿರುವ ನಮ್ಮೆಲ್ಲರಿಗೂ ಇದೊಂದು ಕರ್ಣಾಮೃತವಾಗುತ್ತೆ ಅನ್ನೋದ್ರಲ್ಲಿ ಏನು ಅನುಮಾನವೇ ಇಲ್ಲ. ಈಗ ಶ್ರೀ ಅರುಣ ಅವರನ್ನು ನಾನು ಸ್ವಲ್ಪದರಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಅವರು ವೃತ್ತಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಮತ್ತು MBA ಪದವಿಯನ್ನು ಪಡೆದ ಅವರು ಮೆಕಾನ್ ಲಿಮಿಟೆಡ್ ಅನ್ನುವಂತಹ ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಕಂಪನಿಯಲ್ಲಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ಚೀಫ್ ಜನರಲ್ ಮ್ಯಾನೇಜರ್ ಎನ್ನುವ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಿವೃತ್ತರಾಗಿದ್ದಾರೆ. ಮೆಕಾನ್ ಸಂಸ್ಥೆಯ ಕಾರ್ಯವ್ಯಾಪ್ತಿಯನ್ನು ಅರಿತುಕೊಂಡ್ರೆ ನಾವು ಶ್ರೀ ಅರುಣ ಅವರ ತಂತ್ರಜ್ಞಾನದ ಆಳವನ್ನು ಕೂಡ ಅರಿಯಬಹುದು. ಈ ಸಂಸ್ಥೆ ಕಬ್ಬಿಣ, ಉಪ್ಪು, ಅಲ್ಯೂಮಿನಿಯಂ, ತಾಮ್ರ ಮೊದಲಾದ ಪ್ರಮುಖ ಲೋಹಗಳನ್ನ ತಯಾರಿಸುವಂತಹ ಸ್ಥಾವರಗಳು, ರಕ್ಷಣಾ ಕ್ಷೇತ್ರದ ವಿವಿಧ ಮಿಸೈಲ್ಗಳನ್ನು ತಯಾರಿಸುವ ಘಟಕಗಳು, ರಿಸರ್ವ್ ಬ್ಯಾಂಕಿನ ನೋಟ್ ಮುದ್ರಣದ ಯಂತ್ರಗಳು, ಟಂಕಸಾಲೆ, ಇಸ್ರೋ ಅವರ GSLV ಲಾಂಚ್ ಪ್ಯಾಡ್ ಮುಂತಾದ ಅನೇಕ ಪ್ರಮುಖ ಯೋಜನೆಗಳಿಗೆ ನಿರ್ಮಾಣದ ಸಲಹೆಗಳನ್ನು ಕೊಡುವಂತಹ ಒಂದು ಮುಖ್ಯ ಸಂಸ್ಥೆ. ನಮ್ಮ ವೃತ್ತಿ ಸಂಬಂಧವಾಗಿ ಅರುಣ ಅವರು ರಷ್ಯಾದಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಮೆಕಾನ್ ಸಂಸ್ಥೆಯ ವ್ಯಾಪ್ತಿಯ ಅನೇಕ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದೊಂದು ಉದ್ದನೆಯ ಪಟ್ಟಿಯೇ ಇದೆ. ದೇಶದ ಕಲ್ಪಾಕಂ ಅಣುವಿಜ್ಞಾನ ಕೇಂದ್ರವೂ ಸೇರಿದಂತೆ ಅನೇಕ ಪ್ರಮುಖ ಸಂಸ್ಥೆಗಳಿಗೆ ISO 9000 ಎಂದು ಕರೆಯಲ್ಪಡುವ ಗುಣಮಟ್ಟ ವ್ಯವಸ್ಥೆಯ ಸ್ಥಾಪನೆಗೆ ಪ್ರಧಾನ ಸಲಹೆಗಾರರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಕಬ್ಬಿಣ, ಉಪ್ಪು ಮತ್ತು ಅಲ್ಯೂಮಿನಿಯಂ ಲೋಹಗಳನ್ನು ತಯಾರಿಸುವ ದೇಶದ ಹಲವಾರು ಬೃಹತ್ ಕೈಗಾರಿಕೆಗಳಿಗೆ ಮುಖ್ಯ ಯೋಜನಾ ಪ್ರಬಂಧಕರಾಗಿ ದುಡಿದಿರುವ ಹೆಗ್ಗಳಿಕೆ ಶ್ರೀಯುತ ಅರುಣ ಅವರದ್ದು. ಈ ಯೋಜನೆಗಳ ಅನುಷ್ಠಾನಕ್ಕೆ ಧನ ಸಹಾಯವನ್ನು ಸಾಲದ ರೂಪದಲ್ಲಿ ಕೊಡಮಾಡುವ ಬ್ಯಾಂಕುಗಳ ಒಕ್ಕೂಟದ ಯೋಜನಾ ಪ್ರಗತಿಯ ಮೌಲ್ಯಮಾಪನವನ್ನು ಕೂಡ ಅವರು ಸ್ವತಂತ್ರವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಉದ್ಯೋಗದ ನಿಮಿತ್ತವಾಗಿ ಅವರು ಹಲವಾರು ದೇಶಗಳನ್ನ ಸಂದರ್ಶಿಸಿ ಬಂದಿದ್ದಾರೆ. ಶ್ರೀ ಅರುಣ ಅವರದ್ದು ನಮ್ಮ ಹೇಳಿದ ಹಾಗೆ ಇಬ್ಬಗೆಯ ಪ್ರತಿಭೆ. ಇದುವರೆಗೂ ನಾನು ಹೇಳಿದ್ದು BV ರಾವ್ ಅವರು ಮ್ಯೂಟ್ ಮಾಡ್ಕೊಳ್ಬೇಕು ದಯವಿಟ್ಟು. ಇದುವರೆಗೂ ನಾನು ಹೇಳಿದ್ದು ಅವರ ತಂತ್ರಶಾಸ್ತ್ರಜ್ಞನ ಮುಖದ ಪರಿಚಯವಾದರೆ, ಇನ್ನು ಮುಂದೆ ನಾನು ಅವರಲ್ಲಿ ಅಡಗಿರುವಂತಹ ಸಾಹಿತಿಯ ಪರಿಚಯವನ್ನ ಮಾಡಿಕೊಡ್ತೇನೆ. ಅವರು ಸಕ್ರಿಯ ಲೇಖಕರು.
ವೈವಿಧ್ಯಮಯವಾದ ಅವರ ಸಾಹಿತ್ಯ ಕೃಷಿಯಲ್ಲಿ ಲಲಿತ ಪ್ರಬಂಧ, ಸಣ್ಣ ಕಥೆಗಳು, ವೈಜ್ಞಾನಿಕ ಲೇಖನ, ಮಕ್ಕಳ ಕತೆ, ಹಾಸ್ಯ ಲೇಖನ ಇವೆಲ್ಲವೂ. ಬಿ ವಿ ರಾವ್ ಅವರು ದಯವಿಟ್ಟು ಮ್ಯೂಟ್ ಆಗಬೇಕು. ಇವೆಲ್ಲವೂ ಅವರ ಸಾಹಿತ್ಯ ಕೃಷಿಯಲ್ಲಿ ಸೇರಿವೆ ಮತ್ತು ಈ ಎಲ್ಲ ಲೇಖನಗಳು, ಕಥೆಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ, ವಿಶೇಷಾಂಕಗಳಲ್ಲಿ ಸತತವಾಗಿ ಪ್ರಕಟವಾಗ್ತಲೇ ಇವೆ. ಅವರು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಲೋಹಶಾಸ್ತ್ರದ ಬಗ್ಗೆ, ಇನ್ನು ಅನೇಕ ವೈಜ್ಞಾನಿಕ ವಿಷಯಗಳ ಬಗ್ಗೆ ಭಾಷಣಗಳನ್ನ ಮಾಡಿದ್ದಾರೆ. ಈ ಪರಿಚಯದ ಪ್ರಾರಂಭದಲ್ಲಿ ನಾನು ಅರುಣಾ ಅವರನ್ನು ಜೀವಿಯವರ ಸುಪುತ್ರ ಅಂತ ಕರೆದೆ. 108 ವರ್ಷಗಳ ಸಾರ್ಥಕ ಬಾಳನ್ನು ಬಾಳಿದ ಹಿರಿಯ ಚೇತನ ವೆಂಕಟಸುಬ್ಬಯ್ಯನವರದ್ದು. ಆ ಮಹಾನ್ ವ್ಯಕ್ತಿತ್ವದ ಸಾಧನೆಗಳಿಗೆ ಇಂಬು ಕೊಡುವಂತೆ ಅನೇಕ ವರ್ಷಗಳ ಕಾಲ ತಂದೆಯವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಎಲ್ಲ ಕೆಲಸಗಳನ್ನು ಅರುಣಾ ಅವರು ನಿರ್ವಹಿಸಿಕೊಟ್ಟಿದ್ದಾರೆ. ಇಲ್ಲಿ ತಮ್ಮ ಮಕ್ಕಳಿಂದ ಇಂತಹ ಬೆಂಬಲ, ಒತ್ತಾಸೆಗಳನ್ನು ಪಡೆಯುವ ಭಾಗ್ಯ ಕೆಲವೇ ಸಾಹಿತಿಗಳಿಗೆ ಪ್ರಾಪ್ತವಾಗಿರುತ್ತದೆ ಅನ್ನೋದು ಕೂಡ ಸತ್ಯವಾದ ಮಾತೆ. ಅರುಣಾ ಅವರ ಪ್ರಕಟಿತ ಪುಸ್ತಕಗಳ ಯಾದಿ ಬಲು ದೀರ್ಘವಾಗಿದೆ. ಅವರು ಇವತ್ತು ಮಧ್ಯಾಹ್ನ ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಅವನ್ನೆಲ್ಲ ಓದಕೂಡದು ಅಂತ. ಅಷ್ಟು ಅವರು ಸೌಜನ್ಯದ ಒಂದು ಪರಮಾವಧಿ ಅಂತ ಹೇಳ್ಬೇಕು. ಆದ್ರೆ ಅವು ಯಾವ್ಯಾವ ವಿಷಯಗಳಲ್ಲಿ ಹಂಚಿಕೊಂಡಿವೆ ಅನ್ನೋದನ್ನಾದ್ರೂ ನಾನು ಇಲ್ಲಿ ಹೇಳ್ತೀನಿ. ಅವರು ವಿಜ್ಞಾನ, ಲೋಹಶಾಸ್ತ್ರ, ವ್ಯಕ್ತಿ ಚಿತ್ರಣ, ಕತೆ, ಕಾದಂಬರಿ ಮೊದಲಾಗಿ ಸುಮಾರು 13 ಪುಸ್ತಕಗಳನ್ನ ಈವರೆಗೂ ಪ್ರಕಟಿಸಿದ್ದಾರೆ. ತಮ್ಮ ತಂದೆಯವರನ್ನು ಕುರಿತಾದ ಕನ್ನಡಕ್ಕೆ ಅರ್ಥವನ್ನು ತಿಳಿಸಿದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಎನ್ನುವ ಅವರ ಪುಸ್ತಕ ತಂದೆಯವರನ್ನು ಕುರಿತು ಅರುಣಾ ಅವರಿಗೆ ಇರುವ ಪ್ರೀತಿ, ಗೌರವಗಳನ್ನ ತೋರಿಸುತ್ತದೆ. ಇಷ್ಟಲ್ಲದೆ ಅವರು ಅನೇಕ ಸಾಹಿತ್ಯ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ ಸಂಸ್ಥೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ 2024ರಲ್ಲಿ ಇವರಿಗೆ ತಳುಕಿನ ವೆಂಕಣ್ಣಯ್ಯ ಸುಬ್ರಹ್ಮಣ್ಯ ಸ್ಮಾರಕ ಪ್ರಶಸ್ತಿಯು ಸಂದಿದೆ. ಹಿರಿಯ ನಾಗರಿಕರಾಗಿರುವ ಶ್ರೀ ಅರುಣಾ ಅವರ ಜೀವನೋತ್ಸಾಹಕ್ಕೆ ಒಂದು ಉದಾಹರಣೆಯನ್ನ ನನ್ನ ಅನುಭವದಿಂದ ಇಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮುಂಬಯಿಯ ಭಾಭಾ ಅನುಸಂಧಾನ ಕೇಂದ್ರ BARC ಇದರ ಕನ್ನಡ ಸಂಘ 2023ರಲ್ಲಿ ತನ್ನ ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ವಿಜ್ಞಾನ ಸಂಕಿರಣವನ್ನ ಏರ್ಪಡಿಸಿತ್ತು. ಅದರ ಭಾಗವಾಗಿ ಆಯೋಜಿತವಾಗಿದ್ದ ಒಂದು ವೈಜ್ಞಾನಿಕ ಪ್ರಬಂಧ ಸ್ಪರ್ಧೆಯಲ್ಲಿ ಅರುಣಾ ಅವರು ಭಾಗವಹಿಸಿ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ರು. ಅಂದಿನ ಅಭ್ಯರ್ಥಿಗಳಲ್ಲೆಲ್ಲ ಅರುಣಾ ಅವರೇ ಅತ್ಯಂತ ಹಿರಿಯರು. ನಾವು ಪ್ರಬಂಧಗಳನ್ನು ಪರಿಶೀಲಿಸುತ್ತಿರ್ಬೇಕಾದ್ರೆ ಅರುಣಾ ಅವರು ಜೀವಿಯವರ ಪುತ್ರ ಅಂತ ತಿಳಿದಾಗ ನಿಜವಾಗ್ಲೂ ರೋಮಾಂಚನಗೊಂಡಿದ್ವಿ ಅಂತಾನೆ ಹೇಳ್ಬೇಕು. ನಮ್ಮ ಮನವಿಗೆ ಸ್ಪಂದಿಸಿ ಅವರು ಈ ದಿನ ವೆಂಕಟಸುಬ್ಬಯ್ಯನವರನ್ನು ನಮಗೆ ಒಬ್ಬ ಮಗನ ದೃಷ್ಟಿಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಕೇಳುಗರೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಜಿಜ್ಞಾಸಾ ವೇದಿಕೆಯ ಅರಿವಿನೆಡೆಗೆ ಪಯಣ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ನನಗೆ ಅವಕಾಶ ಒದಗಿಸಿದ್ದಾರೆ. ಈ ವೇದಿಕೆಯ ಸಂಚಾಲಕರಿಗೆ, ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಪ್ರೀತಿಯಿಂದ ನಮ್ಮ ತಂದೆಯವರ ಹಾಗೂ ನನ್ನ ಪರಿಚಯವನ್ನು ಮಾಡಿಕೊಟ್ಟ ಡಾಕ್ಟರ್ ಉಮಾ ಅವರಿಗೆ ನನ್ನ ನಲ್ಮೆಯ ನಮನಗಳು. ಇಂದು ಇಲ್ಲಿ ಅಗೋಚರವಾಗಿ ಸೇರಿರುವ ಎಲ್ಲರಿಗೂ ನನ್ನ ಸ್ನೇಹಪೂರ್ವಕ ನಮಸ್ಕಾರಗಳು. ನನ್ನ ಉಪನ್ಯಾಸವನ್ನು ಒಂದು ಪ್ರಾರ್ಥನಾ ಪದ್ಯದ ಮೂಲಕ ಪ್ರಾರಂಭಿಸ್ತಾ ಇದ್ದೀನಿ. ಯಾರ ಮುಖದಿಂದೆಳ್ದು ನಿಂದಳೋ ಭಾಷೆಯೆಲ್ಲಕ್ಕೂ ದೇವಿ ಸರಸ್ವತಿ, ಅಂಥ ದೇವಗೆ ಎಲ್ಲ ಬಲ್ಲಗೆ ತಮವ ದೂಡುವ ಹೊಳೆವ ಬೆಳಕಿಗೆ ಇದಿಗೋ ನನ್ನಯ ವಂದನೆ. ಇದು ನಮ್ಮ ತಂದೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ರಚಿಸಿರುವ ಆಧುನಿಕ ಕನ್ನಡ ನಿಘಂಟು ಶಾಸ್ತ್ರದ ಮೇರುಕೃತಿ ಶಬ್ದ ಮತ್ತು ಅರ್ಥದ ಪ್ರಾರಂಭದಲ್ಲಿ ನೀಡಿರುವ ಪ್ರಾರ್ಥನಾ ಪದ್ಯ. ನಾಗವರ್ಮನ ಸರ್ವಭಾಷಾ ಸರಸ್ವತಿಯನ್ನು ಕುರಿತ ಸಂಸ್ಕೃತ ಶ್ಲೋಕದ ಸರಳ ಕನ್ನಡ ಅನುವಾದ. ಭಾಷೆಯೆಲ್ಲಕ್ಕೂ ದೇವಿ ಸರಸ್ವತಿ ಎಂಬ ಮೇರು ಕಲ್ಪನೆಯೇ ಎಷ್ಟು ಚೆನ್ನಾಗಿದೆ ಅಲ್ಲವೇ?
ಅದು 1937ನೇ ಇಸ್ವಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ 10 ವರ್ಷಗಳ ಮುಂಚೆ. ಅಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಾನ್ವೊಕೇಶನ್ ಸಂಭ್ರಮ. ವಿದ್ಯಾಪ್ರೇಮಿಗಳು ಅನೇಕ ಜನಹಿತ ಕಾರ್ಯಗಳನ್ನು ಮಾಡುತ್ತಿದ್ದ ಅಂದಿನ ಮೈಸೂರು ರಾಜ್ಯದ ಜನಪ್ರಿಯ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಧ್ಯಕ್ಷತೆ. ಅವರ ಹಿಂದೆ ವೇದಿಕೆಯ ಮೇಲೆ ವಿಶ್ವವಿದ್ಯಾನಿಲಯದ ಹಿರಿಯ ಅಧಿಕಾರಿಗಳು, ಕೌನ್ಸಿಲಿನ ಸದಸ್ಯರು ಕುಳಿತಿದ್ದರು. ಅವರಲ್ಲಿ ಮೊದಲ ಸಾಲಿನಲ್ಲಿ ಕನ್ನಡ ನಾಡು ಕಂಡ ಅತ್ಯುತ್ತಮ ಸಾಹಿತಿ, ಚಿಂತಕ ಡಿ.ವಿ. ಗುಂಡಪ್ಪನವರು ಕುಳಿತಿದ್ದರು. ವೇದಿಕೆಯ ಮುಂಭಾಗದಲ್ಲಿ ಮೊದಲ ಸಾಲಿನಲ್ಲಿ ಸುವರ್ಣ ಪದಕ ಮತ್ತು ಬಹುಮಾನಗಳನ್ನು ಪಡೆದ ಪದವೀಧರರುಗಳು ಕುಳಿತಿದ್ದರು. ಅವರಲ್ಲಿ ಒಬ್ಬ ಯುವಕ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡಿದ್ದರು. ವೇದಿಕೆಯ ಮೇಲಿದ್ದ ಡಿ.ವಿ.ಜಿ. ಅವರು ಆ ಯುವಕನಿಗೆ ಕೈ ಬೆರಳಿನಿಂದ ಸನ್ನೆ ಮಾಡಿ ಕಾಲನ್ನು ಕೆಳಗೆ ಬಿಡುವಂತೆ ಸೂಚಿಸಿದರು. ಮಹಾರಾಜರು ಸಭೆಯಲ್ಲಿ ಕುಳಿತಿರುವಾಗ ಇತರರು ಯಾರೂ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳಬಾರದು. ಅದು ಸಭಾ ಮರ್ಯಾದೆ. ಅದನ್ನು ತಿಳಿಯದ ಆ ಯುವಕ ಡಿ.ವಿ.ಜಿಯವರ ತೋರ್ಬೆರಳ ಸೂಚನೆಯನ್ನು ಗಮನಿಸಿ ತಕ್ಷಣ ಸರಿಯಾಗಿ ಕುಳಿತುಕೊಂಡರು. ಕನ್ನಡ MA ಪದವಿಯ ಮೊದಲ ರ್ಯಾಂಕ್ಗೆ ಕೇಣಿ ಸಿದ್ದಪ್ಪ ಚಿನ್ನದ ಪದಕ ಘೋಷಿಸಿದಾಗ 25 ವರ್ಷದ ಆ ಯುವಕ ಜಿ. ವೆಂಕಟಸುಬ್ಬಯ್ಯನವರು ಮಹಾರಾಜರಿಂದ ಅದನ್ನು ಸ್ವೀಕರಿಸಿದರು. ಅನಂತರ ತಮ್ಮ ಕೊನೆಯ ಉಸಿರು ಇರುವವರೆಗೂ ಮುಂದಿನ 83 ವರ್ಷಗಳು ಇತರ ಭಾಷೆಗಳ ಎದರು ಕನ್ನಡವು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವಂತೆ ನೋಡಿಕೊಂಡರು, ತಮ್ಮ ಕೃತಿ ಮತ್ತು ಕಾರ್ಯವೈಖರಿಯಿಂದ. ಅದಕ್ಕೆ ಕಾರಣ ಅವರ ಗುರುಗಳಿಗೆ ಅವರು ನುಡಿದ್ದ ವಚನ. ಕನ್ನಡ MA ತರಗತಿಯ ಲಿಖಿತ ಪರೀಕ್ಷೆಯ ಅನಂತರ ಮೌಖಿಕ ಪರೀಕ್ಷೆ ವೈವಾವೋಸಿ ಇರುತ್ತು. ಜೀವಿಯವರ ಮೌಖಿಕ ಪರೀಕ್ಷೆಗೆ ಬಂದಿದ್ದವರು ಕನ್ನಡ ನಾಡು ನುಡಿ ಕಂಡ ಅತ್ಯಂತ ಮೇಧಾವಿ ವಿದ್ವಾಂಸರು, ಆಂಗ್ಲ ಮತ್ತು ಕನ್ನಡ ಭಾಷೆಗಳ ಪ್ರಾಧ್ಯಾಪಕರಾಗಿದ್ದ ಆಚಾರ್ಯ BM ಶ್ರೀಕಂಠಯ್ಯನವರು, ಕನ್ನಡ ಪ್ರಾಧ್ಯಾಪಕ TS ವೆಂಕಣ್ಣಯ್ಯನವರು ಮತ್ತು ಬೆನಗಲ್ ರಾಮರಾಯರು. ಸುಮಾರು 2.5 ಗಂಟೆಗಳ ಕಾಲ ನಡೆದ ಆ ಮೌಖಿಕ ಪರೀಕ್ಷೆಯಲ್ಲಿ ಜೀವಿ ಅವರು ಅಲ್ಲಿಯವರೆಗೆ ಓದಿದ್ದ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆ, ಸಾಹಿತ್ಯಗಳಿಂದ ಅವುಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೋತ್ತರಗಳಾದವು. ಜೀವಿ ಅವರ ಉತ್ತರಗಳಿಂದ ಅವರೆಲ್ಲರೂ ಸಂತುಷ್ಟರಾದರು. ಕೊನೆಗೆ ಆಚಾರ್ಯ BM ಶ್ರೀ ಅವರು ಜೀವಿಯವರ ಕೈ ಹಿಡಿದು, ವೆಂಕಟಸುಬ್ಬಯ್ಯ, ಕನ್ನಡವನ್ನು ನಿಮ್ಮ ಕೈಯಲ್ಲಿ ಇಡುತ್ತಿದ್ದೇವೆ, ಅದನ್ನು ಉಳಿಸಿ ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿದರು. ಅದಕ್ಕೆ ಅಂದು ಒಪ್ಪಿ ಜೀವಿಯವರು ಕೊನೆಯವರೆಗೂ ಅವರ ಕನಸು, ನನಸು, ಮನಸ್ಸುಗಳಿಂದ ಹಾಗೇ ನಡೆದುಕೊಂಡರು. ಆ ತೃಪ್ತಿ ಕೊನೆಗೆ ಅವರಿಗೆ ಇತ್ತು. ಶಬ್ದ ಅರ್ಥಗಳ ಬಲೆಯಲ್ಲಿ ಸಿಲುಕಿ ಈ ನನ್ನ ಉಪನ್ಯಾಸದ ಶೀರ್ಷಿಕೆಯನ್ನು 2 ಭಾಗಗಳಲ್ಲಿ ವಿಂಗಡಿಸಿಕೊಂಡು ಮಾತನಾಡುತ್ತಿದ್ದೇನೆ. ಮೊದಲನೆಯದು ಶಬ್ದದ ಬಲೆಯಲ್ಲಿ ಸಿಲುಕಿ, ಎರಡನೆಯದು ಅರ್ಥದ ಬಲೆಯಲ್ಲಿ ಸಿಲುಕಿ. ಅವರ ಇಗೋ ಕನ್ನಡ ಸಾಮಾಜಿಕ ನಿಘಂಟಿನ ಪೀಠಿಕೆಯ ಮೊದಲು ಕೊಟ್ಟಿರುವ ಎಮಿಲಿ ಡಿಕಿನ್ಸನ್ ಅವರ ಕವನದ ಅನುವಾದ ಹೀಗಿದೆ: ಶಬ್ದವದು ನುಡಿದೊಡನೆ ಅವಸಾನ ಹೊಂದಿತೆನ್ನುವರು, ನುಡಿದಂದೇ ಶಬ್ದವದು ಬದುಕತೊಡಗುವುದೆಂಬೆ ನಾನು. ಶಬ್ದ ನುಡಿದಂದೇ ಬದುಕತೊಡಗಿತು ಎಂದರೆ ಅದು ಪರಿಪೂರ್ಣ ಆಗುವುದು ಮಾತು ಆದಾಗಲೇ. ಜೀವಿ ಅವರ ಶಬ್ದದ ಅಂದರೆ ಕೊಟ್ಟ ಮಾತಿನ ಬಲೆಯಲ್ಲಿ ಸಿಲುಕಿದ್ದು ಅವರು ಆಚಾರ್ಯ BM ಶ್ರೀ ಅವರಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವ ಮಾತು ಕೊಟ್ಟಾಗಲೇ. ಕನ್ನಡವನ್ನು ಉಳಿಸಿ ಬೆಳೆಸುವ ದಿಸೆಯಲ್ಲಿ ಅವರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಒಂದೆರಡನ್ನು ಈಗ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ನಮ್ಮ ತಂದೆಯವರು ತಮ್ಮ ಜೀವನದಲ್ಲಿ ಹಾಗೂ ವೃತ್ತಿ ಜೀವನದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ತಂದುಕೊಡುವ ನಿರ್ಧಾರ ಕೈಗೊಂಡಿದ್ದರು. ಅದಕ್ಕೆ ಒಳ್ಳೆಯ ಆಡಳಿತಗಾರನ ಚಾಕಚಕ್ಯತೆ ಬೇಕಾಗುವುದರಿಂದ ಚದುರಂಗದ ಆಟದಲ್ಲಿ ಎದುರಾಳಿಯ ಮುಂದಿನ ಅನೇಕ ನಡೆಗಳನ್ನು ಊಹಿಸಿ ಸಿದ್ಧರಾಗುವ ರೀತಿ ತಮ್ಮ ನಿರ್ಧಾರಗಳನ್ನು ಯಾವಾಗ ಹೇಗೆ ಮಾಡಿದರೆ ಕನ್ನಡಕ್ಕೆ ಒಳಿತು ಎಂದು ಆಲೋಚಿಸುತ್ತಿದ್ದರು. ಪದವಿ ಪೂರ್ವ ಶಿಕ್ಷಣದಲ್ಲಿ ಪ್ರಿ ಯೂನಿವರ್ಸಿಟಿ ಕನ್ನಡ ಭಾಷೆಯ ಬದಲು ಹೆಚ್ಚಾಗಿ ಸಂಸ್ಕೃತದ ಕಡೆಗೆ ವಿದ್ಯಾರ್ಥಿಗಳು ಒಲಿಯುತ್ತಿರುವುದನ್ನು ಅವರು ಗಮನಿಸಿದರು.
ಅದಕ್ಕೆ ಕಾರಣಗಳನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿದರು. ಸುಮಾರು 1964-68 ಸಮಯದಲ್ಲಿ ಪದವಿ ಪೂರ್ವ ತರಗತಿಗೆ ಕನ್ನಡದ ಹೊಸ ಪಠ್ಯ ಸಿದ್ಧವಾಗಿತ್ತು. ಆ ಸಮಿತಿಯ ಮುಖ್ಯಸ್ಥರಾಗಿ ಜೀವಿಯವರು ಕನ್ನಡವನ್ನು ಕಲಿಸುವ ಹೊಸ ಮಾರ್ಗಸೂಚಿಯನ್ನು, ಪರೀಕ್ಷಾ ಕ್ರಮದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿ ಸರ್ಕಾರದ ಒಪ್ಪಿಗೆಯನ್ನು ಪಡೆದರು. ಕನ್ನಡದ ಅಧ್ಯಾಪಕರುಗಳಿಗೆ ಹೊಸ ಕ್ರಮದ ಬಗ್ಗೆ ಗೋಷ್ಠಿಗಳನ್ನು ನಡೆಸಿ ತಿಳುವಳಿಕೆಯನ್ನು ಕೊಟ್ಟರು. ಅರ್ಧವಾರ್ಷಿಕ ಪರೀಕ್ಷೆಗಳಿಗೆ, ಟೆಸ್ಟ್ಗಳಿಗೆ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧ ಮಾಡಿ ಕಳುಹಿಸಿಕೊಟ್ಟರು. ಅಲ್ಲಿಯವರೆಗೆ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹುಶಃ 10-12 ಅಂಕಗಳ 4-5 ಪುಟಗಳಿಗೆ ಕಡಿಮೆ ಇಲ್ಲದ ಉತ್ತರವನ್ನು ನಿರೀಕ್ಷಿಸುವ ಹಲವು ಪ್ರಶ್ನೆಗಳು ಇರುತ್ತಿದ್ದವು. ಉದಾಹರಣೆಗೆ, ಕುಮಾರವ್ಯಾಸನು ಕರ್ಣನ ಪಾತ್ರವನ್ನು ಹೇಗೆ ಚಿತ್ರಿಸಿದ್ದಾನೆ ಎನ್ನುವ ರೀತಿ. ನೀವು ಏನೇ ಬರೆದರೂ 7-8 ಅಂಕಗಳಿಗಿಂತ ಹೆಚ್ಚು ಬರುತ್ತಿರಲಿಲ್ಲ. 4 ಅಥವಾ 5 ಅಂಕಗಳು ಸಾಮಾನ್ಯ. ಹೀಗಾಗಿ ಕನ್ನಡದಲ್ಲಿ ಹೆಚ್ಚು ಎಂದರೆ 75-80 ಅಂಕಗಳು ಬರುತ್ತಿದ್ದವು. ನಮ್ಮ ತಂದೆಯವರು ತಯಾರಿಸಿದ ಹೊಸ ಕ್ರಮದಂತೆ 1, 2, 3 ಮತ್ತು 4 ಅಂಕಗಳ ಹೆಚ್ಚು ಪ್ರಶ್ನೆಗಳು ಇರುವ ಪ್ರಶ್ನೆಪತ್ರಿಕೆ ಆ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಜಾರಿಗೆ ಬಂತು. ಮೌಲ್ಯಮಾಪನ ಮಾಡುವಾಗ ಪರೀಕ್ಷಕರು ಹೌಹಾರಿದರು. 80, 85, 90, 95 ಅಂಕಗಳು ಬಂದಾಗ ಮುಖ್ಯ ಪರೀಕ್ಷಕರಾಗಿದ್ದ ಜೀವಿಯವರನ್ನು ಸಂಪರ್ಕಿಸಿದರು. ಅವರ ಮೌಲ್ಯಮಾಪನ ಸರಿಯಾಗಿದೆ ಎಂದು ಖಚಿತಪಡಿಸಿ ತಮ್ಮ ಯೋಜನೆ ಫಲಪ್ರದವಾಗುತ್ತಿರುವುದು ಕಂಡು ಅವರು ಸಂತೋಷಗೊಂಡರು. ಆದರೂ ಹಲವು ಅಧ್ಯಾಪಕರು ಹಳೆಯ ಮೌಲ್ಯಮಾಪನದ ಚಾಳಿಯಿಂದ ಹೊರಬರಲಾಗಿರಲಿಲ್ಲ. ಅವರ ಮೌಲ್ಯಮಾಪನ ಪರಿಶೀಲಿಸಿದಾಗ 1 ಅಂಕದ ಪ್ರಶ್ನೆಗೆ ಅರ್ಧ ಅಂಕ ಕೊಟ್ಟಿರುವುದು ಕಂಡುಬಂತು. ಉದಾಹರಣೆಗೆ, ಉರುಗ ಪತಾಕ ಎಂದರೆ ಯಾರು ಎಂಬ ಪ್ರಶ್ನೆಗೆ ದುರ್ಯೋಧನ ಎಂಬ ಉತ್ತರಕ್ಕೆ ಅರ್ಧ ಅಂಕ. ಅವರನ್ನು ಜೀವಿಯವರು ಕೇಳಿದರು, 1 ಅಂಕ ಬರಬೇಕಾದರೆ ಏನು ಉತ್ತರ ಬರೆಯಬೇಕು? ಅವರು, ಉತ್ತರವೇನೋ ಸರಿಯಾಗಿದೆ, ಆದರೆ ಪೂರ್ತಿ ಅಂಕ ಹೇಗೆ ಕೊಡುವುದು? ಇಲ್ಲಿವರೆಗೂ ಯಾರಿಗೂ ಕೊಟ್ಟೇ ಇಲ್ವಲ್ಲ. ಅವರುಗಳಿಗೆ ಹೊಸ ಕ್ರಮದ ಬಗ್ಗೆ, ಹೊಸ ದೃಷ್ಟಿಕೋನದ ಬಗ್ಗೆ ಮತ್ತೆ ತಿಳಿಸಿಕೊಡಬೇಕಾಯಿತು. PUC ಫಲಿತಾಂಶ ಬಂದಾಗ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ H. ನರಸಿಂಹಯ್ಯನವರಿಂದ ದೂರವಾಣಿ ಕರೆ. ಏನು ಜಾದೂ ಮಾಡಿದಿರಿ ವೆಂಕಟಸುಬ್ಬಯ್ಯನವರೇ? ಮೊದಲ 10 ಸ್ಥಾನಗಳನ್ನು ಹಂಚಿಕೊಂಡಿರುವ 16 ಜನರಲ್ಲಿ 9 ವಿದ್ಯಾರ್ಥಿಗಳ ದ್ವಿತೀಯ ಭಾಷೆ ಕನ್ನಡ. ಕನ್ನಡದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳು ಬಂದಿದ್ದರಿಂದ ತಮ್ಮ ರ್ಯಾಂಕ್ ಹೋಯಿತು ಅಂತ ನಮ್ಮ ಸಂಸ್ಕೃತ ಹುಡುಗರು ಗೋಳಾಡುತ್ತಿದ್ದಾರೆ ಎಂದಿದ್ದರು. ಮುಂದಿನ ವರ್ಷ ಕಾಲೇಜುಗಳಲ್ಲಿ ದ್ವಿತೀಯ ಭಾಷೆ ಕನ್ನಡದ ತರಗತಿಗಳು ಹೆಚ್ಚಾದವು. ನಿಶಬ್ದವಾಗಿ ನಡೆದ ಕನ್ನಡದ ಕ್ರಾಂತಿಗೆ ಜಯವಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಜೀವಿಯವರು ಹೈಸ್ಕೂಲ್ಗಳಲ್ಲಿ ಈ ರೀತಿಯ ಕ್ರಮ ಬೇಕಾಗುತ್ತದೆ ಎಂದು ಅರಿತರು. ಆಗ BEd ತರಗತಿಗಳಲ್ಲಿ ಕನ್ನಡದ ಬೋಧನೆಯ ಕ್ರಮವನ್ನು ಕಲಿಯಲು ಅವಕಾಶವಿರಲಿಲ್ಲ. ಅದಕ್ಕೆ ಇಂಗ್ಲಿಷ್ ಬೋಧನಾ ಕ್ರಮವನ್ನು ಐಚ್ಛಿಕವಾಗಿ ತೆಗೆದುಕೊಳ್ಳುತ್ತಿದ್ದರು. ಆಗ ಶಿಕ್ಷಣ ವಿಭಾಗದ ಡೀನ್ ಆಗಿದ್ದ ಡಾಕ್ಟರ್ ತೀರ್ಥ ಅವರೊಡನೆ ಮಾತನಾಡಿ BEd ಕಾಲೇಜುಗಳಲ್ಲಿ ಮೆಥಡಾಲಜಿ ಆಫ್ ಟೀಚಿಂಗ್ ಕನ್ನಡವನ್ನು ಸೇರಿಸುವಂತೆ ಕೇಳಿಕೊಂಡರು. ಅವರಿಬ್ಬರೂ ಸೇರಿ ಅದಕ್ಕೆ ಬೇಕಾದ ಪಠ್ಯಕ್ರಮವನ್ನು ರೂಪಿಸಿದರು. ಡಾಕ್ಟರ್ ತೀರ್ಥ ಅವರ ಕೋರಿಕೆಯ ಮೇರೆಗೆ ರಾಷ್ಟ್ರೀಯ ವಿದ್ಯಾಲಯ ಅಧ್ಯಾಪಕರ ತರಬೇತಿ ಕಾಲೇಜು ಹಾಗೂ BES ಅಧ್ಯಾಪಕರ ತರಬೇತಿ ಕಾಲೇಜುಗಳಲ್ಲಿ, BEd ಕಾಲೇಜುಗಳಲ್ಲಿ ಹಲವು ವರ್ಷಗಳ ಕಾಲ ಮೆಥಡಾಲಜಿ ಆಫ್ ಟೀಚಿಂಗ್ ಕನ್ನಡವನ್ನು BT ಪದವಿ ಪಡೆದಿದ್ದ ನಮ್ಮ ತಂದೆಯವರೇ ಬೋಧನೆ ಮಾಡಿದರು. ಅವರ ಕೈ ಕೆಳಗೆ ತಯಾರಾಗಿ MEd ಮತ್ತು PhD ಪದವಿಯನ್ನು ಪಡೆದವರು ಆ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇರುವವರೆಗೂ ಇದು ಮುಂದುವರಿಯಿತು. ಅಲ್ಲಿಯವರೆಗೂ ಹೈಸ್ಕೂಲುಗಳಲ್ಲಿ ಕನ್ನಡವನ್ನು ಪಾಠ ಮಾಡಲು ಕನ್ನಡ ಪಂಡಿತ ಪರೀಕ್ಷೆ ತೇರ್ಗಡೆಯಾದವರಿಗೆ ಮೀಸಲಾಗಿತ್ತು. ಹೊಸದಾಗಿ BEd ಪದವಿಗಳು ಇಲ್ಲದೆ ಹೈಸ್ಕೂಲ್ಗಳಲ್ಲಿ ಪಾಠ ಮಾಡಲು ಸಾಧ್ಯವಿಲ್ಲ ಎಂಬ ಆಜ್ಞೆ ಬಂದಾಗ ರಾಜ್ಯದಲ್ಲಿ ಕನ್ನಡ ಪಂಡಿತರುಗಳ ಸ್ಥಿತಿ ಅತಂತ್ರವಾಯಿತು. ಆಗ ಜೀವಿಯವರು ಅಂಥ ಅನೇಕ ಅಧ್ಯಾಪಕರಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಅನ್ನು ತಯಾರಿಸಿ ಸರ್ಕಾರದ ಒಪ್ಪಿಗೆ ಪಡೆದು ಅನೇಕ BEd ಕಾಲೇಜುಗಳಲ್ಲಿ
ಕನ್ನಡ ಪಂಡಿತರುಗಳಿಗೆ 1 ತಿಂಗಳ ತರಬೇತಿಯನ್ನು ಏರ್ಪಾಟು ಮಾಡಿದರು. ಅಲ್ಲಿ ಅವರಿಗೆ BEdನಲ್ಲಿ ಹೇಳಿಕೊಡುವ ಹೊಸ ರೀತಿ ನೀತಿಗಳನ್ನು ಕಲಿಸಿಕೊಟ್ಟರು. ಕನ್ನಡ ಪಂಡಿತರುಗಳಿಗೆ ಕನ್ನಡದ ಭಾಷೆ ಚೆನ್ನಾಗಿ ತಿಳಿದಿತ್ತು. ಭಾಷೆಯ ಸಾಹಿತ್ಯದ ತಿಳಿದಿತ್ತು. ಅವರಿಗೆ ಬೇಕಾಗಿದ್ದು ಹೊಸ ರೀತಿಯಿಂದ ಮೌಲ್ಯಮಾಪನ ಮಾಡುವ ಮತ್ತು ಅದಕ್ಕೆ ತಕ್ಕಂತೆ ಕೆಲವು ಅಂಕಿ ಅಂಶಗಳನ್ನು ತಯಾರು ಮಾಡುವ, ಏನು ಪಾಠ ಮಾಡಿದ್ದೇವೆ ಎಂದು ನೋಟ್ಸ್ ಆಫ್ ಲೆಸನ್ಸ್ ಬರೆಯುವ ವಿಧಾನಗಳು. ಬ್ರಿಡ್ಜ್ ಕೋರ್ಸಿನಲ್ಲಿ ಇವುಗಳನ್ನು ಕಲಿಸಿ ಅವರುಗಳಿಂದ ನಿವೃತ್ತಿಯವರೆಗೂ ಯಾವುದೇ ತೊಂದರೆ ಇಲ್ಲದೆ ನೋಡಿಕೊಳ್ಳಲಾಯಿತು. ಕನ್ನಡ ಪಂಡಿತರುಗಳೆಲ್ಲ ಜೀವಿಯವರಿಗೆ ತಮ್ಮ ಕೃತಜ್ಞತೆಗಳನ್ನು ಆಗ ಸಲ್ಲಿಸಿದ್ದರು. 100 ವರ್ಷಗಳ ಕೆಳಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಅಧ್ಯಾಪಕರ ಪರಿಸ್ಥಿತಿ ಹೇಗಿತ್ತು ಎನ್ನುವುದನ್ನು ಜೀವಿಯವರು ಓದುತ್ತಿದ್ದಾಗ ಇದ್ದ ಪರಿಸ್ಥಿತಿಯನ್ನು ನಮಗೆ ತಿಳಿಸಿದ್ದಾರೆ. 1927ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಅಧ್ಯಾಪಕರ ಸಂಬಳದ ವಿಚಾರ ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಆಗ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಉಪಾಧ್ಯಾಯರಿಗೆ ಅಗ್ರಸ್ಥಾನ. ಅದರ ನಂತರದ ಸ್ಥಾನ ಸಂಸ್ಕೃತ, ಪಾರ್ಸಿ ಮತ್ತು ಪರ್ಷಿಯನ್ ಭಾಷೆ ಮತ್ತು ಉರ್ದುಗಳಿಗೆ. ಸಂಸ್ಕೃತಕ್ಕೆ ಮಹಾರಾಜ ಕಾಲೇಜ್, ಸೆಂಟ್ರಲ್ ಕಾಲೇಜಲ್ಲಿ MA ಪಾಸ್ ಮಾಡಿದ ಸಂಸ್ಕೃತ ಉಪಾಧ್ಯಾಯರಿಗೆ 150ರಿಂದ 200 ರೂಪಾಯಿ ಸಂಬಳ. ಕನ್ನಡದಕ್ಕೆ 40ರಿಂದ 60 ರೂಪಾಯಿ ಪಂಡಿತರು. ಇದು ತಿಳಿದ ಮೇಲೆ ಅಲ್ಲಿಗೆ ಬರುತ್ತಿದ್ದಂಥ ವಿದ್ಯಾರ್ಥಿಗಳು ಅವರನ್ನು ವಿದೂಕ್ಷಕರಂತೆ ಆಟ ಆಡಿಸ್ತಾ ಇದ್ದರು. ಕನ್ನಡದ ಪ್ರೋತ್ಸಾಹಕ್ಕೆಂದೇ ಆರಂಭವಾದ ಮೈಸೂರು ವಿಶ್ವವಿದ್ಯಾನಿಲಯ ಹುಟ್ಟಿ ಎಷ್ಟೋ ವರ್ಷಗಳಾದರೂ ಕನ್ನಡದ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಕನ್ನಡದ ವೈಸ್ ಚಾನ್ಸಲರೇ ಸಂಸ್ಕೃತ ಉಪಾಧ್ಯಾಯ ಪಂಡಿತರಿಗೆ 80 ರೂಪಾಯಿ ಸಂಬಳ ಕೊಟ್ಟು, ಕನ್ನಡದಲ್ಲಿ ಮೊದಲನೇ ತರಗತಿಯಲ್ಲಿ MA ಪಾಸು ಮಾಡಿದವರಿಗೆ 40 ರೂಪಾಯಿ ಸಂಬಳ ಕೊಡ್ತಾ ಇದ್ದರು. ಇದಲ್ಲದೆ ಜೀವಿಯವರು ಓದ್ತಾ ಇದ್ದಾಗ ಅವರ ಸ್ವಂತ ಅನುಭವವನ್ನು ಅವರು ಹೀಗೆ ದಾಖಲಿಸಿದ್ದಾರೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೂಡ ಕಾಲೇಜಿನ ಅಧ್ಯಾಪಕರು, ವಿದ್ಯಾರ್ಥಿಗಳು ಇವರೆಲ್ಲ ಕನ್ನಡವನ್ನು ಅಭ್ಯಾಸಕ್ಕಾಗಿ ಆರಿಸಿಕೊಂಡವರನ್ನು ತುಂಬ ಅವಹೇಳನ ಮಾಡುತ್ತಿದ್ದರು. ಇನ್ನಾವುದಕ್ಕೂ ಬಾರದವರು ಮಾತ್ರ ಕನ್ನಡವನ್ನು ಆರಿಸಿಕೊಳ್ಳುತ್ತಾರೆ ಎಂಬ ಭಾವನೆ ಬೆಳೆದು ಬಂದಿತ್ತು. ಇಂಗ್ಲಿಷ್ ತರಗತಿಗಳಲ್ಲಿ ಹೆಚ್ಚು ಅಂಶ ಪಡೆಯುತ್ತಿದ್ದ ನನಗೆ ಕೆಲವರು ಇಂಗ್ಲಿಷ್ ಅಧ್ಯಾಪಕರೇ ಹಾಸ್ಯ ಮಾಡಿ ಒಂದು ಪ್ರಶ್ನೆ ಕೇಳುತ್ತಿದ್ದರು. ನನಗೆ ಚೆನ್ನಾಗಿ ನೆನಪಿದೆ. ವೆಂಕಟಸುಬ್ಬಯ್ಯ, ಈಸ್ ದೇರ್ ಸಚ್ ಎ ಥಿಂಗ್ ಕಾಲ್ಡ್ ಕನ್ನಡ ಸ್ಕಾಲರ್ಶಿಪ್? ಕನ್ನಡವನ್ನು ಪಾಠ ಮಾಡುತ್ತಿದ್ದ ಅಧ್ಯಾಪಕರ ಬಗ್ಗೆಯೂ ಇದೇ ತರಹದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ವು. 1936ನೇ ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಯೂನಿಯನ್ನಿನ ವಿದ್ಯಾರ್ಥಿಗಳು ಕೆಲವರು ಅಣಕು ಮಂತ್ರಿಮಂಡಲದ ವಿನೋದ ಕೂಟವೊಂದನ್ನು ಏರ್ಪಡಿಸಿದರು. ಪ್ರಮುಖ ವಿದ್ಯಾರ್ಥಿಗಳಿಗೆ ವಿವಿಧ ಅಧಿಕಾರಗಳನ್ನು ವಹಿಸಿಕೊಟ್ಟರು. ಆಗ GB ಅವರಿಗೆ ಕೊಟ್ಟ ಅಧಿಕಾರ ಮಿನಿಸ್ಟರ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ ಅನ್ನೋನ್ ಲ್ಯಾಂಗ್ವೇಜ್. ಮಿನಿಸ್ಟರ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ ಅನ್ನೋನ್ ಲ್ಯಾಂಗ್ವೇಜ್. ವಿನೋದವೇನೋ ಸರಿಯೇ, ಆದರೆ ಈ ಕಾರ್ಯಕ್ರಮದ ಹಿಂದೆ ಇದ್ದ ಜನಸಾಮಾನ್ಯದ ಧೋರಣೆಯನ್ನು ಅವರು ಎಂದೂ ಕೂಡ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಹೇಳ್ತಾ ಇದ್ರು. ಇವುಗಳನ್ನು ಪರಿಶೀಲಿಸಿದರೆ ಅಂಥ ವಾತಾವರಣದಿಂದ ಕನ್ನಡವನ್ನು ಬೆಳಕಿನ ಹಾದಿಗೆ ಒಯ್ದ, ಜನರ ಕಣ್ಣಿಗೆ ಕೋರೈಸುವಂತೆ ಮಾಡಿದ ಅನೇಕ ಮಹನೀಯರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕುತ್ತದೆ. ಅವರು ಅಂದು ಮಾಡಿದ ಎಂತಹ ಕಷ್ಟದ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಿ ಇಂದಿನ ಸ್ಥಿತಿಗೆ ಕನ್ನಡವನ್ನು ತರಲು ಮಾಡಿದ ದೃಢ ಪ್ರಯತ್ನಗಳು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಪ್ರೊಫೆಸರ್ GB ಅವರ ಒಲವು ಕನ್ನಡದ ನಿಘಂಟು ಶಾಸ್ತ್ರದ ಬಗ್ಗೆ ಹೇಗೆ ಉಂಟಾಯಿತು ಎಂಬುದರ ಬಗ್ಗೆ ಒಂದು ಸ್ವಲ್ಪ ವಿಚಾರನ ತಿಳಿಸ್ತೀನಿ. ಅವರ ತಂದೆ ತಿಮ್ಮಣ್ಣಯ್ಯ ಅವರಿಗೆ ನಂಜನಗೂಡಿಗೆ ವರ್ಗವಾದಾಗ ಅವರು ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿದ್ದರು. ತಮ್ಮ ಹಿರಿಯ ಮಗ ಬಾಲಕ ವೆಂಕಟಸುಬ್ಬಯ್ಯನನ್ನು ಗಂಜಾಂನಲ್ಲಿ ತಮ್ಮ ತಂದೆ ನರಸಿಂಹ ಜೋಯಿಸರ ಬಳಿಯೇ ಬಿಟ್ಟು ತೆರಳಿದರು. ಸುಮಾರು 7 ವರ್ಷಗಳ ಕಾಲ ಗಂಜಾಮಿನ ತಾತನ ಮನೆಯಲ್ಲಿ ಕಡು ಬಡತನದಲ್ಲಿ ಅವರು ಬೆಳೆದರು. ಆಗಲೇ ಪೌರೋಹಿತ್ಯ, ಅರ್ಚಕ ವೃತ್ತಿ ಎಂದರೆ ಏನು ಎಂಬುದರ ಪರಿಚಯ ಅವರಿಗಾಗಿತ್ತು. ಪ್ರಾತಃ ಕಾಲ ಬೆಳಗ್ಗೆ ಚಿಕ್ಕ ಗೋಸಾಯಿಘಟ್ಟದ ತ್ರಯಂಬಕೇಶ್ವರ ದೇವಾಲಯಕ್ಕೆ ಹೋಗುವುದು ಪದ್ಧತಿ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ
ದೇವರ ಪೂಜೆಯ ಅನಂತರ ಊಟದ ವೇಳೆಗೆ ಮನೆಗೆ ಹಿಂದಿರುಗುವುದು. ಹೀಗೆ ಹೋಗುವಾಗ ಹಿಂದಿರುಗುವಾಗ ತಾತನವರು ಅಮರವನ್ನು ಹೇಳಿಕೊಡುತ್ತಿದ್ದರು. ಅವರು ಹೇಳಿಕೊಂಡು ಮುಂದೆ ಹೋದರೆ ಅವರನ್ನು ಹಿಂಬಾಲಿಸುತ್ತಿದ್ದ ಬಾಲಕ ಜೀವಿಯವರು ಅಮರವನ್ನು ಗಟ್ಟಿಯಾಗಿ ಹೇಳುವುದು. 4 ವರ್ಷಗಳಲ್ಲಿ ಅಮರದ 2 ಕಾಂಡಗಳು ಅವರ ಬಾಯಿಗೆ ಬರುತ್ತಿತ್ತು. ಆಗ ಅದೇನು ಎಂಬುದು ತಿಳಿಯದೆ ಅಮರದ ಶ್ಲೋಕಗಳನ್ನು ಬಾಯಿಪಾಠ ಮಾಡುತ್ತಿದ್ದರು. ಅದೊಂದು ಪಾಂಡಿತ್ಯದ ಭಾಗ ಎಂದು ಅವರಿಗೆ ತಿಳಿದದ್ದು ಸುಮಾರು 25 ವರ್ಷಗಳ ಅನಂತರ. ಮನೆಯಲ್ಲಿ ವೇದ ಮಂತ್ರಗಳ ಪಾಠ, ಮನೆಯೇ ಪಾಠಶಾಲೆ. ನಂತರ ಬನ್ನೂರಿನಲ್ಲಿ ಜೀವಿಯವರು ತಮ್ಮ LS ವಿದ್ಯಾಭ್ಯಾಸವನ್ನು ಮುಗಿಸಿದರು. ಮುಂದೆ ಅವರ ತಂದೆಗೆ ಮಧುಗಿರಿಯ ಪ್ರೌಢಶಾಲೆಗೆ ವರ್ಗವಾದ್ದರಿಂದ ಅಲ್ಲಿಗೆ ಹೋಗಿ ಸೇರಬೇಕಾಗಿತ್ತು. ಆದರೆ ಆ ವರ್ಷ ಮಾಧ್ಯಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಕಡ್ಡಾಯವಾಗಿ ಓದಿದ್ದರೆ ಮಾತ್ರ ಹೈಸ್ಕೂಲಲ್ಲಿ ಸೇರಬಹುದು ಎಂಬ ಒಂದು ಹೊಸ ಪದ್ಧತಿ ಬಂದಿದ್ದರಿಂದ 1 ಅಕ್ಷರ ಇಂಗ್ಲಿಷನ್ನು ಕಲಿತಿಲ್ಲದ ಜೀವಿಯವರಿಗೆ ಆ ವರ್ಷ ಹೈಸ್ಕೂಲ್ ಸೇರಲು ಆಗಲೇ ಇಲ್ಲ. ಅವರ ವಿದ್ಯಾಭ್ಯಾಸ ಅಲ್ಲಿಗೆ ಕೊನೆಯಾಯಿತು. ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಯಾವುದಾದರೂ ಪಾಠಶಾಲೆಗೆ ಕಳುಹಿಸಬೇಕು ಎಂಬ ಯೋಜನೆ ಅವರ ತಂದೆ ತಾಯಿಗಳಿಗೆ ಬಂದಿತ್ತು. ಆ ಸಮಯದಲ್ಲಿ ಮಧುಗಿರಿಯ ಹೈಸ್ಕೂಲ್ನಲ್ಲಿದ್ದ ನಾಗೇಶರಾವ್ ಎಂಬ ಇಂಗ್ಲಿಷ್ ಅಧ್ಯಾಪಕರು ಜೀವಿಯವರಿಗೆ ಭಾಷೆಯನ್ನು ಕಲಿಯುವ ಸಾಮರ್ಥ್ಯ ಹಾಗೂ ಜಾಣ್ಮೆ ಇರುವುದನ್ನು ಕಂಡುಕೊಂಡರು. ಅವರ ಮನೆಯಲ್ಲೇ ABCD ಯಿಂದ ಇಂಗ್ಲಿಷ್ ಭಾಷಾಭ್ಯಾಸ ಪ್ರಾರಂಭವಾಯಿತು. 1 ವರ್ಷದಲ್ಲಿ 3 ಬಾರಿ ರನ್ ಅಂಡ್ ಮಾರ್ಟಿನ್ ವ್ಯಾಕರಣ ಪುಸ್ತಕದ ಎಲ್ಲ ಅಭ್ಯಾಸಗಳನ್ನು ಮಾಡಿ ಇಂಗ್ಲಿಷನ್ನು ಕರಗತ ಮಾಡಿಕೊಂಡರು. ಸಣ್ಣ ಸಣ್ಣ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿ ವರ್ಷದ ಕೊನೆಗೆ ವಾಲ್ಟರ್ ಸ್ಕಾಟ್ನ ಇಂಗ್ಲಿಷ್ ಕಾದಂಬರಿಗಳನ್ನು ಓದುವ ಮಟ್ಟಕ್ಕೆ ಅವರ ಜ್ಞಾನಾರ್ಜನೆಯಾಗಿತ್ತು. ಇದು ಶ್ರೀ ನಾಗೇಶರಾಯರ ಅಧ್ಯಾಪನದ ಫಲ. ಉಳಿದ ಸಮಯದಲ್ಲಿ ಅವರ ತಂದೆಯವರಿಂದ ಕನ್ನಡ ಸಾಹಿತ್ಯದ ಪಾಠಗಳು ಆಗುತ್ತಿದ್ದವು. ಮಧುಗಿರಿಯಲ್ಲಿ ಹೈಸ್ಕೂಲ್ ಮುಗಿಸಿದಾಗ ಅವರ ತಂದೆಯವರಿಗೆ ಮೈಸೂರಿನ ಮಹಿಳಾ ಟ್ರೈನಿಂಗ್ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ ವರ್ಗಾವಣೆಯಾಯಿತು. ಹಾಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಜೀವಿಯವರು ಯುವರಾಜ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಸೇರಿಸುತ್ತಾರೆ. ಆಗ ಅವರು ಅಲ್ಲಿ ಆರಿಸಿಕೊಂಡ ವಿಷಯವನ್ನು ತಿಳಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಪ್ರಾಚೀನ ಇತಿಹಾಸ, ಸಂಸ್ಕೃತ ಮತ್ತು ತರ್ಕಶಾಸ್ತ್ರ. ಇಂಟರ್ಮೀಡಿಯೇಟ್ಗೆ ಓದುವಾಗ ಅಲ್ಲಿಗೆ ಬರುತ್ತಿದ್ದ ಗುರುಗಳೆಲ್ಲರೂ ಕೂಡ ಉತ್ತಮ ಪುಸ್ತಕಗಳನ್ನು ತೋರಿಸಿ ಅವನ್ನು ಓದಿ ಎಂದು ಪ್ರೇರೇಪಣೆ ಮಾಡುತ್ತಾ ಇದ್ದರು. ಅಂತಹ ಮಾರ್ಗದರ್ಶನ ಅವರಿಗೆ ಬಹಳ ಮುಂದಕ್ಕೆ ಕರೆದುಕೊಂಡು ಹೋಯಿತು. ಇನ್ನು ಕನ್ನಡ ಪಾಠವನ್ನು ಮಾಡಿದ್ದು ಅವರಿಗೆ ಕುವೆಂಪು. ಜೊತೆಗೆ ಮನೆಯಲ್ಲಿ ತಂದೆ ಹಳಗನ್ನ ಕಾವ್ಯಗಳನ್ನು ಪೂರ್ತಿ ಕಲಿಸಿದ್ದರು. ಕಾಲೇಜಿನಲ್ಲಿ ಕುವೆಂಪು ಅವರು ಕಾವ್ಯದ ಅಂತರಂಗವನ್ನು ಅರ್ಥ ಮಾಡಿಸಿದರು. ಕನ್ನಡ ಕಾವ್ಯವನ್ನು ಓದುವ ವಿಧಾನವನ್ನು ಕಲಿಸಿದರು. ಕನ್ನಡದಲ್ಲಿ ಪ್ರೀತಿಯನ್ನು ಉಂಟು ಮಾಡಿದವರು ಅವರು. ಒಮ್ಮೆ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಕೊಡುವಾಗ ಅವರ ಜೀವಿಯವರ ಪತ್ರಿಕೆಯನ್ನು ಪಕ್ಕಕ್ಕಿಟ್ಟುಕೊಂಡು ಉಳಿದವರ ಪತ್ರಿಕೆಗಳನ್ನೆಲ್ಲ ಹಂಚಿದರು. ಜೀವಿಯವರು ನನಗೆ ಅಂಕ ಬಹಳ ಕಡಿಮೆ ಬಂದಿರಬೇಕು, ಬೈಯುತ್ತಾರೆ ಎಂದುಕೊಂಡರು. ಕೊನೆಗೆ ಅವರ ಪತ್ರಿಕೆ ಕೈಯಲ್ಲಿ ಹಿಡಿದು, ಏನ್ರಿ, ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಬಹುವಚನದಲ್ಲೇ ಸಂಬೋಧಿಸ್ತಾ ಇದ್ದರಂತೆ. ಏನ್ರಿ, ಪ್ರತಿ ಉತ್ತರಕ್ಕೂ 5-6 ಪದ್ಯವನ್ನು ಸೇರಿಸಿ ಬರೆದಿದ್ದೀರಿ, ಕಾಪಿ ಏನಾದರೂ ಮಾಡಿದ್ರಾ? ಆಗ ಜೀವಿಯವರು ನನಗೆ ಹೀಗ ಬರೆದಿರುವುದಲ್ಲದೆ ಇನ್ನೂ 10-15 ಪದ್ಯಗಳು ಕಂಠಸ್ಥವಾಗಿದೆ ಎಂದು ತಿಳಿಸಿದಾಗ ಬಹಳ ಸಂತೋಷಪಟ್ಟರು. ಅವರಿಗೆ ಅತಿ ಹೆಚ್ಚಿನ ಅಂಕವಾಗಿ 62 ಅಂಕಗಳನ್ನು ಅವರು ನೀಡಿದ್ದರು. ಇದು ಮುಂದೆ BA ಆನರ್ಸ್ ಪದವಿಗೆ ಸೇರಿದಾಗ ಅವರು ತೆಗೆದುಕೊಂಡ ವಿಷಯ ಕನ್ನಡವೇ. ಏಕೆಂದರೆ ಮನೆಯಲ್ಲಿ ಕನ್ನಡ ಪಾಠ ಚೆನ್ನಾಗಿ ಆಗುತ್ತಿತ್ತು. ಮುಂದಿನ ವಿದ್ಯಾಭ್ಯಾಸದಲ್ಲೂ ಅವರಿಗೆ ಸಿಕ್ಕಿದ ಗುರುವರಿಯರು ಮಹಾ ವಿದ್ವಾಂಸರೇ ಆಗಿದ್ದರು. ಪಂಪ ಭಾರತಕ್ಕೆ TS ವೆಂಕಣ್ಣಯ್ಯ, ಗ್ರಂಥ ಸಂಪಾದನೆಗೆ DL ನರಸಿಂಹಾಚಾರ್, ಕಾವ್ಯಮೀಮಾಂಸೆಗೆ ತೀನಂ ಶ್ರೀಕಂಠಯ್ಯ ಮತ್ತು BM ಶ್ರೀಕಂಠಯ್ಯ ಅವರಿಂದ ರಾಲೋ ಮುಂತಾದ ವಿದ್ವಾಂಸರುಗಳಿಂದ ಇಂಗ್ಲಿಷ್ ಬೋಧನೆ. ಆ ಸಮಯದಲ್ಲಿ ನಮ್ಮ ತಂದೆಯವರು ಒಳಾಂಗಣ ಆಟಗಳಲ್ಲಿ, ಅಂದರೆ ಚೆಸ್, ಪಿಂಗ್ ಪಾಂಗ್, ಟೇಬಲ್ ಟೆನ್ನಿಸ್, ಕೇರಂ ಮುಂತಾದ ಆಟಗಳಲ್ಲಿ ಬಹಳ ಚೆನ್ನಾಗಿ ಆಟವಾಡ್ತಾ ಇದ್ದರು. ಮತ್ತು
ಸಾಹಿತ್ಯ ಸ್ಪರ್ಧೆಗಳಲ್ಲೂ ಭಾಗವಹಿಸ್ತಾ ಇದ್ದರು. ಒಂದು ವರ್ಷ ಆ ವಿದ್ಯಾರ್ಥಿ ಸಮಾಜದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಆಗಮಿಸಿದ್ದರು. ಬಹುಮಾನ ವಿತರಣೆ ನಡೆದಾಗ ಸಾಹಿತ್ಯ ಸ್ಪರ್ಧೆಗಳಲ್ಲೂ ಒಳಾಂಗಣ ಆಟಗಳಲ್ಲಿಯೂ ಜಿ.ವಿ. ಅವರಿಗೆ ಬಹುಮಾನಗಳ ಸುರಿಮಳೆಯಾಗಿತ್ತು. ಡಾಕ್ಟರ್ ರಾಧಾಕೃಷ್ಣನ್ ಅವರು ಜಿ.ವಿ.ಯವರ ಭುಜ ತಟ್ಟಿ ಗುಡ್ ಅಟ್ ಬೋತ್ ಎಂದು ಬಹಳ ಸಂತೋಷ ಮೆಚ್ಚುಗೆಯನ್ನು ಸೂಚಿಸಿದ್ದರು. ರಾಧಾಕೃಷ್ಣನ್ ಅವರು ನನ್ನ ಈ ಭುಜ ತಟ್ಟಿದರು ಎಂದು ಅವರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಸ್ವಲ್ಪ ಕಾಲ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಎ.ಆರ್. ಕೃಷ್ಣಶಾಸ್ತ್ರಿಗಳು ಆಗಾಗ ಹಲವು ಕಥೆಗಳನ್ನು ಕೊಟ್ಟು ಇದು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಬಹುದೇ, ಸ್ವಲ್ಪ ನೋಡು ಎಂದು ಹೇಳುತ್ತಿದ್ದರು. ಜಿ.ವಿ. ಅವರು ಅದರಲ್ಲಿರುವ ಕೆಲವು ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಕೃಷ್ಣಶಾಸ್ತ್ರಿಗಳು ಆಗಾಗ ಕೆಲವು ಕಥೆಗಳನ್ನು ಕೊಟ್ಟು ಇದು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಬಹುದೇ, ನೋಡಿ ಮೇಡಮ್, ನೋಡಿ ಸರ್ ಎಂದು ವೆಂಕಟಸುಬ್ಬಯ್ಯನವರು ಕೇಳ್ತಾ ಇದ್ರಂತೆ. ಜಿ.ವಿ. ಅದರಲ್ಲಿದ್ದ ಸ್ಖಾಲಿತ್ಯಗಳನ್ನು ತಿದ್ದಿ ಹಲವು ಬಾರಿ ಅಲ್ಲಿ ಪ್ರಯೋಗವಾಗಿದ್ದ ಕೆಲವು ಶಬ್ದಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದರು. ಮುಂದೆ ಆ ಕಥೆಗಳೆಲ್ಲವೂ ಸೇರಿ ಶ್ರೀಪತಿಯ ಕಥೆಗಳು ಎಂದು ಎ.ಆರ್. ಕೃಷ್ಣಶಾಸ್ತ್ರಿಗಳ ಹೆಸರಿನಲ್ಲಿ ಪ್ರಕಟವಾದಾಗ ತಾವು ಎಂಥ ಪರೀಕ್ಷೆಗೆ ಒಳಗಾಗಿದ್ದೆ ಎಂದು ನಡಗಿದ್ದರು. ಮುಂದೆ ಜಿ.ವಿ. ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದಾಗ ಕೃಷ್ಣಶಾಸ್ತ್ರಿಗಳನ್ನು ಅವರು ಕರೆದು ಕನ್ನಡ ನಿಘಂಟು ತಯಾರಾಗಲು ಪ್ರಾರಂಭವಾಗಿದೆ, ನೀನು ಅದರಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು, ನಿನಗೆ ಅದಕ್ಕೆ ಒಲವಿದೆ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳಿ ಸುಮಾರು 6 ತಿಂಗಳುಗಳ ಕಾಲ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಸಂಸ್ಕೃತದ ನಿರುಕ್ತ ಮತ್ತು ಇತರ ಕೆಲವು ಶಾಸ್ತ್ರಗ್ರಂಥಗಳ ಪಾಠವನ್ನು ಜಿ.ವಿ. ಅವರಿಗೆ ಮಾಡಿದರು. ಕೆಲವು ಇಂಗ್ಲಿಷ್ ಗ್ರಂಥಗಳನ್ನು ಓದಲು ಸಲಹೆ ಮಾಡಿದರು. ಹೀಗೆ ಪ್ರೊಫೆಸರ್ ಜಿ.ವಿ. ಅವರಿಗೆ ನಿಘಂಟಿನ ಕಾರ್ಯದಲ್ಲಿ ತೊಡಗುವಂತೆ ಎ.ಆರ್. ಕೃಷ್ಣಶಾಸ್ತ್ರಿಗಳು ಪ್ರೋತ್ಸಾಹಿಸಿದರು. ಜಿ.ವಿ. ಯಾವಾಗಲೂ ಕೃಷ್ಣಶಾಸ್ತ್ರಿಗಳು ಹೇಳುತ್ತಿದ್ದ ಒಂದು ಮಾತನ್ನು ನೆನೆಸಿಕೊಳ್ತಾ ಇದ್ದರು. ವೆಂಕಟಸುಬ್ಬು, ನನ್ನ ಕಾಲದಲ್ಲಿ ಈ ನಿಘಂಟು ಖಂಡಿತ ಪೂರೈಸುವುದಿಲ್ಲ, ನಿನ್ನ ಕಾಲದಲ್ಲಿ ಅದು ಪೂರೈಸಿದರೆ ನೀನೇ ಪುಣ್ಯವಂತ ಎಂದು ತಿಳಿದುಕೋ ಎನ್ನುತ್ತಿದ್ದರಂತೆ. 8 ಸಂಪುಟಗಳ ಕನ್ನಡ ನಿಘಂಟು ಪೂರೈಸಿ ನಾನು ಪುಣ್ಯವಂತನಾದೆ ಎಂದು ಜಿ.ವಿ. ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ವಿದ್ಯಾ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರಿ ನೆಲೆ ನಿಂತ ಮೇಲೆ ಕನ್ನಡದ ಹಿರಿಯ ಸಾಹಿತಿಗಳೆಲ್ಲರೂ ಆಪ್ತರಾದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕವೂ ಬೆಳೆಯಿತು. ಮಾಸ್ತಿ, ಡಿ.ವಿ.ಜಿ, ಕೃಷ್ಣಶಾಸ್ತ್ರಿಗಳು, ವಿ.ಸಿ. ಆನಕ್ರು, ತೀತಾ ಶರ್ಮಾ ಮುಂತಾದವರ ಸೂಚನೆಯ ಮೇರೆಗೆ 1954ರಲ್ಲಿ ಎ.ಎನ್. ಮೂರ್ತಿರಾಯರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು. ಜಿ.ವಿ. ಗೌರವ ಕಾರ್ಯದರ್ಶಿಯಾದರು. ಬೆಂಗಳೂರಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದ ಮೂರ್ತಿರಾಯರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಹಿಂದಿರುಗಿದರು. ಆ ಸಂದರ್ಭದಲ್ಲಿ ಮತ್ತೆ ಹೊಸಬರನ್ನು ಅಧ್ಯಕ್ಷರನ್ನಾಗಿ ಆರಿಸುವ ಬದಲು ಹಿರಿಯರೆಲ್ಲ ಸೇರಿ ಒಂದು ಏರ್ಪಾಟು ಮಾಡಿದರು. ಅದರಂತೆ ಮೂರ್ತಿರಾಯರು ಬೆಂಗಳೂರಿನಲ್ಲಿ ಇಲ್ಲದ ಸಮಯದಲ್ಲಿ ಆ ಕೆಲಸವನ್ನು ನಿಟ್ಟೂರು ಶ್ರೀನಿವಾಸರಾಯರು ನಿರ್ವಹಿಸುವುದು ಎಂದು. ಆ ರೀತಿ ಅವರಿಬ್ಬರಿಗೂ ಜಿ.ವಿ. ಕಾರ್ಯದರ್ಶಿಯ ಕೆಲಸ ಮಾಡಬೇಕಾಯಿತು. ಯಾವುದೇ ಭಿನ್ನಾಭಿಪ್ರಾಯಗಳು ಬರದಂತೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಯಾವುದೇ ಮನಸ್ತಾಪ ಬರದಂತೆ ಕೆಲಸವನ್ನು ನಿರ್ವಹಿಸುವ ಹೊಣೆ ಜಿ.ವಿ. ಅವರದಾಯಿತು. ಆ ಕೆಲಸವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿ ಅವರಿಬ್ಬರಿಗೂ ಬಹಳ ಆಪ್ತರಾಗಿದ್ದರು ವೆಂಕಟಸುಬ್ಬಯ್ಯನವರು. ಒಂದು ವಿಶೇಷ ಸಂಗತಿಯನ್ನು ನೀವು ಗಮನಿಸಬೇಕು. ಏನೆಂದರೆ, ಒಟ್ಟಿಗೆ ಸಾಹಿತ್ಯ ಪರಿಷತ್ತಿನಲ್ಲಿ ಈ ರೀತಿ ಕೆಲಸ ಮಾಡಿದ ಈ ಮೂವರು ಶತಾಯುಷಿಗಳಾದರು. ಇಂತಹ ಪ್ರಕರಣ ಬಹುಶಃ ಪ್ರಪಂಚದ ಇನ್ನು ಯಾವುದೇ ಸಾಹಿತ್ಯ ವಲಯದಲ್ಲಿ ನಡೆದಿರುವುದು ಸಾಧ್ಯವೇ ಇಲ್ಲವೇ ಇಲ್ಲ. ಮುಂದೆ 1963ರ ಸಮಯದಲ್ಲಿ ವೆಂಕಟಸುಬ್ಬಯ್ಯನವರನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು ಎಂದು ಆನಕ್ರು, ತಿರುಮಲೆ ತಾತಾಚಾರ್ಯ ಶರ್ಮಾ, ಮಾ ರಾಮಮೂರ್ತಿ ಮುಂತಾದವರೆಲ್ಲ ಒತ್ತಾಯ ಮಾಡಿದರು. ಜಿ.ವಿ. ಅವಿರೋಧವಾಗಿ ಆಯ್ಕೆಯಾದರು. ಆಗ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ.
ಅವರು ಅಧ್ಯಕ್ಷರಾದಾಗ ಪರಿಷತ್ತಿನ ಹಣಕಾಸಿನ ಪರಿಸ್ಥಿತಿ ಏನೂ ಚೆನ್ನಾಗಿರಲಿಲ್ಲ. ಸುಮಾರು 65,000 ರೂಪಾಯಿಗಳ ಸಾಲ ಇತ್ತು. ಆ ತಿಂಗಳು ಸಿಬ್ಬಂದಿಗೆ ಸಂಬಳ ಕೊಡಲು ಹಣ ಇರಲಿಲ್ಲ. ಸರ್ಕಾರವು ನಿಘಂಟಿಗೆ ಕೊಟ್ಟಿದ್ದ ಹಣದಿಂದ ಕೆಲವು ಕಾಲ ಸಿಬ್ಬಂದಿಗೆ ಸಂಬಳ ಕೊಟ್ಟಿದ್ದರು. ಅದನ್ನೇ ಮುಂದುವರಿಸಿದ್ದರೆ ಜೀವಿಯವರು ತೊಂದರೆಗೆ ಸಿಲುಕಿ ಹಾಕಿಕೊಳ್ಳುತ್ತಿದ್ದರು. ಅವರು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕಿನಿಂದ ಸ್ವಂತ ಗ್ಯಾರಂಟಿಯ ಮೇಲೆ ಸಾಲವನ್ನು ಪಡೆದು ಸಿಬ್ಬಂದಿಯ ಸಂಬಳವನ್ನು 1 ತಿಂಗಳು ನೀಡಿದರು. ಸಿಬ್ಬಂದಿಯ ಕೆಲಸವನ್ನು ಮರುಹಂಚಿಕೆ ಮಾಡಿ ಆಡಳಿತದಲ್ಲಿ ಬಿಗಿಯನ್ನು ತಂದರು. ತಮಗೆ ಸಹಾಯ ಮಾಡಲು ಗೌರವ ಕಾರ್ಯದರ್ಶಿಗಳಾಗಿ ಖ್ಯಾತ ಕಾದಂಬರಿಕಾರ ಶ್ರೀ ನಿರಂಜನ ಅವರನ್ನು ನೇಮಕ ಮಾಡಿಕೊಂಡರು. ಪರಿಷತ್ತಿನ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕೊಡಲು ಕೆಲವರು ತೊಡಗಬಹುದು ಎಂಬ ಸೂಚನೆ ಬಂದಿದ್ದರಿಂದ ಅವರ ಸಹಪಾಠಿಗಳಾಗಿದ್ದ ಶ್ರೀ ಎ.ಸಿ. ಭೈರಪ್ಪ ಎಂಬ ಕ್ರಿಮಿನಲ್ ಲಾಯರ್ ಅವರನ್ನು ಖಜಾಂಚಿಗಳಾಗಿ ನೇಮಿಸಿಕೊಂಡರು. ಇದೊಂದು ಸಾಕು, ಅದರಿಂದ ತೊಂದರೆ ಕೊಡಲು ಆಲೋಚಿಸುತ್ತಿದ್ದವರೆಲ್ಲ ಸುಮ್ಮನಾದರು. ಇದರಿಂದ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಾಳವಾಗಿ ಕೆಲಸ ಮಾಡುವುದು ಜೀವಿಯವರಿಗೆ ಸಾಧ್ಯವಾಯಿತು. ಅಂದಿನ ಅರ್ಥ ಸಚಿವರಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆ ಅವರನ್ನು ಕಂಡು ಪರಿಷತ್ತಿನ ದುಸ್ಥಿತಿಯ ಬಗ್ಗೆ ತಿಳಿಸಿದರು. ಜೀವಿಯವರ ಕೋರಿಕೆಯಂತೆ ಹೆಗಡೆ ಅವರು ವರ್ಷಕ್ಕೆ ಸುಮಾರು 3,000ಗಳ ಅನುದಾನವನ್ನು 25,000ಗಳಿಗೆ ತಕ್ಷಣವೇ ಹೆಚ್ಚಿಸಿ ಹಣವನ್ನು ಬಿಡುಗಡೆ ಮಾಡಿಸಿದರು. ಜೊತೆಗೆ ಕನ್ನಡ ನಿಘಂಟಿನ ಕೆಲಸವನ್ನು ಸರ್ಕಾರಕ್ಕಾಗಿ ಮಾಡುತ್ತಿರುವುದರಿಂದ ಆ ಕಚೇರಿಗೆ ನೀಡಿರುವ ಸ್ಥಳಕ್ಕೆ ಪರಿಷತ್ತಿಗೆ ತಿಂಗಳ ಬಾಡಿಗೆಯಾಗಿ 6,500 ರೂಪಾಯಿಗಳನ್ನು ನೀಡಬೇಕು ಎಂಬ ಮನವಿಗೂ ಅವರು ಒಪ್ಪಿ 10 ತಿಂಗಳ ಬಾಡಿಗೆಯನ್ನು ಬಿಡುಗಡೆ ಮಾಡಿದರು. ಅದರಿಂದ ಬಂದ ಹಣವು ಪರಿಷತ್ತಿನ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿಬಿಟ್ಟಿತು. ಹಾಗಾಗಿ ಒಂದಷ್ಟು ಸಾಹಿತ್ಯಪರ ಕೆಲಸಗಳು ಪರಿಷತ್ತಿನಲ್ಲಿ ಪ್ರಾರಂಭವಾದವು. ಈ ರೀತಿಯ ಚಾಕಚಕ್ಯತೆ ಇರಬೇಕಾದ್ದು ಒಳ್ಳೆಯ ಆಡಳಿತಗಾರನ ಲಕ್ಷಣ. ಅದು ಜೀವಿಯವರಲ್ಲಿ ಆಗ ಕಂಡುಬಂದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗುವ ಅವಶ್ಯಕತೆಯನ್ನು ಮನಗಂಡು ಜೀವಿಯರು ಹಲವು ಹೊಸ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡರು. ಸರ್ಕಾರವು ಅದವರೆಗೆ ನಡೆಸುತ್ತಿದ್ದ ಕನ್ನಡ ಪಂಡಿತ ಪರೀಕ್ಷೆಯನ್ನು ನಿಲ್ಲಿಸಿಬಿಟ್ಟಿದ್ದರು. ಅದಕ್ಕೆ ಸಮಾನವಾದ ಪಠ್ಯಕ್ರಮವನ್ನು ಸಿದ್ಧಪಡಿಸಿ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲು ಏರ್ಪಾಟು ಮಾಡಿದರು. ಅದೇ ರತ್ನ ಪರೀಕ್ಷೆ. ಈ ಪರೀಕ್ಷೆಗೆ ಸರ್ಕಾರದಿಂದ ಪಂಡಿತ ಪರೀಕ್ಷೆಗೆ ಸಮಾನವಾದುದು ಎಂಬ ಒಪ್ಪಿಗೆಯನ್ನು ಪಡೆದರು. ಇದು ಬಹಳ ಜನರ ಗಮನವನ್ನು ಸೆಳೆಯಿತು. ಕನ್ನಡ ಸಾಹಿತ್ಯದಲ್ಲಿ ಆಸಕ್ತರಾದ ಅನೇಕ ಜನರು, ಅದರಲ್ಲೂ ಸ್ತ್ರೀಯರು, ಈ ಪರೀಕ್ಷೆಗೆ ಅಭ್ಯಾಸ ಮಾಡಿ ತೆರೆಗಡೆ ಹೊಂದಿದರು. ರಾಜ್ಯದ ಅನೇಕ ಭಾಗಗಳಲ್ಲಿ ಇದಕ್ಕೆ ಸೂಕ್ತವಾದಂಥ ತರಬೇತಿ ನೀಡುವ ಖಾಸಗಿ ವ್ಯವಸ್ಥೆಯು ಮುನ್ನೆಲೆಗೆ ಬಂತು. ಇಂದಿಗೂ ಪರಿಷತ್ತು ನಡೆಸುವ ರತ್ನ ಪರೀಕ್ಷೆಗೆ ಅನೇಕರು ತರಬೇತಿ ಪಡೆದು ಹಾಜರಾಗುತ್ತಿದ್ದಾರೆ. ಅನೇಕ ನಿವೃತ್ತ ಕನ್ನಡ ಅಧ್ಯಾಪಕರುಗಳು ಇಂತಹ ಶಿಕ್ಷಣಾರ್ಥಿಗಳಿಗೆ ಸೂಕ್ತ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇದರಿಂದ ಸಾಹಿತ್ಯದಲ್ಲಿ ಆಸಕ್ತರಾದವರಿಗೆ ಒಂದು ಹಿನ್ನೆಲೆ ಒದಗಿ ಅವರುಗಳು ಬರವಣಿಗೆಯಲ್ಲಿ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಬಹಳ ಅನುಕೂಲವಾಗಿದೆ. ಈ ರತ್ನ ಪರೀಕ್ಷೆಗೆ ಪರೀಕ್ಷಕರಾಗಿ ಅನೇಕ ಕನ್ನಡ ಅಧ್ಯಾಪಕರುಗಳನ್ನು ಪರಿಷತ್ತು ನೇಮಿಸಿತ್ತು. ಅವರಿಗೆ ನೀಡಿದ ಮೌಲ್ಯಮಾಪನದ ಸಂಭಾವನೆಯಿಂದ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗುವಂತೆ ವಿನಂತಿಸಿಕೊಂಡರು. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವೂ ಆದಾಯವೂ ಹೆಚ್ಚಿತು. ಪರಿಷತ್ತಿನ ಅನೇಕ ಕನ್ನಡ ಅಧ್ಯಾಪಕರುಗಳ ಸಂಪರ್ಕ ಬರುವಂತೆ ಮಾಡುವುದರಲ್ಲಿ ಜೀವಿಯವರು ಯಶಸ್ವಿಯಾದರು. ಜೀವಿಯವರು ಸಂಪಾದಿಸಿದ್ದ ಕರ್ಣಾಮೃತ ಎಂಬ ಪುಸ್ತಕವು ಪ್ರೀ ಯೂನಿವರ್ಸಿಟಿ ತರಗತಿಗೆ ಪಠ್ಯಪುಸ್ತಕವಾಯಿತು. ಅದರಿಂದ ತಮಗೆ ಬಂದ ಲೇಖಕರ ಹಣವನ್ನು ಪರಿಷತ್ತಿಗೆ ದತ್ತಿಯನ್ನಾಗಿ ಜೀವಿ ನೀಡಿದರು. ಆಗ 16,000 ರೂಪಾಯಿಗಳ ಆ ದತ್ತಿ ನಿಧಿಯು ಪರಿಷತ್ತಿಗೆ ಅಲ್ಲಿಯವರೆಗೂ ಬಂದಿದ್ದ ಎಲ್ಲ ದತ್ತಿ ನಿಧಿಗಳಿಗೂ ಹೆಚ್ಚಾಗಿತ್ತು. ಇದರ ಜೊತೆಗೆ ಪ್ರಕಟಣೆ ಪರಿಷತ್ತಿನಿಂದ, ಮುದ್ರಣ ಪರಿಷತ್ತಿನ BMC ಮುದ್ರಣಾಲಯದಿಂದ, ಹಾಗಾಗಿ ಪ್ರಕಟಣೆ ಹಾಗೂ ಮುದ್ರಣೆಗಳಿಂದ ಬಂದ ಆದಾಯವೂ ಪರಿಷತ್ತಿಗೆ ಸೇರಿತ್ತು. ಆರ್ಥಿಕ ಸ್ಥಿತಿಯು ಎಷ್ಟೋ ಸುಧಾರಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಅಂದು ಬೆಂಗಳೂರಿನ ನಾಗರಿಕನನ್ನು ಮುಟ್ಟುವುದು ಬಹಳ ಅವಶ್ಯಕವಾಗಿತ್ತು. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಪ್ರತಿ ತಿಂಗಳು ಒಂದು ಸಾಹಿತ್ಯದ ಕಾರ್ಯಕ್ರಮ ನಡೆಸುವ
ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬಸವನಗುಡಿಯಲ್ಲಿ ಕನ್ನಡಿಗರ ಕೂಟ, ಮಲ್ಲೇಶ್ವರದಲ್ಲಿ ಗಾಂಧಿ ಸಾಹಿತ್ಯ ಸಂಘ, ರಾಜಾಜಿನಗರದಲ್ಲಿ ವಿದ್ಯಾವರ್ಧಕ ಸಂಘಗಳಲ್ಲಿ ಪ್ರತಿ ತಿಂಗಳು ವಿದ್ವಾಂಸರು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ನೀಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಖ್ಯಾತ ಕಲೆಗಾರ ಶ್ರೀ ಜಿ.ಕೆ. ಸತ್ಯ ಅವರ ನೇತೃತ್ವದಲ್ಲಿ ದಂಡು ಪ್ರದೇಶದಲ್ಲೂ ಇಂತಹ ಕನ್ನಡದ ಕಾರ್ಯಕ್ರಮಗಳು ನಡೆದವು. ಆರ್ಥಿಕವಾಗಿ ಸಬಲವನ್ನಾಗಿಸಿ ಪರಿಷತ್ತು ಉಸಿರಾಡುವಂತೆ ಅಂದು ಮಾಡಿದ್ದರ ಪರಿಣಾಮವಾಗಿ ಅದು ಇಂದಿನ ಸ್ಥಿತಿಗೆ ಬೆಳೆಯಲು ಕಾರಣವಾಯಿತು. ಹೀಗೆ ಕನ್ನಡ ಸಾಹಿತ್ಯ ಪರಿಷನ್ನು ಆರ್ಥಿಕ ದುಸ್ಥಿತಿಯಿಂದ ಉದ್ಧಾರ ಮಾಡಿದ ಸಾಹಸ ಗಾಥೆ ಇದು. ಉಪನ್ಯಾಸ ಶೀರ್ಷಿಕೆಯಲ್ಲಿರುವ ಅರ್ಥದ ಬಲೆಯಲ್ಲಿ ಸಿಲುಕಿ ಯಶಸ್ವಿಯಾಗಿ ಹೊರಬಂದ ಕತೆ ಇದು. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು. ಪ್ರಜಾವಾಣಿಗೆ ಇಗೋ ಕನ್ನಡವನ್ನು ಬರೆಯುತ್ತಿದ್ದ ಸಂದರ್ಭದಲ್ಲಿ ಅವರು ಬರೆದ ನಂತರ ಅವರ ಮೇಜಿನ ಮೇಲೆ ಇಟ್ಟು ನನಗೆ ಅರುಣಾ ಎಂದು ಹೇಳುತ್ತಿದ್ದರು. ಹಾಗೆ ಅಂದರೆ ಮುಂದಿನ ಕಂತು ಸಿದ್ಧವಾಗಿದೆ ಎಂದು. ಅದನ್ನು ನಾನು ನೋಡಿ ನನ್ನ ಕೆಲಸ ಏನು ಅಂದರೆ ನನ್ನ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಅದರಲ್ಲಿ ವೆಂಕಟಸುಬ್ಬಯ್ಯನವರು ಕೊಟ್ಟಿರುವಂತಹ ಅನೇಕ ಗ್ರಂಥಗಳ ಅನೇಕ ಭಾಗಗಳ ಉದ್ಧರಣೆ ಏನಿದೆ ಅದನ್ನು ಆಯಾ ಗ್ರಂಥಗಳಲ್ಲಿ ಹುಡುಕಿ ಸರಿಯಾಗಿದೆಯೇ ಎಂದು ಪರೀಕ್ಷಿಸುವುದು. ಅವರು ಬರೆದ ಯಾವುದೇ ಒಂದು ಭಾಗ ಕೂಡ ತಪ್ಪಿರಲಿಲ್ಲ. ಹೀಗಾಗಿ ಅದರಿಂದ ನನ್ನ ಜ್ಞಾನವು ಹೆಚ್ಚಾಯಿತು. ಇಂಥ ಸಮಯಗಳಲ್ಲಿ ಅನೇಕ ಬಾರಿ ನಮ್ಮಿಬ್ಬರ ಮಧ್ಯೆ ವಾದ ವಿವಾದಗಳು ನಡೆಯುತ್ತಿತ್ತು. ನನ್ನ ಧ್ವನಿ ಸ್ವಲ್ಪ ಎತ್ತರದ ಧ್ವನಿ, ಹಾಗಾಗಿ ಸ್ವಲ್ಪ ಜಗಳ ಆಡುವ ರೀತಿ ಇರುತ್ತಿತ್ತು. ಒಮ್ಮೆ ಒಂದು ಪ್ರಶ್ನೆಯಲ್ಲಿ ಪಿತ್ರಾರ್ಜಿತ ಎನ್ನುವುದಕ್ಕೆ ಅರ್ಥ ಏನು ಎಂದು ಒಬ್ಬರು ಕೇಳಿದ್ದರು. ಜೀವಿಯವರು ಅದಕ್ಕೆ ಅರ್ಥ ಬರೆದು ವಿವರಣೆಗಳನ್ನು ಕೊಟ್ಟು ಇಟ್ಟಿದ್ದರು. ಅದನ್ನು ಪರಿಶೀಲಿಸಿದ ನಂತರ ಪಿತ್ರಾರ್ಜಿತ ಇಲ್ಲಿದೆ, ಇದಕ್ಕೆ ಸ್ವಯಾರ್ಜಿತ ಕೂಡ ಸೇರಿಸಬೇಕು, ಎರಡಕ್ಕೂ ಒಂದಕ್ಕೊಂದಕ್ಕೆ ಕೂಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಜೀವಿಯವರು ಹೇಳಿದರು. ಪ್ರಶ್ನೆ ಪ್ರಜಾವಾಣಿಯಿಂದ ಬಂದಿರುವುದು ಏನು, ಅವರು ಕೇಳಿರುವುದೇನು, ಓದುಗರು ಕೇಳಿದ್ರು ಪಿತ್ರಾರ್ಜಿತ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಸ್ವಯಾರ್ಜಿತ ಕೊಟ್ಟರೆ ಏನು ತಪ್ಪು, ಇದೇ ಥರ ಆಯಿತು. ಅವರು ಇನ್ಯಾರಾದರೂ ಸ್ವಯಾರ್ಜಿತ ಅಂದರೆ ಏನು ಅಂತ ಕೇಳಲಿ, ಆಗ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ಸರಿ, ಹಾಗಾದರೆ ಈಗ ನಾನೇ ಕೇಳ್ತಾ ಇದ್ದೀನಿ ಸ್ವಯಾರ್ಜಿತ ಅಂದರೆ ಏನು ಅಂತ, ಅಲ್ಲಿ ಸೇರಿಸಿ ಅಂದರು. ಹಾಗೆ ಸೇರ್ಸೋಕ್ಕಾಗೋದಿಲ್ಲ, ನೀನು ಪ್ರಜಾವಾಣಿಗೆ ಕಾಗದ ಬರಿ, ಅಲ್ಲಿಂದ ಅವರು ನನಗೆ ಕಳಿಸ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ಈ ಸ್ವಯಾರ್ಜಿತ ಪಿತ್ರಾರ್ಜಿತ ನನಗೆ ಬೇಕು, ನಾನು ಕೊಡುವುದಿಲ್ಲ ಎಂದ ಮಾತುಕತೆಗಳು ಜೋರಾಗಿ ಆಗುತ್ತಿದ್ದ ಸಮಯದಲ್ಲಿ ನಮ್ಮ ದೂರದ ನೆಂಟರೊಬ್ಬರು ಮನೆಯೊಳಗೆ ಬಂದಿದ್ದರು. ನಮಗೆ ಅದು ಗೊತ್ತಿರಲಿಲ್ಲ. ಅವರು ನಮ್ಮ ತಾಯಿಯವರ ಹತ್ರ, ಮಗ ಏನೋ ಆಸ್ತಿಗೆ ಗಲಾಟೆ ಮಾಡ್ತಾ ಇದ್ದಾಗಿದೆ, ಅಯ್ಯೋ ಪಾಪ ಅಂತಂದರು. ನಮ್ಮ ತಾಯಿ ನಗುತ್ತಾ ಒಳಗೆ ಬಂದು, ಏನು ಗಲಾಟೆ ಮಾಡ್ತಿದ್ದೀರಿ, ಬಂದವರು ಏನು ಅನ್ಕೋಬೇಕು, ನಿಮ್ಮ ಆಸ್ತಿ ಜಗಳ ಸಾಕು, ಆಚೆ ಬಂದು ಮಾತಾಡೋಕೆ ಬನ್ನಿ ಅಂತ. ಆವಾಗ ನಮ್ಮಿಬ್ಬರಿಗೂ ಸ್ವಯಾರ್ಜಿತ ಪಿತ್ರಾರ್ಜಿತದ ಎಲ್ಲಿಯವರೆಗೂ ಹೋಗಿದೆ ಅನ್ನೋದು ತಿಳಿದು ನಗುತ್ತಾ ಆಚೆಗೆ ಬಂದು ಆಕೆಯನ್ನು ಭೇಟಿಯಾಗಿದ್ದು ಅವರಿಗೆ ಬಹಳ ನಿರಾಸೆಯಾಯಿತು ಅನ್ನೋದು ಮಾತ್ರ ನಮ್ಮಿಬ್ಬರಿಗೂ ಬಹಳ ಚೆನ್ನಾಗಿ ಗೊತ್ತಾಯಿತು. ಈ ರೀತಿಯ ಅನೇಕ ಪ್ರಸಂಗಗಳು ಇಗೋ ಕನ್ನಡವನ್ನು ಮೊದಲನೆಯ ಬಾರಿಗೆ ಓದುವಾಗ ನನಗೆ ಆಗಿತ್ತು. ಜೀವಿಯವರು ಅನೇಕ ರೀತಿಯಲ್ಲಿ ಕನ್ನಡಕ್ಕೆ ಸಹಾಯ ಮಾಡಿದ ರೀತಿಯಲ್ಲಿಯೇ ಅಧ್ಯಾಪಕ ವೃಂದಕ್ಕೂ ಸಹಾಯ ಮಾಡಿದರು. ವಿಜಯ ಕಾಲೇಜು ಪ್ರಾರಂಭವಾದ ದಿನದಿಂದ ಜೀವಿಯವರ ಅಧ್ಯಾಪಕರಾಗಿದ್ದರು. ಆ ಸಮಯದಲ್ಲಿ ಅನೇಕ ಖಾಸಗಿ ಕಾಲೇಜುಗಳು ತೆಗೆಯುವುದಕ್ಕೆ ಸರ್ಕಾರ ಅನುಮತಿ ಕೊಟ್ಟರು. ಅನೇಕ ಖಾಸಗಿ ಕಾಲೇಜುಗಳು ಪ್ರಾರಂಭವಾದರು. ಕೆಲವು ವರ್ಷಗಳ ನಂತರ ವಿಜಯ ಮತ್ತು ನ್ಯಾಷನಲ್ ಮುಂತಾದ ಕೆಲವು ಕಾಲೇಜುಗಳನ್ನು ಹೊರತುಪಡಿಸಿ ಕರ್ನಾಟಕದ ಮೈಸೂರು ರಾಜ್ಯದ ಆದ್ಯಂತ ಅನೇಕ ಖಾಸಗಿ ಕಾಲೇಜುಗಳಲ್ಲಿ ಬೇಸಿಗೆಯ ರಜೆಯ ವೇಳೆಗೆ ಅಧ್ಯಾಪಕರನ್ನು ಮನೆಗೆ ಕಳುಹಿಸಿ ಸಂಬಳ ಕೊಡ್ತಾ ಇರಲಿಲ್ಲ. ಮತ್ತೆ ಮುಂದಿನ ವರ್ಷ ಅವರನ್ನು ತೆಗೆದುಕೊಳ್ಳುತ್ತಾರೆ ಎನ್ನುವ ಯಾವುದೇ ಒಂದು ಸೂಚನೆಯೂ ಇರ್ತಾ ಇರಲಿಲ್ಲ. ಹಾಗಾಗಿ ಅನೇಕ ಖಾಸಗಿ ಕಾಲೇಜುಗಳ ಅಧ್ಯಾಪಕರ ಸ್ಥಿತಿ ಅತಂತ್ರವಾಗಿರುವುದನ್ನು ಅರಿತು ಖಾಸಗಿ ಕಾಲೇಜುಗಳ ಅಧ್ಯಾಪಕರ ಸಂಘವನ್ನು ಸ್ಥಾಪನೆ ಮಾಡಿದರು.
ಸೈಂಟ್ ಜೋಸೆಫ್ ಕಾಲೇಜಿನ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ PK ವೆಂಕಟರಾವ್ ಅವರು ಅಧ್ಯಕ್ಷರಾದರೆ ಪ್ರೊಫೆಸರ್ GV ಅವರು ಅದರ ಕಾರ್ಯದರ್ಶಿ. ಈ ಸಂಘದ ನಿರ್ವಹಣೆಯನ್ನು ದಕ್ಷವಾಗಿ ಮಾಡಿ ಎಲ್ಲ ಅಧ್ಯಾಪಕರನ್ನು ಒಗ್ಗೂಡಿಸಿದ ಪರಿಣಾಮವಾಗಿ ಖಾಸಗಿ ಕಾಲೇಜುಗಳು ಅಧ್ಯಾಪಕರುಗಳಿಗೆ ಬೇಸಿಗೆ ರಜೆಯ ಸಮಯದಲ್ಲಿ ಕೆಲಸದಿಂದ ತೆಗೆಯದಂತೆ ಮತ್ತು ಕೆಲಸದ ಭದ್ರತೆ ಉಂಟಾಗುವಂತೆ ಪೂರ್ತಿ ಸಂಬಳ ಮತ್ತು ಇತರ ಸವಲತ್ತು ಒದಗುವಂತೆ ನೋಡಿಕೊಂಡರು. ಇವುಗಳು ಕೂಡ ಅವರು ಮಾಡಿದಂತಹ ಕೆಲವು ವಿಚಾರಗಳು. ಅನೇಕ ಕವಿ ಮಿತ್ರರುಗಳಿಗೂ ಕೂಡ ಅವರಿಂದ ಬೇರೆ ಬೇರೆ ರೀತಿಯ ಸಹಾಯಗಳು ಒದಗಿ ಬಂದಿದ್ದು. BC ರಾಮಚಂದ್ರ ಶರ್ಮಾ ಅವರ ಬಗ್ಗೆ ನೀವು ಕೇಳಿದಿರಿ. ಅವರು ನಮ್ಮ ತಂದೆಯವರ ಆಪ್ತ ಮಿತ್ರರು, ನವ್ಯ ಕಾವ್ಯ ಪ್ರವರ್ತಕರಲ್ಲಿ ಅವರು ಒಬ್ಬರು. ಅವರು ನಮ್ಮ ತಂದೆಯವರ ಜೊತೆ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ರಾಮಚಂದ್ರ ಶರ್ಮಾ ಅವರು ಕವಿತೆಗಳನ್ನು ಬರೀತಾರೆ ಅಂತ ಗೊತ್ತಿದ್ದು, ಆದರೆ ಅವರು ಸಂಜೆಯ ಹೊತ್ತು ಇಸ್ಪೇಟ್ ಆಟದಲ್ಲಿ ತೊಡಗಿ ತಮ್ಮ ಬರವಣಿಗೆಯನ್ನು ನಿರ್ಲಕ್ಷ್ಯ ಮಾಡಿದರು. ಒಂದು ಸಲ ವೆಂಕಟಸುಬ್ಬಯ್ಯನವರು ನೀನು ಬರೆದಿರೋ ಪದ್ಯಗಳನ್ನು ತಗೊಂಬಾ ಅಂತ ಹೇಳಿ ಅದನ್ನು ಇಸ್ಕೊಂಡು ಅವ್ರಿಗೆ ರಾಮಚಂದ್ರ ಶರ್ಮಾ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಇಸ್ಪೇಟ್ ಎಂದು ಹೇಳಿದರು. ಅವರು ಅವಕ್ಕಾಗಿ ನಮ್ಮ ತಂದೆಯವರನ್ನು ನೋಡಿದರು. ಇಷ್ಟು ಒಳ್ಳೆಯ ಪದ್ಯಗಳನ್ನು ಬರೆಯೋನು ಇಸ್ಪೇಟ್ ಆಟದಲ್ಲಿ ಯಾಕೆ ಸಮಯ ಹಾಳು ಮಾಡ್ತಿ, ಇನ್ನೂ ಪದ್ಯಗಳನ್ನು ಬರೀ, ಇದನ್ನು ಮುದ್ರಣ ಮಾಡೋಕ್ಕೆ ಕೊಡುವಂತ ಅದರಲ್ಲಿ ಆರಿಸಿ ಕೆಲವು ಪದ್ಯಗಳನ್ನು ಕೊಟ್ಟರು. ರಾಮಚಂದ್ರ ಶರ್ಮಾ ಅವರು ಇಲ್ಲ ಇಲ್ಲ ಈ ಪದ್ಯನೂ ಬೇಕು ಅಂತ ಹೇಳಿದ್ರು. ನಮ್ಮ ತಂದೆ ಅದು ಆ ಮಟ್ಟಕ್ಕೆ ಬರೋದಿಲ್ಲ, ಬೇಡವೇ ಬೇಡ ಅಂತ ಬಹಳ ಮಾತುಕತೆ ಆಯಿತು. ಕೊನೆಗೆ ರಾಮಚಂದ್ರ ಶರ್ಮಾರು ಒಪ್ಪಿ ನಮ್ಮ ತಂದೆಯವರು ಯಾವುದನ್ನು ಆರಿಸಿದ್ರೋ ಆ ಕೃತಿಗಳನ್ನು ಕುರಿತು ಒಂದು ಪುಸ್ತಕ, ಇದು ಹೃದಯ ಗೀತೆ ಅಂತ. ಹೃದಯ ಗೀತ ಅನ್ನೋದು ಅವರ ಮೊದಲನೆಯ ಪುಸ್ತಕ. ಇದು 1952ರಲ್ಲಿ ಮುದ್ರಣ ಆಗಿ ಬಂತು. ಇದನ್ನು ನಮ್ಮ ತಂದೆಯವರಿಗೆ ಕೊಟ್ಟಾಗ ಅವರು ಬರೆದುಕೊಟ್ಟಿರುವ ಸಾಲುಗಳು ಇದು. ಒಮ್ಮೊಮ್ಮೆ ನಿನ್ನ ನುಡಿ ಬಲು ಕಟ್ಟು, ಮದ್ದು ಮೆಣಸಿನ ಸಾರು, ಮಧುವಲ್ಲ ಕಣ ಜೀವಿ, ಕೃತಜ್ಞ ಹೃದಯದ ಒಲವಿನ ಉಡುಗೊರೆ. ರಾಮಚಂದ್ರ ಶರ್ಮಾ. ಈ ಕವನ ಗ್ರಂಥದಲ್ಲಿ ಇರುವಂತಹ 33 ಪದ್ಯಗಳಲ್ಲಿ ನಮ್ಮ ತಂದೆಯವರು ಆರಿಸಿದ್ದು 32. 33ನೇ ಪದ್ಯವನ್ನ ನಮ್ಮ ತಂದೆಯವರಿಗೆ ಸೋರಿಸದೆ ಅವರು ಸೇರಿಸಿದ್ದಾರೆ. ಅದು ಒಂದು ಸಾನೆಟ್, ಒಂದು ಸುನೀತ. ಅದು ಅದರ ಶೀರ್ಷಿಕೆ ಜೀವಿಗೆ ಅಂತ. ಅದು ನಮ್ಮ ತಂದೆಯವರನ್ನು ಕುರಿತೇ ಮಾಡಿದಂತಹ ಒಂದು ಜೀವಿಗೆ. ಕನ್ನಡದ ನುಡಿಗಳಿಗೆ ಓರ್ವಳೆ ದಿಟ್ಟಂ ದೇವಿ, ಶ್ರದ್ಧೆಯೊಂದಾದರೆ ಪೂಜೆ 100 ಬಗೆ, ಭಾವ ಕುಸುಮದ ಸಂಖ್ಯೆ 100,000ವಯ್ಯ, ಕಲ್ಪನೋದ್ಯಾನದ ಬಲು ಬಿತ್ತರ ಕಣ ಜೀವಿ. ಹೀಗೆ ಹೇಳಿ ಅದರ ಕೊನೆಯಲ್ಲಿ ಜೀವಿಯವರು ಏನು ಮಾಡಬಹುದಾಗಿತ್ತು ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದ ಅವರು ಈ ರೀತಿ ಹೇಳ್ತಾರೆ. ನೀನೇ ಕತೆ ಕವನಗಳ ಕಟ್ಟಬಹುದಾಗಿತ್ತು, ನಿಜಕ್ಕೂ ನಿನಗಿದೆ ಅಂಥ ರುಚಿ ಜ್ಞಾನ ಸಂಪತ್ತು, ನೀ ವಿಮರ್ಶಕನಾಗಿ ಮಾರ್ಗದರ್ಶಕನಾದೆ, ನಿತ್ಯವಾಗಿರಲಣ್ಣ ನನಗೆ ನಿನ್ನ ಸುಬೋಧೆ. ಶರ್ಮಾ ಅವರ ಕೊನೆಯವರೆಗೂ ಕೂಡ ಅವರ ಬರೆದ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ತಂದೆಯವರಿಗೆ ಕೊಟ್ಟು ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ರು. ಇದು ರಾಮಚಂದ್ರ ಶರ್ಮಾ ಅವರ ಮೊದಲನೆಯ ಪುಸ್ತಕ. ಆದರೆ KS ನರಸಿಂಹಸ್ವಾಮಿ ಅವರು ತಮ್ಮ ಮೊದಲನೆಯ ಪುಸ್ತಕ ಬಂದ ಅನಂತರ ದಿನಗಳಲ್ಲಿ ಸುಮಾರು 16-17 ವರ್ಷ ಯಾವುದೇ ಪುಸ್ತಕ ಬರದೆ ಬಹಳ ಅನೇಕ ಸಹೃದಯರಿಗೆ ಬಹಳ ಬೇಜಾರಾಗಿತ್ತು. ಅದರಲ್ಲಿ ನಮ್ಮ ತಂದೆಯವರು ಕೂಡ ಒಬ್ಬರು. ಅವರಿಬ್ಬರು ಏಕವಚನದ ಮಿತ್ರರು. ಒಬ್ಬನೇ ನರಸಿಂಹಸ್ವಾಮಿ ಯಾತಕ್ಕೆ ಅಷ್ಟು ಪದ್ಯ ಬರೆದಿದ್ರು ಪುಸ್ತಕ ಬರ್ತಾ ಇಲ್ಲ ಅಂತ. ಅವರ ಮೊದಲ ಗ್ರಂಥದ ಬಗ್ಗೆ ಅನೇಕರಿಗೆ ಹೇಗೆ ಏನು ಅಂತ ತಿಳಿದಿದೆ. ಮತ್ತು ಅವರಿಗೆ ಇದ್ದಂಥ ಪರಿಸ್ಥಿತಿನಲ್ಲಿ ನಾನು ಹೇಗಪ್ಪ ಪಬ್ಲಿಷ್ ಮಾಡಲಿ, ಯಾರೂ ಇದು ಕವನ ಪಬ್ಲಿಷ್ ಮಾಡ್ತಾ ಇಲ್ಲ, ನನಗೆ ಆಗ್ತಾ ಇಲ್ಲ ಅಂತಂದು, ನೀನು ಬರೆದಿರೋ ತಂದ್ಕೊಡು ಇಲ್ಲಿಗೆ ಅಂತ ಹೇಳಿ ಅದರಲ್ಲಿ ಆರಿಸಿದ ಕವನಗಳನ್ನ ಕೊಟ್ಟು ಇದನ್ನು ತೆಗೆದುಕೊಂಡು ಹೋಗಿ ಬಾಕಿನ ಒಂದು ಪ್ರತಿ ಮಾಡಿಸ್ಬಿಡು ಮತ್ತು ಬಾಕಿನ ಅಂತಿದ್ದಾರಲ್ಲ ಅವರಿಗೆ ಕೊಡು, ಅಂದರೆ ಲಿಪಿ ಪ್ರಕಾಶನಕ್ಕೆ. ಮತ್ತೊಂದು ಪ್ರತಿಯನ್ನು ನಾನು ಹೇಳಿದೆ ಅಂಥೇಳಿ ನೀನು ಹೇಳಿದೆ ಅಂಥೇಳಿ ಎಲ್ಲ ಶೇಷಗಿರಾವ್ ಕೊಡು, ಒಂದು ಒಳ್ಳೆಯ ಮುನ್ನುಡಿ ಬರೆಸು. ಅಲ್ಲ ಅದು ಹೇಗಪ್ಪ, ನೀನು ಸುಮ್ಮನೆ ಇರಪ್ಪ, ನೀನು ಮಾಡು, ಇಷ್ಟು ಮಾಡು ಅಂತ. ಮಧ್ಯದಲ್ಲಿ ಅನೇಕ ಸ್ನೇಹಿತರನ್ನು ಸೇರಿಸಿ
ಈ ರೀತಿ KS ನರಸಿಂಹಸ್ವಾಮಿ ಅವರ ಪುಸ್ತಕ ಪ್ರಕಟವಾಗಬೇಕಾಗಿದೆ, ಅದಕ್ಕಾಗಿ ನನಗೆ ಧನ ಬೇಕಾಗಿದೆ, ಸಹಾಯ ಮಾಡಿ ಅಂತ ಅವರ ಆಪ್ತ ಮಿತ್ರರು ಅನೇಕರನ್ನು ಕೇಳಿದರು. ಅವರೆಲ್ಲರೂ ಕೂಡ ತುಂಬು ಹೃದಯದಿಂದ 100 ರೂಪಾಯಿ, 50 ರೂಪಾಯಿ, 20 ರೂಪಾಯಿಗೆ ಕೊಟ್ಟು 2,000 ರೂಪಾಯಿಗಳು ಒಟ್ಟಿಗೆ ಆಯಿತು. ಅದನ್ನು ತಗೊಂಡು ಹೋಗಿ ಬಾಕಿನ ಅವರ ಕೈಯಲ್ಲಿಟ್ಟು, ಇದರಿಂದ ಪುಸ್ತಕವನ್ನು ಮುದ್ರಣ ಮಾಡಿ KS ನರಸಿಂಹಸ್ವಾಮಿ ಅವರ ಹೆಸರಿನಲ್ಲೇ ಮುದ್ರಣ ಮಾಡಿ ಕೊಡಿ ಅಂತ. ಆಗ ಹೊರಬಂದಿದ್ದೇ ತೆರೆದ ಬಾಗಿಲು. ಅದು ಬಿಡುಗಡೆಗೂ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಬೇಕು ಎಂದು ಮಾಡಿ, ಆಗ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಶ್ರೀಮಾನ್ ಡಾಕ್ಟರ್ ಹಮಾ ನಾಯ್ಕರ್ ಅವ್ರ ಕೈಲಿ ಅದನ್ನು ಬಿಡುಗಡೆ ಮಾಡಿಸಿದ್ರು. ಮುಂದೆ ಆ ಪುಸ್ತಕ 3-4 ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯವಾಯಿತು. ಹಾಗಾಗಿ ಮೊದಲನೆಯ ಏನು 1000 ಪ್ರತಿಗಳು ಮುದ್ರಣ ಆಗಿತ್ತೋ ಅದಷ್ಟು ಕೂಡ ಮಾರಾಟ ಆಗಿ ಅವರಿಗೆ ಸ್ವಲ್ಪ ಸಹಾಯ ಆಯಿತು. ಅದಲ್ಲದೆ ಅದಕ್ಕೆ ಅವರಿಗೆ ಮುಂದೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕೂಡ ಕೊಡ್ತು. ಇದು ಜಿ.ವಿ. ಅವರು ಮಾಡಿರುವ ಅನೇಕ ವಿಚಾರಗಳಲ್ಲಿ, ಕವಿಗಳ ಲೇಖಕರ ವಿಚಾರದಲ್ಲಿ ಮಾಡಿರುವ ವಿಚಾರಗಳಲ್ಲಿ 2 ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಸಣ್ಣವನಿದ್ದಾಗ ಬಹಳ ತುಂಟತನ ಮಾಡ್ತಾ ಇದ್ದೆ. ಅದಕ್ಕೆ ರಜೆಯ ದಿನಗಳಲ್ಲಿ ನಮ್ಮ ತಂದೆಯವರು ಹೊರಗೆ ಹೊರಟ್ರೆ ಇವನನ್ನು ಕರೆದುಕೊಂಡು ಹೋಗಿ ಎಂದು ನಮ್ಮ ತಾಯಿಯವರು ನನ್ನನ್ನು ಅವರ ಜೊತೆ ಕಳಿಸ್ತಾ ಇದ್ರು. ಇಲ್ಲ ಸಾಗ್ ಹಾಕ್ತಾ ಇದ್ರು. ಅವರ ಸೈಕಲ್ ಮೇಲೆ ನನಗಾಗಿ ಒಂದು ಸಣ್ಣ ಪೀಠ ಮುಂದೆ ಹಾಕಿಸಿದ್ರು. ಹೀಗೆ ಅವರೊಡನೆ ಹೋದಾಗ ಅನೇಕ ಹಿರಿಯ ಸಾಹಿತಿಗಳನ್ನು ಹತ್ತಿರದಿಂದ ನೋಡುವ, ಅವರಿಂದ ತಲೆ ನೇವರಿಸಿಕೊಂಡು ಆಶೀರ್ವಾದ ಪಡೆಯುವ ಪುಣ್ಯ ನನ್ನ ತುಂಟತನದ ದೆಸೆಯಿಂದ ನನಗೆ ಪ್ರಾಪ್ತವಾಗಿತ್ತು. ಅಂದು ಅವರೆಲ್ಲರ ಆಶೀರ್ವಾದದ ಜೊತೆಗೆ ನಮ್ಮ ತಂದೆ ತಾಯಿಯರ ಆಶೀರ್ವಾದವೂ ಸೇರಿರುವುದರಿಂದ ನನಗೆ ನಿಮ್ಮಂಥ ಸಜ್ಜನರ, ಸನ್ಮಿತ್ರರ ಜೊತೆ ಇರಲು ಸಾಧ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ತುಂಬಾ ಮುಕ್ತವಾಗಿ ಬಂತು. ಜಿ.ವಿ. ಅವರ ಎಷ್ಟೊಂದು ನೆನಪುಗಳನ್ನ ಎಲ್ಲಿಗೋ ಹಂಚ್ಕೊಂಡಿದ್ದೀರಾ. ಹಾಗೆ ಯಾರಿಗಾದ್ರೂ ಈ ಬಗ್ಗೆ ಏನಾದ್ರು ಕೇಳ್ಬೇಕು ಅಂತಿದ್ರೆ ಅರುಣ್ ಸರ್ ಹತ್ರ ಪ್ರಶ್ನೆಗಳನ್ನ ಕೇಳ್ಬೋದು. ನಮಸ್ಕಾರ ಸರ್. ಬಹಳ ಸೊಗಸಾಗಿ ಮಾತಾಡಿದ್ರಿ. ಸಮಯ ಹೇಗ್ ಕಳೀತು ಅಂತಾನೆ ನಮಗ್ ಗೊತ್ತಾಗ್ಲಿಲ್ಲ. ಅಂತ ಒಂದು ವ್ಯಕ್ತಿತ್ವದ ನಮಗೆ ಪರಿಚಿತವಲ್ಲದ ಮುಖಗಳನ್ನ ಇಷ್ಟು ನಿರರ್ಗಳವಾಗಿ ಶುದ್ಧ ಭಾಷೆಯಲ್ಲಿ ಸ್ವಲ್ಪವೂ ನಮಗೆ ಬೇಸರವಾಗದ ರೀತಿ ಹೇಳಿ, ನಿಘಂಟು ತಜ್ಞರ ಮಗ ನೀವು ಅನ್ನೋದನ್ನ ನೀವು ಇವತ್ತು ಸಾಧಿಸಿ ತೋರಿಸ್ಬಿಟ್ರಿ ಸರ್. ಬಹಳ ಸಂತೋಷ ಆಯ್ತು. ನಾನು ನಿಮ್ಮನ್ನ ಇನ್ನೊಂದು ಮಾತು ಕೇಳ್ಬೇಕು. ನೀವು ನಿಮ್ಮ ತಂದೆಯವರಿಗೆ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರಿ. ಆ ಸಂದರ್ಭವನ್ನ ಸ್ವಲ್ಪ ನಮ್ಗೆ ಹೇಳಿ, ನಮ್ಮ ಕೇಳುಗರಿಗೆ ಹೇಳಿ ಸರ್. ಅದರ ಬಗ್ಗೆ ಸೂಚ್ಯವಾಗಿ ಹೇಳಿದೆ. ಯಾಕೆಂದ್ರೆ 1 ಗಂಟೆಯ ಕಾಲಿಮಿತಿಯಲ್ಲಿ ನಾನು ಹಾಕೊಂಡಿದ್ದು ಸರಿಯಾಗಿ 1 ಗಂಟೆಗೆ 2 ನಿಮಿಷ ಇರುವಾಗಲೇ ಮುಗಿಸಿದ್ದೀನಿ ಅನ್ಕೊಂಡಿದ್ದೀನಿ. ನಾನು ನಿಮಗೆ ತಿಳಿಸಿದಾಗೆ ಜಿ.ವಿ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ನಾನು ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಜಿ.ವಿ. ಅವರು ನನ್ನನ್ನು ಕರೆದು, ನೋಡಪ್ಪ, ಇದೊಂದು ಒಳ್ಳೆಯ ಅವಕಾಶ ಇದೆ. ನಿನ್ನ ಓದನ್ನು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿಕೊಳ್ಳದೆ ಒಂದಷ್ಟು ಸಮಯವನ್ನು ಕೊಡುವುದಾಯಿತು ಅಂದರೆ ನಿನಗೆ ಕಾರ್ಯದರ್ಶಿಯ ಕೆಲಸ ಏನು ಅನ್ನೋದನ್ನು ಹೇಳ್ಕೊಡ್ತೇನೆ ಮನೆಯಲ್ಲಿ. ಅದನ್ನು ಇಷ್ಟ ಇದ್ದರೆ ಮಾಡು, ಇಲ್ಲ ಅಂದರೆ ಬಿಟ್ಬಿಡು, ಪರವಾಗಿಲ್ಲ ಅಂತ. ನನಗೆ ಅದೊಂದು ಬಹಳ ಒಳ್ಳೆಯ ಕೆಲಸ ಅಲ್ಲ, ಯಾತಕ್ಕೆ ಮಾಡಬಾರ್ದು, ಕಾರ್ಯದರ್ಶಿ ಅಂತ ಕೇಳ್ತಾ ಇದ್ದೆ, ಏನು ಮಾಡ್ತಾರೆ ಆಯ್ತು, ಆಗಲಿ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಮನೆಯಲ್ಲಿ ಅವರ ಪರಿಷತ್ತಿಗೆ ಮತ್ತು ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಕೂಡ ಶಿಸ್ತಿನಿಂದ ಬರೆದಿಡುವುದು, ಒಂದು ಡೈರಿನಲ್ಲಿ ಅವರು ಯಾವ ದಿನ ಏನೇನು ಕಾರ್ಯಕ್ರಮ ಇದೆ ಅಂತ, ಅವರು ಮನೆ ಇಲ್ಲದ ವೇಳೆ, ನಾನು ಇದ್ದ ವೇಳೆ ಯಾವುದಾದರೂ ದೂರವಾಣಿ ಕರೆಗಳು ಬಂದರೆ ಅದಕ್ಕೆ ಉತ್ತರಿಸಿ ಅವರಿಂದ ಪಡೆಯುವ ಮಾತುಗಳನ್ನು ಬರೆದುಕೊಂಡು ನಮ್ಮ ತಂದೆ ಅವರ ಯಾವ ಸಂಖ್ಯೆಯಿಂದ ಬಂದಿದೆ ಅದನ್ನು ಗುರುತು ಹಾಕ್ಕೊಂಡು ನಮ್ಮ ತಂದೆಯವರು ಮನೆಗೆ ಬಂದಾಗ ಅವ್ರಿಗೆ ತಿಳಿಸ್ಬೇಕಾಗ್ತಾ ಇತ್ತು.
ಇದಲ್ಲದೆ ಇದ್ದರೆ ಮತ್ತೊಂದು ವಿಚಾರಗಳೇನು ಅಂತಂದ್ರೆ, ದಯವಿಟ್ಟು ಕ್ಷಮೆ ಇರಲಿ, ಈ ರೀತಿ ಹಾಕೋದು. ಜೊತೆಗೆ ನಾನು ಈ ರೀತಿಯ ಕೆಲಸದಲ್ಲಿ ತೊಡಗಿದ್ದೀನಿ ಅಂತ ಗೊತ್ತಾದಾಗ ಎಷ್ಟೋ ಸಲ ಕೆಲವು ವಿಚಾರಗಳನ್ನು ಬರೆದು ಅದನ್ನು ಒಂದು ಕವರ್ನಲ್ಲಿಟ್ಟು, ಲಕೋಟೆಯಲ್ಲಿಟ್ಟು ಅದಕ್ಕೆ ಅಂಟಿಸಿ ಅದರ ಮೇಲೆ ನಿರಂಜನ ಕೋತ ಭೈರಪ್ಪನವರು, ಅವರ ಖಜಾಂಚಿಗಳು ಮತ್ತು ಇನ್ಯಾರಿಗಾದರೂ ಕೊಡಬೇಕು ಅಂತ ಮನೆಯಲ್ಲಿ ತೆಗೆದಿಡ್ತಾ ಇದ್ರು. ಅವರು ಬಂದಾಗ ಆ ಕಾಗದವನ್ನು ಕೊಡೋದು ನನ್ನ ಜವಾಬ್ದಾರಿ, ಮತ್ತು ಅವರೇನಾದರೂ ಕೊಟ್ಟರೆ ತೆಗೆದುಕೊಳ್ಳೋದು. ಅದು ಎಲ್ಲಿವರೆಗೂ ಬಂತು ಒಂದು 2-3 ತಿಂಗಳು ಆಗುವಷ್ಟರಲ್ಲಿ ನಮ್ಮ ತಂದೆಯವರು ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದರೂ ಕೂಡ ಸಂಜೆಯ ವೇಳೆ ನಾನು ಮನೆಯಲ್ಲಿರ್ತೀನಿ ಅಂತ ಗೊತ್ತಾದಾಗ ಅವರುಗಳು ಕರೆ ಮಾಡಿ, ಅಪ್ಪ ಇದು ಮುಖ್ಯವಾದ ವಿಚಾರ, ಇದನ್ನು ಗುರುತು ಹಾಕ್ಕೊಂಡು ನಿಮ್ಮ ತಂದೆಗೆ ಹೇಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದೆಲ್ಲ ಕಾರ್ಯಗಳನ್ನು ಮಾಡೋದು, ಡೈರಿನಲ್ಲಿ ಗುರುತು ಹಾಕ್ಕೊಳ್ಳೋದು, ಅವರಿಗೆ ನೆನಪು ಮಾಡುವುದು, ಮತ್ತು ಯಾವುದಾದರೂ ಬದಲಾವಣೆ ಬೇಕಾಗಿದ್ದರೆ ನಾನೇ ದೂರವಾಣಿ ಕರೆ ಮಾಡಿ ಕೆಲವು ಸಂಸ್ಥೆಗಳಿಗೆ ತಿಳಿಸುವುದು, ಈ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದೆ. ಜೊತೆಗೆ ತಿಂಗಳು ಆಗಬೇಕಾದ ಕಾರ್ಯಕ್ರಮಗಳು ಇಟ್ಕೊಂಡಾಗ ಮುಂದಿನ 3 ತಿಂಗಳಲ್ಲಿ ಯಾವ ದಿನ ಯಾವ್ಯಾವ ಕಡೆ ಗಾಂಧಿ ಸಾಹಿತ್ಯ ಸಂಘದಲ್ಲ, ಕನ್ನಡಿಗರ ಕೂಟದಲ್ಲೋ ಅಥವಾ ದಂಡು ಪ್ರದೇಶದಲ್ಲೋ ಇವುಗಳನ್ನ ಒಂದಕ್ಕೊಂದಕ್ಕೆ ದಿನಾಂಕಗಳು ಡಿಕ್ಕಿ ಹೊಡೆದೇ ಇದ್ದಾಗೆ ಬೇರೆ ಬೇರೆ ದಿನಗಳಿರೋ ಹಾಗೆ ಒಂದು ಟೈಮ್ ಟೇಬಲ್ ತಯಾರು ಮಾಡೋದು ಕೂಡ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಇಂಥ ವಿಚಾರಗಳೆಲ್ಲ ಮಾಡಿದ ಮೇಲೆ ನನಗೆ ಅನೇಕ ಶಿಸ್ತಿನ ವಿಚಾರಗಳು, ಗೌಪ್ಯವಾದ ವಿಚಾರಗಳನ್ನು ಹೇಗೆ ಗೌಪ್ಯವಾಗಿ ಇಡಬೇಕು, ಇಂಥ ಗೌಪ್ಯ ವಿಚಾರಗಳು ಇವರ ಬಳಿ ಇದೆ ಅಂತ ಹೇಗೆ ಇತರರು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾರೆ, ಹೇಗೆ ಆಟ ಆಡ್ತಾರೆ ಅನ್ನೋದೆಲ್ಲವೂ ಕೂಡ ನನ್ನ ಹೈಸ್ಕೂಲ್ ದಿನಗಳಲ್ಲಿ ನನಗೆ ಗೊತ್ತಾಯಿತು. ಹಾಗಾಗಿ ನನಗೆ ಮುಂದೆನೂ ಕೂಡ ಅನೇಕ ಅನುಕೂಲಗಳಾದವು. ಇದು ನಾನು ಗೃಹ ಕಾರ್ಯದರ್ಶಿಯಾಗಿ ಮಾಡಿದ ಕಾರ್ಯ. ಇದರಿಂದ ಆದಂಥ ಮತ್ತೊಂದು ದೊಡ್ಡ ಉಪಕಾರ ನನಗೇನು ಅಂತಂದರೆ, ನಾನು ದೇಶದ ಬೇರೆ ಬೇರೆ ಕಡೆಗಳಲ್ಲಿದ್ದು ನಮ್ಮ ತಂದೆಯವರ ಕಡೆಯ ದಿನಗಳಲ್ಲಿ ಅನೇಕ ವರ್ಷಗಳ ಜೊತೆಗಿದ್ದೆ. ಆಗ ಅವರಿಗೆ ನನ್ನ ಮೇಲಿನ ವಿಶ್ವಾಸ ಹೆಚ್ಚಾಗೋದಕ್ಕೆ ಹಿಂದೆ ಅವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಕೂಡ ಒಂದು ಕಾರಣ ಅಂತ ನನ್ನ ಭಾವನೆ. ಇದಕ್ಕೆ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ ಸರ್. ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಷಯ ಹೇಳಿದ್ರಿ, ನಿಮ್ಮ ಇಂಜಿನಿಯರಿಂಗ್ ಕೆಲಸ ಮತ್ತೆ ಸಾಹಿತ್ಯದ ಕೆಲಸ ಜೊತೆಲಿ ನಿಮ್ಮ ತಂದೆಯವರಿಗೆ ಒತ್ತಾಸೆ ಆಗಿರೋದು, ಇದೆಲ್ಲಕ್ಕೂ ಸಹಾಯವಾಗಿ ನಿಮ್ಮ ಧರ್ಮಪತ್ನಿಯವರು ನಿಮ್ಮ ಬೆಂಬಲವಾಗಿ ನಿಂತಿರು ಅಂತ. ಅವ್ರು ಮನೇಲಿ ಇದ್ರು ಅಂತಂದ್ರೆ ನಮ್ಮನ್ನೆಲ್ಲ ಒಂದ್ಸರ್ತಿ ಪರಿಚಯ ಮಾಡ್ಕೊಡ್ಬೇಕು ಸರ್. ಇಲ್ಲ, ಸದ್ಯಕ್ಕೆ ಅವರು ಇಲ್ಲ, ಅವರು ಮಗಳ ಮನೆಗೆ ಹೋಗಿದ್ದಾರೆ, ಮನೆಯಲ್ಲಿ ಇಲ್ಲ ಅವರು. ಇಲ್ಲವರ ಖಂಡಿತ ಭೇಟಿ ಮಾಡಿಸ್ತಾ ಇದ್ದೆ, ದಯವಿಟ್ಟು ಕ್ಷಮಿಸ್ಬೇಕು. ಆಯ್ತು ಸರ್. ಈ ಭಾಷಣ ಏನಾದ್ರೂ ಒಂದು ಸಭಾಗೃಹದಲ್ಲಿ ಆಫ್ಲೈನ್ ಆಗಿತ್ತು ಅಂತಂದ್ರೆ ಬಹುಶಃ ನೀವು ಮಧ್ಯ ಸಭಿಕರ ಚಪ್ಪಾಳೆಗೋಸ್ಕರ ಕಾಯ್ಬೇಕಾಗ್ತಿತ್ತು, ಆ ಶಬ್ದ ಅಡುಗೋ ತನಕ ನೀವು ಕಾಯ್ಬೇಕಾಗ್ತಿತ್ತು. ಇದು ಆನ್ಲೈನ್ ಆದ್ರಿಂದ ನಮ್ಗೆ ಅದನ್ನ ಮಾಡಕ್ಕಾಗ್ಲಿಲ್ಲ. ನನಗೆ ಕೈಯಲ್ಲಿ ಒಂದೇ ಸಮನೆ ನಾನು ಚಪ್ಪಾಳೆ ತಟ್ಲೆ ಅನ್ನೋ ಹಾಗೆ ಆಗ್ತಾ ಇತ್ತು. ಆದ್ರೆ ಮಧ್ಯದಲ್ಲಿ ನಾವು ಮೆಸೇಜ್ಗಳು ಹಾಕಿ ತಮ್ಮ ಗಮನವನ್ನ ಬೇರೆ ಕಡೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ವಿ. ಅದ್ಭುತವಾದ ಒಂದು ನೀವು ವಿವರಣೆಯನ್ನ ಕೊಟ್ರಿ, ಅದ್ಭುತವಾಗಿ ಪರಿಚಯಿಸ್ಕೊಟ್ರಿ. ತಮ್ಗೆ ಯಾವ ವಿಧದಲ್ಲಿ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಿಜವಾಗ್ಲೂ ನಮ್ಮ ಜಿಜ್ಞಾಸ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ತೆ ಮೇಡಮ್. ಇನ್ನು ಕೆಲವರು ಕೈ ಎತ್ತಿದ್ದಾರೆ, ಅವರ ಪ್ರಶ್ನೆಗಳನ್ನು ಕೇಳ್ಬೋದು. ಆಯ್ತು ಸರ್. ನಾನ್ ಕೈ ಎತ್ತಿದ್ದೀನಿ ಅರುಣ ಅವರೇ. ರವೀಂದ್ರ ಹೇಳಿ ಸರ್. ಇವಾಗ ಅವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಡೈರಿಯನ್ನ ನೀವು ಮೈಂಟೈನ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಜೀವಿ ಅವರು ಬೇರೆ ಸಂದರ್ಭಗಳಲ್ಲೂ ಕೂಡ ಡೈರಿನ ಬರಿತಾ ಇದ್ರ? ಡೈರಿ ಬರಿತಾ ಇದ್ದಂತ ಒಂದು ಬರೆಯುವಂತ ಒಂದು ಅಭ್ಯಾಸ ಅವ್ರಿಗಿತ್ತ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಕನ್ನಡದ ಹಿರಿಯ ನಿಘಂಟು ತಜ್ಞರು, ಕನ್ನಡಕ್ಕೆ ದೊಡ್ಡ ಕಾಣಿಕೆಯನ್ನ ಕೊಟ್ಟಂತ ಜೀವಿಯವರ ಜೊತೆ ನೀವು ಹಲವಾರು ದಿವಸ ಮಗನಾಗಿ, ಶಿಷ್ಯನಾಗಿ, ಆಪ್ತ ಕಾರ್ಯದರ್ಶಿಯಾಗಿ
ಕೆಲಸ ಮಾಡಿದಿರಿ. ನೀವೇನಾದ್ರೂ ಡೈರಿ ಬರೀತಾ ಇದ್ರಾ? ವಿಶಿಷ್ಟ ಸಂದರ್ಭಗಳನ್ನ ನೀವು ದಾಖಲೆ ಮಾಡಿದ್ದೀರಾ ಅಂತ ಎರಡನೇ ಪ್ರಶ್ನೆ. ಮೂರನೇದು, ನನ್ನ ಎಂದಿನ ಒಂದು ಬೇಡಿಕೆ ನಿಮ್ಮಲ್ಲಿ, ಇದನ್ನೆಲ್ಲ ದಾಖಲೆ ಮಾಡಿ ಆದಷ್ಟು ಬೇಗ ಒಂದು ಪುಸ್ತಕದಲ್ಲಿ ತಗೊಂಬನ್ನಿ ಅಂತ. ಅಷ್ಟೇ, ನಮಸ್ಕಾರ. ಸಾಮಾನ್ಯವಾಗಿ ರವೀಂದ್ರ ಅವರು ಪ್ರಶ್ನೆ ಕೇಳ್ತೀನಿ ಅಂದರೆ ನಾನು ನಡುಗ್ತೀನಿ. ಯಾಕೆಂದರೆ ಅವರು ಏನೋ ಒಂದು ಒಳ್ಳೆಯ ಉದ್ದೇಶದಿಂದಕೊಂಡೇ ಕೇಳಿರ್ತಾರೆ. ಅದು ನನ್ನ ಕೈಲಿ ಸಾಧ್ಯವೋ ಇಲ್ವೋ ಅನ್ನುವ ಬಗ್ಗೆ ನಾನು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಕಡೆಯ ಪ್ರಶ್ನೆ ಖಂಡಿತವಾಗಿ ನನ್ನ ಮನಸ್ಸಲ್ಲೂ ಅದಿದೆ. ಅನೇಕ ವಿಚಾರಗಳನ್ನು ಈಗಾಗಲೇ ಕೆಲವು ದಾಖಲೆಗಳ ಥರ ಮಾಡಿದ್ದೀನಿ. ಅದಕ್ಕಾಗಿ ಕುಳಿತುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಪೂರೈಸುವ ಒಂದು ಯೋಚನೆ ಮಾಡ್ತೀನಿ. ನೀವು ಡೈರಿ ವಿಚಾರ ಕೇಳಿದ್ರಿ. ಡೈರಿ ಅನ್ನೋದನ್ನ ಅವರು ಕೂಡ ಬರೀತಿರ್ಲಿಲ್ಲ, ನಾನು ಕೂಡ ಬರೀತಿರ್ಲಿಲ್ಲ. ಯಾಕೆಂದರೆ ಅವರು ಅದಕ್ಕೆ ಅದು ಬೇಡ ಅನ್ನೋದು ಅವರ, ನಾನು ಎಷ್ಟೊತ್ತಲ್ಲಿ ಕೇಳಿದ್ದೆ ಅವ್ರನ್ನ, ಯಾತಕ್ಕೆ ಇದನ್ನೆಲ್ಲ ಯಾಕೆ ಬರೀಬಾರ್ದು ನೀವು ಹಾಗೆ ಅಂತ. ಅವರಿಗೆ ಅದನ್ನು ಬರೆಯುವಂತಹ ಒಂದು ಇಷ್ಟ ಇರಲಿಲ್ಲ. ಅವ್ರಿಗೆ ಆತ್ಮಕಥೆ ಅಂತ ಬರೆಯುವುದು ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಡೈರಿನಲ್ಲೂ ಕೂಡ ಏನೂ ಹಾಕ್ಕೊಂಡಿರಲಿಲ್ಲ. ಹಾಗೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ನನ್ನನ್ನು ಇಷ್ಟಪಡೋರು 50 ಜನ ಇದ್ದರೆ ಇಷ್ಟಪಡದೇ ಇರೋರು 50 ಜನ ಇರ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಎರಡನ್ನೂ ಸರಿದೂಗಿಸ್ಕೊಂಡು ಹೋಗೋ ಸ್ಥಿತಿನಲ್ಲಿರ್ತೀನಿ. ನಾನು ಏನೇ ಬರೆದ್ರೂ ಕೂಡ ಈ ಕಡೆ ಆ ಕಡೆ ಆಗಿ ಕೆಲವರು ಮನಸ್ಸಿಗೆ ಬೇಜಾರಾಗ್ಬೋದು ಹಾಗೆ ಅಂತ. ಯಾಕೆಂದರೆ ಅವರು ಅವರ ಅಧ್ಯಾಪಕರ, ಅವರ ಸ್ನೇಹಿತರುಗಳಿಗೆ ಬಹಳ ಬೇಕಾದಾಗಿದ್ದು ಬಹಳ ಗೌರವವನ್ನು ಕೊಡ್ತಾಯಿದ್ರು ಕೊನೆಯವರೆಗೂ ಕೂಡ. ಹಾಗಾಗಿ ಅವರು ಡೈರಿಯನ್ನು ಬರೆದಿರಲಿಲ್ಲ. ನಾನು ಕೂಡ ಯಾವ ಡೈರಿಯನ್ನು ಕೂಡ ಬರೆದಿಲ್ಲ. ಆದರೆ ಆಗಿರುವಂತಹ ಅನೇಕ ವಿಚಾರಗಳು ನನ್ನ ಮನಸ್ಸಲ್ಲಿ ಬಹಳ ಚೆನ್ನಾಗಿ ನೆನಪಲ್ಲಿದೆ. ನೀವು ಕೇಳಿದಾಗ ಒಂದೇ ಒಂದು ತಮಾಷೆ ಪ್ರಸಂಗ ನಿಮಗೆ ಹೇಳ್ತೀನಿ. ನಾನು ಕೊನೆಯಲ್ಲಿ ಹೇಳಿದಾಗ ಸೈಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದಾಗ, ಒಂದು ಸಲ ಸೈಕಲ್ನಲ್ಲಿ ಕೂರಿಸ್ಕೊಂಡು JC ರೋಡ್ನಲ್ಲಿ, ಇವಾಗ ಹಿಂದೆ VASL ಅಂತ ಕಟ್ಟಡ ಇತ್ತು, ಈಗ ಅದು ಕೆಡವು ಹಾಕಿದ್ದಾರೆ. ಅಲ್ಲಿ KV ಅಯ್ಯರ್ ಅವರ ಒಂದು ವ್ಯಾಯಾಮ ಶಾಲೆ ಅಂತಿತ್ತು. KV ಅಯ್ಯರ್ ವ್ಯಾಯಾಮ ಶಾಲೆ. ಅಲ್ಲಿ ಅವರು ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ 6 ಪ್ಯಾಕ್ ಅಂತ ದೇಹವನ್ನು ದಾಢ್ಯವನ್ನು ಪಡೆಯೋಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಅಲ್ಲಿ ಹೇಳ್ಕೊಡ್ತಾ ಇದ್ರು. ಹಾಗೆ ಒಳ್ಳೆಯ ಸಾಮು ಮಾಡ್ತಾ ಇದ್ರು. ಕುಸ್ತಿ ಆಡೋಕ್ಕೆ ಅಖಾಡ ಇತ್ತು. ಒಂದು ಚಿಕ್ಕದ ಒಂದು ಈಜುಕೊಳ ಕೂಡ ಇತ್ತು. ಈ ಈಜುಕೊಳದ ಮುಂದೆ ಕಲ್ಲಿನಲ್ಲಿ ಮಾಡಿದಂತಹ ಒಂದು ಗುಂಡನೆಯ ಒಂದು ಚೆಂಡಿನ ಆಕಾರದ ಒಂದು ಆಕೃತಿಯನ್ನು ಅಲ್ಲಿ ಆಕರ್ಷಣೆಗಾಗಿ ಇಟ್ಟಿದ್ದರು. ಒಂದ್ಸಲಿ ಅಲ್ಲಿಗೆ ಹೋದಾಗ ನಮ್ಮ ತಂದೆಯವ್ರ ಹತ್ರ ಮಾತಾಡ್ತಾ ಇದ್ರು. ನಾನು ಹೋಗಿ ಆ ಕಲ್ಗುಂಡನ ಮೇಲೆ ಕೆತ್ತಕ್ಕಾಗುತ್ತಾ ಅಂತ ನೋಡ್ತಾ ಇದ್ರು. ಅದನ್ನು ನೋಡಿದ ಅಯ್ಯರವರು ಬಾ ಅಂತ ಕರೆದು ನನ್ನ ತಲೆ ಸವರಿ, ನೀವು ಒಂದು ಕೆಲಸ ಮಾಡೋದು ಬೇಕಾ ನಿಂಗೆ ಅಂತಂದ್ರು. ಅದು ನಂಗೆ ಬಹಳ ಖುಷಿ ಆಗೋಯ್ತು. ಹೌದು ಬೇಕು ಅಂದೆ, ತಗೊಂಡೋಗು ಅಂತ. ಆದರೆ ಭಾರ ಇದೆ ಅಲ್ವಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನೊಂದು 4 ವರ್ಷ ಹೋದ್ಮೇಲೆ ಇಲ್ಲಿಗೆ ಬಾ, ಈ ಥರ ನೋಡು ಒಳಗಡೆ ಹೋಗು, ಸಾಮ್ ಮಾಡ್ತಾ ಇದ್ದಾರಲ್ಲ ಅದು ಹೇಳ್ಕೊಡ್ತೀನಿ, ಆಮೇಲೆ ಆರಾಮನ್ನು ಎತ್ಕೊಂಡು ಹೋಗ್ಬೋದು ಅಂತ. ಅವತ್ತು ನನಗೆ ಸ್ವರ್ಗವೇ ಸಿಕ್ಕಿದಷ್ಟು ಖುಷಿಯಾಗಿ ಏನೋ ಸಿಕ್ಬಿಡ್ತು ಅಂತ ನಾನು ಮನೆಗೆ ಬಂದಿದ್ದೆ. ಇಂಥ ವಿಚಾರಗಳು ಮನಸ್ಸಲ್ಲಿದೆ. ಇವುಗಳನ್ನೆಲ್ಲ ನಾನು ದಾಖಲೆ ಖಂಡಿತವಾಗ್ಲಿ ಮಾಡ್ತೀನಿ ಸರ್. ಇದಕ್ಕಿಂತ ನಿಮ್ಮ ಕಲ್ಗುಂಡು ನಿಮ್ಮ ಮನೇಲಿದೆಯಾ ಸರ್? ತರಕ್ಕಾಗಲಿಲ್ಲ ಸರ್, ಸಾಮ್ ಮಾಡಕ್ಕೆ ಹೋಗಿಲ್ಲ ನಾನು. ಮಾಡಿ ನಾನು ಸಹ 6 ಪ್ಯಾಕ್ ಮಾಡ್ಕೊಂಡಿದ್ರೆ ಬಹುಶಃ ಅಲ್ಲಿರ್ತಿದ್ದೆ, ಇಲ್ಲಿ ಕೂತ್ಕೋತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಮತ್ತೆ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳಬಹುದು. ಉಮಾ ಅವ್ರೆ ನಮಸ್ಕಾರ. ಅರುಣಾ ಸರ್ ನಮಸ್ಕಾರ. ನಾನು ಶಾಂತ ನಾಗಮಂಗ್ಲ ಮಾತಾಡ್ತಾ ಇರೋದು. ನಮಸ್ತೆ ಮೇಡಮ್. ಬಹಳ ಅದ್ಭುತವಾಗಿತ್ತು. ಉಮಾ ಅವ್ರು ಹೇಳ್ದಾಗೆ 1 ಗಂಟೆ ಎಷ್ಟು ಕರೆಕ್ಟ್ ಆಗಿ ಅದು ತರಗತಿಯಲ್ಲಿ ಪಾಠ ಮಾಡೋ ತರ ಯಾವುದನ್ನು ಬಿಡದೇನೆ ಎಲ್ಲಾನು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಎಷ್ಟೋ ಸತಿ ಈ ವಿಷಯ ಎಲ್ಲ ಎಲ್ಲೆಲ್ಲೋ ಕೇಳಿದೀವಿ, ಓದಿದೀವಿ, ಆದ್ರೂ ನೀವ್ ಹೇಳುವಾಗ ಅದ್ರದ್ದು ಒಂದು ಕದರೇ ಬೇರೆ ಇತ್ತು ಬಿಡಿ. ನಾನು ನನಗ್ ಪ್ರಶ್ನೆ ಕೇಳೋದೇನೂ ಇಲ್ಲ, ಹೇಳೋದಷ್ಟೇ ಇದೆ. ನಾವೆಲ್ಲ ಒಂದಷ್ಟು ಜನ ಸೇರ್ಕೊಂಡು ಇವತ್ತು ಹಳೆಗನ್ನಡದ ಕಾವ್ಯಗಳನ್ನ ಅಭ್ಯಾಸ ಮಾಡ್ತಿದೀವಿ. ನಮ್ಮ ಪುಣ್ಯದಿಂದ ಅರುಣಾ ಸರು ನಮ್ ಜೊತೆ ಇದ್ದಾರೆ. ಅವ್ರಿರೋದು ನಮ್ಗೊಂಥರ ಬಲ. ಹೇಗೆ ಅಂದ್ರೆ ಅವರ ಮೂಲಕ ನಮಗೆ ಇವತ್ತು ಕೂಡ ಪೂಜ್ಯರಾದಂತ ಜೀವಿ ಅವರು ಪಾಠ ಮಾಡ್ತಾ ಇದ್ದಾರೆ.
ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಅವ್ರ ಮೂಲಕ, ಅರುಣಾ ಅವ್ರ ಮೂಲಕ ತುಂಬಾ ಅದು ನನಗೆ ಒಂದು ಬಲ ಕೊಡತ್ತೆ. ನನಗೇನು ತುಂಬಾ ಗೊತ್ತಿಲ್ಲ, ಏನೋ ಒಂದು ಸಾಹಸ ಮಾಡಿ ಒಂದಷ್ಟು ಜನ ಓದೋಣ ಅಂತ ಶುರು ಮಾಡಿದ್ವು. ಅದು ಬಹಳ ಚೆನ್ನಾಗಿ ಮುಂದುವರಿತಾ ಇದೆ. ಅದಕ್ಕೆ ಮುಖ್ಯವಾಗಿ ಅರುಣಾ ಸರ್ ಬಂದ್ಬಿಟ್ರೆ ನಮ್ಗೆ ಒಂದು ಎರಡು ಭುಜ ಅಲ್ಲ, ಅಷ್ಟಭುಜಗಳು ಸಿಕ್ಕಾಗ ಆಗ್ಬಿಡತ್ತೆ ಯಾವಾಗ್ಲೂ. ಮತ್ತಲ್ದೇನೆ ಇದೊಂದಲ್ದೇನೆ ಮತ್ತೆ ಜಿ.ವಿ ಅವರು ಹೇಗೆ ನೋಟ್ಸ್ ಮಾಡ್ಕೊಳ್ತಾ ಇದ್ರು ಅದೆಲ್ಲ ಕೂಡ ತೋರಿಸಿದ್ರು. ಅದ್ ಹೇಳ್ಬೇಕಾಗಿತ್ತು ಅರುಣಾ ಸರ್, ಅದ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅವರು ಹೇಳ್ತೀರಾ ಸರ್? ಅರುಣಾ ಸರ್? ಇಲ್ಲ ಹೇಳಿ, ನೀವ್ ಹೇಳಿ ಮೇಡಮ್, ಗೊತ್ತಿಲ್ಲ. ಏನಿಲ್ಲ, ನಾವು ಪಂಪ ಭಾರತ ಓದುವಾಗ ಅವ್ರು ಹೇಳಿದ್ರು, ಎಷ್ಟೊಂದು ಸಂದರ್ಭಗಳಲ್ಲಿ ನಾವು ಪುಸ್ತಕಗಳ ಮೇಲೆ ಎಷ್ಟು ಗೀಚ್ಕೊಂಡಿರ್ತೀವಿ, ಅದು ಒಂದ್ ಇದೆಯಂತೆ, ಎಷ್ಟು ನೀವು ಪುಸ್ತಕ ಚಿತ್ ಮಾಡಿರ್ತೀರೋ ಅಷ್ಟ್ ಚೆನ್ನಾಗಿ ಓದಿರ್ತೀರಿ ಬುಕ್ಕು ಅಂತ ಹೇಳಿ. ಅದಕ್ಕೆ ಜಿ.ವಿ ಅವ್ರು ಏನ್ ಮಾಡ್ತಾ ಇದ್ರಂತೆ, ಪುಸ್ತಕನ ಬರ್ತಿದ್ದಂಗೆನೆ ಅದನ್ನ ಬಿಡಿಸಿ ಮಧ್ಯ ಮಧ್ಯ ಒಂದೊಂದು ಖಾಲಿ ಪೇಜ್ ನ ಇಟ್ಕೊಂಡು ಅದನ್ನ ಬೈಂಡ್ ಮಾಡಿಸ್ಕೊಳ್ತಿದ್ರು ಅಂತ ಅರುಣಾ ಸರ್ ಹೇಳಿದ್ರು. ಅದ್ರಲ್ಲೆಲ್ಲ ನೋಟ್ಸ್ ಮಾಡ್ಕೊಳ್ಳೋದು ಎಲ್ಲ ಅದನ್ನ ತೋರ್ಸು ಇದ್ರು. ನಾವು ಮೊದಲ ಸತಿ ಪಂಪ ಭಾರತ ಪೂರ್ತಿ ಅಧ್ಯಯನ ಮಾಡಿ ಒಂದ್ ಗೆಟ್ ಟುಗೆದರ್ ಮಾಡಿದಾಗ ಅದನ್ನ ನೋಡ್ಬೇಕು ಅಂತ ನಾವು ಆಸೆ ಪಟ್ಟಿದ್ವು. ಅವ್ರು ತಂದು ತೋರ್ಸಿದ್ರು. ಎಷ್ಟೋ ಸಂದರ್ಭದಲ್ಲಿ ಲಕ್ಷ್ಮೀಶನ್ ಓದುವಾಗ ಜಿ.ವಿ ಅವರ ಹೊಸ ಹೊಳಹುಗಳನ್ನ ನಮಗೆ ಕೊಡ್ತಾರೆ. ಇದು ಒಂದಾದ್ರೆ, ಎರಡನೇದು ಅವ್ರು ಹೇಗೆ ಅವ್ರ ತಂದೆಯವರು ರಾಮಚಂದ್ರ ಶರ್ಮಾ ಅವರಿಗೆ, KS ಅವರಿಗೆ ಸಹಾಯ ಮಾಡಿದ್ರು, ಆತರ ನಮಗೂ ಕೂಡ ಅರುಣಾ ಸರೇ ಮಾರ್ಗದರ್ಶನ ಮಾಡೋದು. ಹೀಗ್ ಮಾಡ್ಬೋದಲ್ವಾ, ಈ ಪುಸ್ತಕ ನೀವು ಮಾಡಿ, ಅದ್ ಹಾಗ್ ಮಾಡಿ, ಈ ತರ ನಮಗ ಅವರು ಒಂಥರ ಸಹೋದರರ ತರ, ಸಾಹಿತ್ಯ ಸಹೋದರ ಅಂತ ಬೇಕಾದ್ರೆ ನಾನು ಕರಿತೀನಿ ಅವ್ರನ್ನ. ಆ ರೀತಿಯಾಗಿ ಅವರು ನಮಗೆ ಇದನ್ ಮಾಡ್ತಾ ಇದ್ದಾರೆ. ಅದನ್ನ ಮಾತ್ರ ಹೇಳ್ಬೇಕು ಅಂತ ನಾನು ಇದನ್ ಮಾಡಿದೆ. ಎಲ್ರು ನೋಡಿ, ಇವರೆಲ್ಲರೂ ಸರಸ್ವತಿ, ಶ್ರವಣಕುಮಾರಿ, ರಾಧಿಕಾ, ಈವನ್ ರವೀಂದ್ರ ಸರ್, ಇವರೆಲ್ಲ, ಆಮೇಲೆ ಪದ್ಮಶ್ರೀ, ಎಲ್ಲರೂ ಕೂಡ ಹಳಗನ್ನಡದ ತರಗತಿಯಲ್ಲಿ ಇರೋವಂಥವ್ರೆ. ಅವರೆಲ್ಲರ ಪರವಾಗಿ ನಾ ಈ ಮಾತನ್ನ ಆಡ್ತಾ ಇದ್ದೀನಿ. ಮತ್ತೊಮ್ಮೆ ಇಂತ ಒಂದ್ ಒಳ್ಳೆ ಇದನ್ನ ನೀವು ಏರ್ಪಡಿಸಿದಕ್ಕೆ ಜಿಜ್ಞಾಸಾ ತಂಡಕ್ಕೆ ನನ್ನ ಅನಂತ ಧನ್ಯವಾದಗಳು. ಅರುಣಾ ಸರ್ಗೂ ಕೂಡ ನಮಸ್ಕಾರ ಸರ್. ನಿಮ್ಗೂ ಅಷ್ಟೇ ಮೇಡಮ್, ಧನ್ಯವಾದಗಳು. ನಿಮ್ಮಿಂದ ನಾವು ಹಳೆಗನ್ನಡದ ಅಭ್ಯಾಸ ಮಾಡೋದಾಗ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳಾದ ನಿಮಗೂ ಕೂಡ ನಮ್ಮ ವಂದನೆ. ಅಯ್ಯೋ ರಾಮಚಂದ್ರ ದೊಡ್ಡ ಮಾತು. ನಮಸ್ಕಾರ. ಮಾತಾಡ್ಬೋದಾ? ಹೇಳು. ನನ್ ಪ್ರಶ್ನೆ ಏನಿಲ್ಲ. ಚಂದ್ರಶೇಖರ್ ಹೇಳಿ ಸರ್. ನನ್ ಪ್ರಶ್ನೆ ಏನಿಲ್ಲ. ಹೇಳ್ಬೇಕಾದ್ದು, ನಿಮ್ಮ ಉಪನ್ಯಾಸ ಚೆನ್ನಾಗ್ ಬಂತು. ಅನೇಕ ವಿಷಯಗಳನ್ನ ನೀವು 1 ಗಂಟೆ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಯ್ತು. ನನಗೆ ಜಿ ವೆಂಕಟ ಸುಬ್ಬಯ್ಯನವ್ರ ಬಗ್ಗೆ ಬಹಳ ತಿಳಿದಿದ್ರು ಕೂಡ ನಾನು ಅವರ ಶಿಷ್ಯನಾಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಕನ್ನಡ MA ಸೇರ್ಬೇಕು ಅಂದಾಗ ಸೀಟ್ ಸಿಗ್ಲಿಲ್ಲ. ಕನ್ನಡ ನಾನು ಹಾಗೆ ಅಧ್ಯಯನ ಮಾಡಕ್ಕಾಗಿರ್ಲಿಲ್ಲ. ಆದ್ರೆ ಬೆಂಗಳೂರು ಯೂನಿವರ್ಸಿಟಿನವರು ಕನ್ನಡ MA ಎಕ್ಸ್ಟರ್ನಲ್ ಮಾಡಿದಾಗ ಜಿ ವೆಂಕಟ ಸುಬ್ಬಯ್ಯನವರು ವಿಜಯ ಕಾಲೇಜಿದ್ರು. ಆವಾಗ ಈವ್ನಿಂಗ್ ಕಾಲೇಜಲ್ಲಿ ನಮಗೆ ಪಾಠ ಮಾಡ್ತಾ ಇದ್ರು. ನನಗೆ ಮುಖ್ಯವಾಗಿ ವೆಂಕಟ ಸುಬ್ಬಯ್ಯನವರಿಂದ ನಾನು ಕಲ್ತಿದ್ದು ಪಂಪನ್ನ. ಅದರಲ್ಲೂ ವಿಕ್ರಮಾರ್ಜುನ ವಿಜಯ ಅನ್ನೋದು ನಮಗೆ ಅರ್ಥ ಆಗೋದು. ಆದ್ರೆ ಆದಿಪುರಾಣವನ್ನು ನಮಗೆ ಎಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಟ್ರು ಅಂದ್ರೆ, ಆ ಆದಿಪುರಾಣವನ್ನು ಕುರಿತು 12 1 ಗಂಟೆ ಉಪನ್ಯಾಸಗಳನ್ನ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ನಲ್ಲಿ ನಾನು ಮಾಡೋದಕ್ಕೆ ನನಗೆ ಅದು ಪ್ರೋತ್ಸಾಹ ಕೊಡ್ತು. ಈಚೆಗೆ ಮಾಡಿದ್ದು ಬಹಳ ಈಚೆಗೆ ಒಂದು 8-10 ವರ್ಷಗಳಿಂದ ಈಚೆಗೆ ಅದನ್ನ ಮಾಡಿದ್ದು. ಅಷ್ಟು ಭರವಸೆಯನ್ನ ತುಂಬೋ ಹಾಗೆ ಅವರು ಆದಿಪುರಾಣವನ್ನ ನಮ್ಗೆ ಹೇಳ್ಕೊಟ್ರು. ಮತ್ತೆ ಅವರ ಶಿಷ್ಯ ವಾತ್ಸಲ್ಯವನ್ನ ಬಹಳ ಮೆಚ್ಚ. ನಾನೇನು ಅವ್ರ ನೇರ ಶಿಷ್ಯ, ಕಾಲೇಜ್ನಲ್ಲಿ ಓದ್ದೋನಲ್ಲ. ಈವ್ನಿಂಗ್ ಕಾಲೇಜ್ನಲ್ಲಿ ಅದು ವಾರಕ್ಕೆ 2 ದಿವಸ ಇರ್ತಾ ಇತ್ತು ಅಷ್ಟೇ, 1 ಗಂಟೆ. ಅವ್ರಿಗೆ 60 ಬಹುಶಃ 74-75 ಇರ್ಬೇಕು. ಅವ್ರಿಗೆ 60ನೇ ವರ್ಷದ ಸಮಾರಂಭ ಆದಾಗ, 60 ವರ್ಷ ತುಂಬಿದಾಗ 2 ದಿನ ಕಾರ್ಯಕ್ರಮ ಇಟ್ಕೊಂಡಿದ್ರು. 1 ದಿವಸ ಅದ್ರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಇತ್ತು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಮತ್ತೆ ನಮ್ಮ ಬೆಳ್ಳಿ ಕಮ್ಮಟದಲ್ಲಿ ಮೈಸೂರಿಗೆ ಅವರನ್ನ ಕರ್ಕೊಂಡು ಹೋಗಿದ್ವಿ. ಬೆಳ್ಳಿ ಕಮ್ಮಟ ಆದಾಗ HSK ಅವರೇ HSK ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಕೇಳಿ ಅವ್ರು ಸಂತೋಷವಾಗಿ ಒಪ್ಕೊಂಡ್ರು. ನಮ್ಮ ಸ್ನೇಹಿತರೊಬ್ರು ಅವ್ರನ್ನ ಅವ್ರು ಹೇಳಿದ್ರು, ನೀವು ನನ್ನ ಯಾಕೆ ಕರಿತೀರ, ನಾನು ಹೋಗೋದು ಬರೋದು ಎಲ್ಲ ಕಷ್ಟ, ಕರ್ಕೊಂಡು ಹೋಗ್ಬೇಕಾದ್ ನಿಮ್ಗೆ ತೊಂದ್ರೆ. ಏನು ತೊಂದ್ರೆ ಇಲ್ಲ ಸರ್, ನಿಮ್ಮನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ನಮ್ದು ಅಂತ ಹೇಳಿ ನಮ್ಮ ಸ್ನೇಹಿತರೊಬ್ರು ಅವ್ರ ಕಾರ್ನಲ್ಲಿ ಮೈಸೂರಿಗೆ ಕರ್ಕೊಂಡ್ ಬಂದ್ರು. ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದ್ರು. ಅಲ್ಲಿದ್ರು ಜಿ ವೆಂಕಟ ಸುಬ್ಬಯ್ಯನವರು. ಮುಂದಿನ ಸಾಲಿನೊಳಗೆ ಕೂತ್ಕೊಂಡು HSK ಅವ್ರ ಜೊತೆಲಿ ಸಾಯಂಕಾಲದ ಮನೋರಂಜನೆ ಕಾರ್ಯಕ್ರಮಗಳು, ಅವ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ನಮ್ಮ ಕನ್ನಡ ಸಂಘದವರು ಮಾಡಿಕೊಟ್ರು ಒಂದಿಬ್ರು.
ಅದನ್ನೆಲ್ಲ ಬಹಳ ಸಂತೋಷವಾಗಿ ಸವಿತಾ ನಮ್ ಜೊತೆಲಿ ಇದ್ದಿದ್ದು ಅದೆಲ್ಲ ನೆನಪು ಬರುತ್ತೆ. ನಿಮ್ ಮನೆ ಕೂಡ ನಾನು ಬಂದಿದ್ದೀನಿ ಹೌದು, ಹಲವಾರು ಹೌದು. ಸಲ ಹೌದು ಬೇರೆ ಬೇರೆ ಸರ್, ಸಂದರ್ಭದಲ್ಲಿ. ಹೌದು. ಆದ್ರೂ ಅವಾಗ ನಿಮ್ ಪರಿಚಯ ಆಗಿರ್ಲಿಲ್ಲ. ನೀವು ಕೂಡ ನಿಮ್ಮ ತಂದೆಯವರ ಕೆಲಸವನ್ನ ನೀವು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ ಆಯ್ತು. ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ. ಪುಸ್ತಕ ನೀವು ಬರದೇ ಬರೀತೀರಾ ಅಂತ ನಮಗೆ ಗೊತ್ತು. ಅದ್ರ ನಿರೀಕ್ಷೆಯಲ್ಲಿ ಇರ್ತೀವಿ. ನಮಸ್ಕಾರ, ಧನ್ಯವಾದ, ಒಳ್ಳೇದಾಗಲಿ. ಆಯ್ತು ಸರ್, ತಮ್ಮ ಆಪ್ತ ಮಾತುಗಳಿಗೆ ಧನ್ಯವಾದಗಳು. ಸರ್, ಉಪಾಧ್ಯಾಯ ಸರ್ ಏನಾದ್ರೂ ಹೇಳಿ ನೀವು. ಕನ್ನಡ ನಿಟ್ಟಿನಲ್ಲಿ ಕೆಲಸ ಇಷ್ಟು ಮಹತ್ವದ್ದು ಅಂತ ಇವತ್ತೇನಾದ್ರೂ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಕನ್ನಡ ಉಸಿರಾಡ್ತಾ ಇದ್ರೆ ಅದಕ್ಕೆ ಕಾರಣೀಕರ್ತರಲ್ಲಿ ನಮ್ಮ ವೆಂಕಟಸುಬ್ಬಯ್ಯನವರು ಒಬ್ಬರು ಅನ್ನೋದು ಬಹಳ ಮಹತ್ವದ ಸಂಗತಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸುಮಾರು ಈ ನಿಘಂಟು ರಚನೆಗೆ ಸಂಬಂಧಪಟ್ಟಂತೆ 17ಕ್ಕೂ ಹೆಚ್ಚು ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಈ ಅಕಾರಾದಿಯನ್ನ ಹೇಗೆ ಜೋಡಿಸ್ತಾ ಇದ್ರು? ಆವಾಗ ಕಂಪ್ಯೂಟರ್ ಇರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಪದಗಳನ್ನ ಹೇಗೆ ಜೋಡಿಸಿ ಅಕಾರಾದಿಯಾಗಿ ಹೇಗೆ ಇಂತಹದ್ದು ಸಾಧ್ಯ ಆಯ್ತು? ಹೇಗೆ, ನನಗೆ ಬಹಳ ಕುತೂಹಲ ಇದೆ. ಇಂತಹ ಕೆಲಸವನ್ನ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಮಾಡುವಂತಹ ಕೆಲಸ ಇವರು ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯ್ತು? ನೀವೇನಾದ್ರೂ ಆ ಹಿನ್ನೆಲೆಯಲ್ಲಿ ನೋಡಿದ ನೆನಪುಗಳಿವ್ಯಾ? ಪದ ಬಹಳ ಕಷ್ಟ, ಕಂಪ್ಯೂಟರ್ ಆದ್ರೆ ಬಹಳ ಸರಳ ಇತ್ತು. ಹೌದು ಹೌದು ಸರ್, ಹೌದು ಹೌದು. ಇದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಮೊದಲು ಅವರ ಮೊಮ್ಮಗಳು, ನನ್ನ ಮಗಳು ಕಂಪ್ಯೂಟರ್ ವಿದ್ಯಾಭ್ಯಾಸ ಮಾಡಿ, ತಾತ ಇದು ಸುಲಭ, ಹೀಗೆ ಮಾಡ್ಬೋದು, ಇದನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇದು ಒತ್ತು ನೋಡು ಅಷ್ಟು ಬಂದ್ಬಿಡ್ತು ಅಂತ ಕೆಲವು ಪದಗಳು ಮಾಡಿ ಆ ಥರದ್ದೆಲ್ಲ ಮಾಡಿ ತೋರಿಸಿದ್ರೆ, ಅಯ್ಯೋ ಮರಿ, ಇದೊಂದು 25 ವರ್ಷದ ಮೊದಲು ಮಾಡಿದರೆ ಅದು ಎಷ್ಟು ನಿಘಂಟುಗಳನ್ನ ಮಾಡಿ ಕೊಟ್ಬಿಡ್ತಾ ಇದ್ನು ಅಂತ ಜೀವಿ ಅವರು ಉದ್ಗಾರ ಮಾಡಿದ್ರು. ಇದೊಂದು ಸಂದರ್ಭದಲ್ಲಿ ಅದೊಂದು ಹೇಳ್ತೀನಿ. ನೀವು ಹೇಳಿದ್ರಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವು ಮಾತುಗಳು ನಾನು ಹೇಳಬೇಕಾಗಿತ್ತು, ಸಮಯದಿಂದ ನಾನು ಹೇಳಿರಲಿಲ್ಲ. ಅದನ್ನು ಈಗ ಹೇಳುವಂಥ ಸಂದರ್ಭ ಬಂದಿದೆ, ತಿಳಿಸ್ತೀನಿ. ಕನ್ನಡದ ನಿಘಂಟು ಮೊದಲು ಪ್ರಾರಂಭ ಆದಾಗ ಅದನ್ನು ಇಂಗ್ಲೀಷ್ನಲ್ಲೂ ಕೂಡ ಅದೇ ರೀತಿ ಆಗಿದ್ದು ಹೋದಾಗೆ ಅನೇಕ ವಿದ್ವಾಂಸರುಗಳು, ಯುವ ವಿದ್ವಾಂಸರುಗಳಿಗೆ ಪುಸ್ತಕಗಳನ್ನು ಕೊಟ್ಟು ಬೇರೆ ಬೇರೆ, ಈಗ ಪಂಪ ಭಾರತ ಇರ್ಬೋದು ಅಥವಾ ಜೈಮಿನಿ ಭಾರತ ಇರ್ಬೋದು, ಆ ಥರ ಪುಸ್ತಕಗಳಲ್ಲಿ ಅದರಲ್ಲಿ ಕೆಲವು ಅಧ್ಯಾಯಗಳನ್ನು ಕೊಟ್ಟು ಮೊದಲಿಂದ ಕೊನೆಯವರೆಗೂ ಕೂಡ ಅದರಲ್ಲಿರುವ ಪದಗಳನ್ನು ತೆಗೆದು ಒಂದು ಪಟ್ಟಿಯಲ್ಲಿ ಬರೆದು ಅದನ್ನು ಪರಿಷತ್ತಿಗೆ ಕೊಡಬೇಕು ಅನ್ನೋದು ಮಾಡಿದ್ದು. ಈ ಪಟ್ಟಿ ಬರೆಯುವ ಕೆಲಸವನ್ನು ಕೂಡ ವೆಂಕಟಸುಬ್ಬಯ್ಯನವರು ಹಲವು ಗ್ರಂಥಗಳಿಗೆ ಮಾಡಿದ್ದಾರೆ. ಅದು ಬಹಳ ಕಷ್ಟದ ಕೆಲಸ. ಅನಂತರ ಅವೆಲ್ಲ ಬಂದಿದೆಯಾ ಅಂತ ಮತ್ತೊಬ್ಬರು ಪರಿಶೀಲಿಸಬೇಕು. ಯಾಕೆಂದರೆ ಕೆಲವು ಸಲ ಯುವ ವಿದ್ವಾಂಸರು ಅಲ್ಲಿ ಬಂದಿರುವ ಸಮಾಸ ಪದಗಳನ್ನ ಬಿಡಿಸೋಕ್ಕಾಗದೆ ತಪ್ಪಾದ ಪದಗಳನ್ನ ಜೋಡಿಸಿರುವಂತಹ ಸಂದರ್ಭಗಳು ಅನೇಕವಾಗಿರುತ್ತೆ. ಅದು ಹೀಗೆ ಪಟ್ಟಿಕೆಗಳನ್ನ ಬರೆದು ಸಿದ್ಧ ಆದಾಗ ಕನ್ನಡದಲ್ಲಿರುವಂಥ ಅನೇಕ ಹಳೆಯ ಗ್ರಂಥಗಳು ಎಲ್ಲ ಮಾಡಿ ಮೊದಲನೇ ಕೆಲಸ ಏನು ಅಂದರೆ ಈ ಪಟ್ಟಿಕೆಗಳನ್ನ ಮಾಡೋದು. ಈ ಪಟ್ಟಿಕೆಗಳು ಮಾಡಿದ ನಂತರ ಅವುಗಳನ್ನು ಅಕಾರಾದಿಯಾಗಿ ಜೋಡಿಸಿ ಅವುಗಳನ್ನ ಪಿಜನ್ ಹೋಲ್ ಅಂತ, ಈ ಪೋಸ್ಟ್ ಆಫೀಸ್ನಲ್ಲಿ ಬೇರೆ ಬೇರೆ ರೋಡ್ಗಳಿಗೆ ಹೋಗಬೇಕಾದ್ರೆ, ಏರಿಯಾಗಳಿಗೆ ಹೋಗಬೇಕಾದ್ರೆ ಹೇಗೆ ಪತ್ರಗಳನ್ನ ಇಡ್ತೀವೋ ಆ ರೀತಿ ಈ ಪಿಜನ್ ಹೋಲ್ಗಳಲ್ಲಿ ಇವುಗಳನ್ನ ಗಂಟು ಕಟ್ಟಿ ಇಡಬೇಕಾಗ್ತಿತ್ತು. ಅನಂತರ ಅದನ್ನು 5-6 ಸಾಲಿ ಅದನ್ನ ನೋಡಿ ಅದು ಅಕಾರಾದಿ ಸರಿಯಾಗಿದೆಯಾ ಅಂತ ನೋಡಿದ್ಮೇಲೆ ಆ ನಂತರ ಅದರಲ್ಲಿ ಬರೆದಿರುತ್ತಾ ಇದ್ದಂಥದ್ದು ಇಂತಹ ಶಬ್ದ, ಈ ಶಬ್ದ ಇಂತಹ ಗ್ರಂಥದಲ್ಲಿದೆ, ಇಂತಹ ಗ್ರಂಥದ ಇಷ್ಟನೇ ಅಧ್ಯಾಯ, ಇಷ್ಟನೇ ಪದ್ಯ ಅಥವಾ ಇಷ್ಟನೇ ಸಾಲಿನಲ್ಲಿದೆ ಅಂತ ಅದನ್ನು ಗುರ್ತಾಗ್ತಾ ಇದ್ರು. ಹಾಗಾಗಿ ಆ ಪದ ಬಂದಿರುವಂತಹ 1 ಅಥವಾ 2 ವಾಕ್ಯಗಳನ್ನು ಕೂಡ ಕೆಳಗಡೆ ಬರಿಬೇಕಾಗಿತ್ತದು. ಹಾಗಾಗಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಪದದ ಅರ್ಥ ಏನು ಅಂತ ನಿರ್ಣಯ ಮಾಡೋದಕ್ಕೆ ಅವುಗಳಿಗೆ ಅವಕಾಶ ಆಗ್ತಿತ್ತು. ಇಂಥದ್ದು ಅನೇಕ ಲಕ್ಷಾಂತರ ಪಟ್ಟಿಕೆಗಳು ಸಿದ್ಧವಾಗಿ ಪರಿಷತ್ತಲ್ಲಿದ್ದು. ವೆಂಕಟಸುಬ್ಬಯ್ಯನವರು ಹೆಂಗೆರಳಿನ ವ್ಯಕ್ತಿ. ಅಂದರೆ ಎಲ್ಲರೂ ಕಷ್ಟ ಆಗ್ತಿದೆ, ಇದಾಗಿದೆ ಎಂದಾಗ ಕಣ್ಣಲ್ಲಿ ಅವ್ರು ನೀರು ಬರ್ತಾ ಇತ್ತು. ಆದರೆ ಕೆಲಸಕ್ಕೆ ಬಂದಾಗೆ ಅವರು ಅಷ್ಟೇ ಕಠಿಣ. ಯಾವತ್ತೂ ಅವರು ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ, ಕ್ರೌರ್ಯನೂ ಇರ್ತಾ ಇರಲಿಲ್ಲ. ಮತ್ತು ಅದು ಕೆಲಸ ಆಗಬೇಕು ಅಂದರೆ ಅಷ್ಟೇ ಮುತುವರ್ಜಿ ವಹಿಸಿ ಕೆಲಸನ ಮಾಡಿಸ್ಕೊತಾ ಇದ್ರು. ಆ ಚಾಕಚಕ್ಯತೆ ಅವ್ರಿಗಿತ್ತು. ನಿಘಂಟಿನ ವಿಚಾರದಲ್ಲಿ ಅವರು ಕಣ್ಣೀರು ಹಾಕಿದ್ದು ಒಂದೇ ಒಂದು ಬಾರಿ. ಈ ರೀತಿ ಬರೆದಿಟ್ಟಿದ್ದ ಎಲ್ಲ ಪಟ್ಟಿಕೆಗಳನ್ನು ಒಂದು ದಿನ ಅದನ್ನು ತೂಕಕ್ಕೆ ಹಾಕಿ ಆಚೆಗೆ ಕಳಿಸ್ತಾ ಇತ್ತಂತೆ.
ಅದು ಅದು ಗೊತ್ತಾದ ಒಂದು 8 ತಿಂಗಳ 10 ತಿಂಗಳ ನಂತರ ವೆಂಕಟಸುಬ್ಬಯ್ಯ ಗೊತ್ತಾದಾಗ 2 ಕಣ್ಣಲ್ಲೂ ಕೂಡ ಕಡೆಯ ಪಕ್ಷ 5 ನಿಮಿಷ ನೀರು ಬಂದಿತ್ತು. ಅವ್ರು ಇನ್ನ ಬಾಯಿ ಬಿಟ್ಟು ಅಳೆದು ಗಿಳಿದು ಏನಿಲ್ಲ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಅವ್ರು ಹೇಳಿದ ಆ ಪಟ್ಟಿಗಳು ಒಂದರಿಂದಾನೇ ಕೂಡ ಯಾವುದೇ ಕವಿಯ ಅವನ ಪದಪ್ರಯೋಗ ಕೋಶವನ್ನು ಮಾಡೋದಕ್ಕೆ ಸಾಧ್ಯ. ಆ ಪಟ್ಟಿಕೆಗಳಲ್ಲಿ ಇಲ್ಲೇ ಕೆಲವು ಪದಗಳು, ಕೆಲವು ಈಗ ಸೇರಿಸಿರುವಂಥ ಅರ್ಥಗಳು ಸೇರಿಸಿರುವಾಗ 3-4 ಪ್ರಯೋಗಗಳನ್ನ ಕೊಟ್ಟಿದೆ. ಅವಲ್ಲದೆ ಉಳಿದ ಪ್ರಯೋಗಗಳು ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಇದು ಇವಾಗ ಟೈಪಿಂಗ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಅದಷ್ಟನ್ನು ಹಾಕಿಡ್ತು ಅಂದ್ರೆ ಯಾವ ವಿದ್ವಾಂಸ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಇದಕ್ಕೆ ತಪ್ಪೋಯ್ತಲ್ಲ, ನಾವು ಕಷ್ಟಪಟ್ಟು ಉಳಿಸ್ಕೊಂಡ್ ಬಂದಿದ್ದ ಅಷ್ಟನ್ನು ಕೂಡ ಗೊತ್ತಿಲ್ಲದೆ ಇದ್ದಂತ ಒಬ್ಬ ಯಾರು ಮಾಡಿದ್ರೋ ಗೊತ್ತಿಲ್ಲ, ಈ ತರ ಆಯ್ತಲ್ಲ ಅಂತ ಅವ್ರು ಕಣ್ಣೀರು ಹಾಕೊಂಡ್ರು. ಇದು ಆಗಿರುವಂತಹ ಒಂದು ವಿಚಿತ್ರವಾದ ಸನ್ನಿವೇಶ. ಕೇಳಿಯೇ ಕಣ್ಣಂಚು ಒದ್ದೆ ಆಯ್ತು. ಎಂತಹ ಅಪರೂಪವಾದ ಶ್ರಮ. ಕನ್ನಡ ಇವತ್ತೇನಾದ್ರೂ ತಲೆ ಎತ್ತಿ ನಿಲ್ಲುವ ಹಾಗೆ ನೀವು ಕನ್ನಡವನ್ನ ಬೆಳಕಿಗೆ ತಂದ್ರು. ನಿಜವಾಗಿ ಮಾಡಿರುವಂತಹ ಕೆಲಸಕ್ಕೆ ಕನ್ನಡ ಇವತ್ತಿಗೂ ಯಾವತ್ತೂ ಕೃತಜ್ಞರು. ನಿಮ್ಮ ಉಪನ್ಯಾಸ ಕೇಳಿ ನಿಜವಾಗಿ ನಾವು ಕನ್ನಡಿಗರು ಅವರನ್ನ ಕಣ್ಣೆದುರು ತಂದುಕೊಂಡ ಹಾಗಾಯ್ತು. ಧನ್ಯವಾದಗಳು ಅರುಣ ಅವರಿಗೆ. ತುಂಬಾ ಸಂತೋಷ, ತಾವು ಬಂದು ಭಾಷಣಕ್ಕೆ ಬಂದು ಅದು ತುಂಬಾ ಸಂತೋಷ. ಭೇಟಿ ಆಗ್ತೀನಿ ನಾವೆಲ್ಲರೂ. ನಮಸ್ಕಾರ ಸರ್. ಜಿಜ್ಞಾಸಾ ಸಂಚಾಲಕ ಸಮಿತಿಗೆ ಅನಂತ ನಮಸ್ಕಾರಗಳು. ಅರುಣಾ ಸರ್, ತಮಗೂ ನಮಸ್ಕಾರಗಳು. ನಮಸ್ಕಾರ ರಾಧಿಕಾ ಮೇಡಮ್. ತಾವು ದಂಡುಪಾಳ್ಯ ಕಂಟೋನ್ಮೆಂಟಿನ ಚಟುವಟಿಕೆಗಳ ವಿಚಾರದಲ್ಲಿ ಜಿ.ಕೆ. ಸತ್ಯ ಅವರ ಹೆಸರನ್ನ ಇವತ್ತು ಉಚ್ಚರಿಸಿದ್ರಿ. ಅದನ್ನ ಖಂಡಿತ ಅವ್ರಿಗೆ ತಿಳಿಸಿ ಆ ಸಂತೋಷವನ್ನ ಅವರಿಂದ ನಾನು ತಿಳ್ಕೊಂಡು ತಮಗ್ ತಿಳಿಸ್ತೀನಿ ಸರ್. ಖಂಡಿತ ಆಗ್ಲಿ ಮೇಡಮ್. ಗೊತ್ತು, ಆಮೇಲೆ ನಿಮ್ಮ ಹತ್ತಿರದ ಬಂಧುಗಳು ಅಂತ ಗೊತ್ತಾಯ್ತು. ಬಹಳ ಸಂತೋಷ ಮೇಡಮ್. ಹಾ ಸರ್. ಆಮೇಲೆ ಒಬ್ಬ ಗುರುಗೆ ಒಬ್ಬ ಶಿಷ್ಯ, ಒಬ್ಬ ಅಧಿಕಾರಿಗೆ ಒಬ್ಬ ಕಾರ್ಯದರ್ಶಿ, ಒಬ್ಬ ತಂದೆಗೆ ಒಬ್ಬ ಮಗ, ಈ ಒಂದು ಬಾಂಧವ್ಯ, ಈ ಒಂದು ಕಾರ್ಯಪಟ್ಟಿ, ಈ ಒಂದು ಹೊಣೆಗಾರಿಕೆ, ಇದನ್ನ ತಾವು ಬಹಳ ಚೆನ್ನಾಗಿ ವಿವರಿಸಿದ್ರಿ. ಇದನ್ನ ನಮಗೂ ಅರ್ಥಕೊಳ್ಳೋ ಒಂದು ಅವಶ್ಯಕತೆ ಇದೆ, ಇದನ್ನ ಅಳವಡಿಸ್ಕೊಳ್ಳೋ ಅವಶ್ಯಕತೆನೂ ನಮಗಿದೆ ಸರ್. ಇದು ನನಗೆ ಇವತ್ತು ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಕಂಡು ಬಂತು. ಅದನ್ನ ನಾನು ಏನ್ ಕಲ್ತೆ ಅನ್ನೋದನ್ನ ತಮಗೆ ಹೇಳಲಿಕ್ಕೋಸ್ಕರ ನಾನು ಕೈ ಎತ್ತದೆ. ಸಮಯ ವ್ಯರ್ಥ ಮಾಡಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಸಂತೋಷ ಆಯ್ತು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಶ್ರವಣಕುಮಾರಿ ಮೇಡಮ್ ಏನೋ ಕೇಳ್ಬೇಕು ಅಂತ ಇದ್ದೀರಾ, ಕೇಳಿ. ನಮಸ್ಕಾರ ಅರುಣ ಸರ್. ಹೇಳಿ ಮೇಡಮ್. ನಮಸ್ಕಾರ ಮೇಡಮ್. ಅರುಣ ಸರ್ ಅವರು ಜೀವಿಯವ್ರ ಮಗ ಅಂತ ಗೊತ್ತಾಗಕ್ಕಿಂತ ಮುಂಚೆ ನಮ್ಮ ಬ್ಯಾಂಕಿಗೆ ಗ್ರಾಹಕರಾಗಿ ಬಂದು ಅವ್ರು ನಮ್ಗೆ ಪರಿಚಯ ಆಗಿದ್ದವರು. ಆಮೇಲೆ ಜೀವಿಯವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಅವರು ಅವ್ರನ್ನ ನಮ್ಮ ಹೊಸ ಶಾಖೆಯ ಹೊಸ ಕಟ್ಟಡಕ್ಕೆ ಉದ್ಘಾಟನೆಗೋಸ್ಕರ ಅವ್ರು ಬರ್ಬೇಕು ಅಂತ ಹೇಳಿ ಕೇಳಿದಾಗ ಅವರ ಮಗ ನಮ್ಮಲ್ಲೇನೆ ಗ್ರಾಹಕರು, ಅವ್ರಿಗೆ ಆ ಜವಾಬ್ದಾರಿನ ವಹಿಸಿದೀವಿ ಅಂತ ಹೇಳಿದ್ರು. ಆವಾಗ ಗೊತ್ತಾಗಿದ್ದು ನಂಗೆ ಇವ್ರು ಜೀವಿಯವ್ರ ಮಗ ಅಂತ. ಈ ತರ ನಮ್ಗೆ ಅರುಣ ಈ ಇದ್ರಲ್ಲಿ ನಮ್ಗೆ ಪರಿಚಯ ಆಗಿದ್ದು. ಜೀವಿಯವರ ಒಂದು ಇಗೋ ಕನ್ನಡ ಆ ಒಂದು ಕಾಲಂಗೋಸ್ಕರ ಕಾಲೇಜಿನ ದಿನಗಳಲ್ಲಿ ನಾವು ಕಾಯ್ತಿರ್ತಿದ್ವಿ. ಅದು ಬಂದ್ರೆ ಅದ್ರಲ್ಲಿ ಏನ್ ಬಂದಿದೆ ಈ ಸಲ ನೋಡ್ಬೇಕು ಅಂತ. HSK ಅವರದ ವಾರದ ವ್ಯಕ್ತಿ, ಆಮೇಲೆ ಇವ್ರದ್ದು ಜೀವಿ ಅವರ ಇಗೋ ಕನ್ನಡ, ಆಮೇಲೆ ಇದನ್ನ ಅವಾಗೆಲ್ಲ ಹಾಗೆ ಪೇಪರ್ ಉಳಿಸಿಟ್ಕೊಂಡು ಮಾಡ್ಕೋಬಹುದು ಅನ್ನೋದು ಐಡಿಯಾ ನಂಗೆ ಬಂದಿರ್ಲಿಲ್ಲ. ಮೈಸೂರಲ್ಲಿ ಯಾವ್ದೋ ಒಂದು ಬುಕ್ ಎಕ್ಸಿಬಿಷನ್ ಹೋದಾಗ ಇಗೋ ಕನ್ನಡದ 1-2 ಆವೃತ್ತಿ ಸಿಕ್ತು. ತಕ್ಷಣ ತಗೊಂಡ್ಬಿಟ್ಟೆ, ಇದು ಬೇಕು ನನಗೆ. ಇದು ನನ್ನ ನಾಸ್ಟಾಲ್ಜಿಯಾದ ಒಂದು ಭಾಗ ಅಂತೇಳಿ ಅನ್ಸಿತ್ತು. ಆಮೇಲೆ ಈಗ ಅರುಣ ಅವ್ರ ಜೊತೆ ನಾವು ದಿನವೂ ಕುತ್ಕೊಂಡು ಪಾಠ ಕಲಿತಾ ಇದೀವಿ. ಪಾಠ ಕಲಿತಿದೀವೋ ಏನೋ, ಒಟ್ಟಾಗಿ ಅಧ್ಯಯನ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರ್ಕೊಂಡು. ಬಹಳಷ್ಟು ಉಪಯುಕ್ತ ವಿಷಯಗಳು ನಮ್ಗೆ ಅರುಣ ಅವರಿಂದ ಗೊತ್ತಾಗ್ತಾ ಇರತ್ತೆ. ಆಮೇಲೆ ನನ್ನ ಕಥಾ ಸಂಕಲನಕ್ಕೆ ಕಥೆಗಳನ್ನ ಆಯ್ಕೊಡಿ ಸರ್ ಅಂದ್ರೆ, ಅವರು ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯಾಹ್ನ ಪಾಪ ಅವರು ಎಲ್ಲಾ ಕಥೆಗಳನ್ನ ಓದಿ ಅವ್ರದ್ದು ಸ್ವಲ್ಪ ವಿಮರ್ಶೆ ಜೊತೆಗೆ ಆ ಕಥೆಗಳನ್ನ ಆಯ್ಕೆ ಮಾಡಿಕೊಟ್ರು. ಆ ಕಥಾ ಸಂಕಲನಕ್ಕೆ 2 ಪ್ರಶಸ್ತಿ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ಅದು ಯಾವತ್ತೂ ನಾನು ಅರುಣ ಅವ್ರನ್ನ ನೆನೆಸ್ಕೊಳ್ತೀನಿ. ಅವರು ಮತ್ತೆ ಯಾವಾಗ್ಲೇ ಆಗ್ಲಿ ನಾನು ಇದೊಂದ್ ಕತೆ ಬರ್ದಿದ್ದೀನಿ ನೋಡ್ತೀರಾ ಸರ್ ಅಂತ ಕೇಳಿದಾಗ ಒಂದು ಸಲವೂ ಇಲ್ಲ ಅನ್ನಲ್ಲ. ಪಾಪ ಒಂದ್ ಸ್ವಲ್ಪ ಸಮಯ ತಗೊಳ್ತೀನಿ ಅಂತಾರೆ. ಆಯ್ತು ಅಂದ್ರು, ಕ್ಲೀನ್ ಆಗಿ ಅದನ್ನ
ಅವ್ರು ಓದಿ ಆಮೇಲೆ ನಾನು ಹೇಳ್ತೀನಿ ವಸ್ತುನಿಷ್ಠ ವಿಮರ್ಶೆ ಹೇಳಿ ಸರ್, ಹೊಗಳೋ ಮಾತೇ ಬೇಡ ನನಗೆ ಅಂತ. ಅದನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ಬೇಕಾದನ್ನು ಅವ್ರ ಜೀವಿಯವ್ರ ತರವೇ ಹೇಳ್ತಾರೆ. ಎಷ್ಟು ನಯವಾಗಿ ಎಷ್ಟು ಇದಾಗಿ ಎಳೆಯುತ್ತಾರೆ ಅಂದ್ರೆ ನಾನು ಎಲ್ಲಿ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ಬಿಡ್ಬೇಕು. ಆ ತರ ಅವ್ರು ಅದನ್ನ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ರಿಟೈರ್ ಆದ್ಮೇಲೆ ನಮ್ ಜೀವನ ಸುಖವಾಗಿದೆ ಅಂದ್ರೆ ಇಂಥವ್ರೆಲ್ಲರ ಸಂಪರ್ಕ ನಮಗ್ ಸಿಕ್ಕಿದೆ ಅನ್ನೋದ್ರಿಂದ ಅಂತ ಖಂಡಿತ ನಾನು ಹೇಳ್ತೀನಿ. ಇಂದಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ನಾನ್ ಬೆಳಗಿಂದ 10 ಸಲ ಜ್ಞಾಪಿಸ್ಕೊಂಡು ಈ ಟೈಮ್ ಅಂತ ಅನ್ಕೊಂಡ್ ಕೂತ್ಕೊಂಡಿದ್ದಕ್ಕೂ ನನ್ಗೆ ತುಂಬಾ ಸಂತೋಷ ಆಯ್ತು. ಅವರ ಕೃತಿಗಳು ಕೂಡ ಅಷ್ಟೇ. ಆ ಮಕ್ಕಳ ಬಗ್ಗೆ ಬರೆಯೋ ಕಥೆಗಳಂತೂ ನಾನು ಆತರ ಬರೆಯಕ್ ಆಗದೆ ಇಲ್ಲ ಸರ್, ಬರೀರವ್ರಿಗೆ ಅಂತ ಅಂದ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ಬರೀತಾರೆ. ಎಷ್ಟು ಇಂಥ ಅದ್ಭುತ ಕಲ್ಪನೆಗಳು ಅವ್ರಿಗೆ ಎಲ್ಲಿ ಹೊಳೆಯತ್ತೆ ಅನ್ನೋ ಅಷ್ಟ್ರ ಮಟ್ಟಿಗೆ ನನ್ಗೆ ಅನ್ಸಿರೋದಿದೆ. ನಿಜವಾಗ್ಲೂ ಅರುಣ ಅವ್ರ ಬಗ್ಗೆನೆ ಹೇಳ್ತಾ ಬೇಕಾದ್ರೆ ಇನ್ನೊಂದು ಇದನ್ನ ಸೆಷನ್ ಮಾಡ್ಬೋದಲ್ಲ. ಸಹೃದಯರು, ಮಿತ್ರರು ಅಂತ ಹೇಳ್ಕೊಡಕ್ಕೆ ನನ್ಗಂತೂ ತುಂಬಾ ನನಗೂ ಅಷ್ಟೇ ಅದೇ ಭಾವನೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರೂ ಅನುಭವವನ್ನ ಹಂಚಿಕೊಳ್ಳೋದಾಗ್ಲಿ ಅಥವಾ ಪ್ರಶ್ನೆಗಳನ್ನ ಕೇಳೋದಾಗ್ಲಿ ಇದ್ರೆ ದಯವಿಟ್ಟು ಕೈ ಎತ್ತಬೇಕು. ಅರುಣ ಅವರಿಗೆ ನಮಸ್ಕಾರ. ನಮಸ್ಕಾರ ಗುರುಮೂರ್ತಿ, ಹೇಳಿ. ನಾನು ನಿಮ್ಮ ಮಾತು ಕೇಳಿ ನಿಜಕ್ಕೂ ತುಂಬಾ ಹೃದಯ ತುಂಬಿ ಬಂತು. ನಿಮ್ಮ ತಂದೆಯವ್ರ ಧ್ವನಿನೇ ಕೇಳ್ದಾಗ ಆಗ್ತಾ ಇತ್ತು. ನಿಮ್ಗೂ ತಿಳಿದಿರೋ ಹಾಗೆ ಅನೇಕ ಬಾರಿ ನಿಮ್ಮ ಮನೆಗೆ ಬಂದು ಅವರ ಆಶೀರ್ವಾದಗಳನ್ನು ನಮ್ಮ ಕುಟುಂಬ ಪಡೆದಿದೆ. ಹಲವಾರು ಬಾರಿ ಆಶೀರ್ವಾದ ಪೂರ್ವಕವಾಗಿ ಅವ್ರು ಬರೆದಂಥ ಸಂಪಾದಿಸಿದಂಥ ಹಲವಾರು ಕೃತಿಗಳನ್ನು ಕೊಟ್ಟು ನಮ್ಮ ಮನೆಯ ಲೈಬ್ರರಿ ಶ್ರೀಮಂತವಾಗಿದೆ. ನಾನು ಪ್ರಾಂಜಲ್ನಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ನೀವು ಆಡಿದ ಮಾತುಗಳು ನಿಜವಾಗ್ಲೂ ಎಷ್ಟೋ ಹಳೆಯ ವಿಷಯಗಳನ್ನು ನಮಗೆ ಜ್ಞಾಪಕಕ್ಕೆ ತಂದು ಕೊಡ್ತಾ ಅಷ್ಟೇ ಅಲ್ಲ, ತುಂಬ ಸೊಗಸಾಗಿ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿ ನಮ್ಮ ವಿದ್ವಲ್ ಲೋಕ ಏನಿದೆ ಇಲ್ಲಿ ಅವ್ರಿಗೆಲ್ರಿಗೂ ಸಂತೋಷ ಕೊಟ್ಟಿದ್ದೀರಿ. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಹಲವಾರು ನಿಘಂಟುಗಳನ್ನು ಬರೆದಂಥ ಆ ಅಮೃತಾತ್ಮ 8 ಸಂಪುಟಗಳ ಆ ಕನ್ನಡ ನಿಘಂಟು ಬರೆದಾಗ ಅವರು ಎದುರಿಸಿದ ಸಮಸ್ಯೆಗಳು, ಸಾಧಿಸಿದಾಗ ಪಟ್ಟಂಥ ಆ ಒಂದು ಸಾರ್ಥಕ ಅನುಭವಗಳು, ಹಾಗೆ ನೀವು ನಿಮ್ಮ ಕಾರ್ಯದರ್ಶಿ ಕೆಲಸಗಳದ್ರ ಬಗ್ಗೆನೂ ಹೇಳಿದಿರಿ. ಅದರ ಬಗ್ಗೆ ವಿಸ್ತೃತವಾಗಿ ಒಂದು ದಿನ ನೀವು ಮಾತಾಡ್ಬೋದೇನೋ ಅಂತ ಅನ್ನಿಸ್ತು. ಹಾಗೇನೆ ಅವರ ಹಲವಾರು ಸಾಧನೆಗಳಿವೆ. ಈಗ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಇತ್ಯಾದಿಗಳದ್ದು ಎಲ್ಲ ಇದೆ. ಅಂದ್ರೆ ಜನರಿಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ನಿಮಗಿಂತ ಇನ್ನೂ ಯಾರೋ ನಮಗೆ ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿ ನೀವು ಆಪ್ತರಾಗಿ, ಮಗನಾಗಿ, ಕಾರ್ಯದರ್ಶಿಯಾಗಿ ಎಲ್ಲ ರೀತಿನಲ್ಲೂ ಇದೆ. ಇಂಥ ಹಲವಾರು ಪರಿಚಯಗಳನ್ನು ನಿಮ್ಮ ಮೂಲಕ ಜನಗಳಿಗೆ ನೀವು ಮಾಡಿಕೊಟ್ಟು ಅವರು ಸಹ ಜೀವಿ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಹಾಗಾಗಲಿ ಅಂತ ನನ್ನ ಮನದಾಳದ ಆಸೆ. ನಿಮ್ಮ ಈ ಒಂದು ಹಾಗೆ ಈಗೋ ಕನ್ನಡ ಅಂದ ಕೂಡಲೇ ನನಗೆ ನೆನಪಿಗೆ ಬರುತ್ತೆ, ನಾವು ಸಾಮಾನ್ಯವಾಗಿ ಶಿಷ್ಯಕೋಟಿಯನ್ನು ಪದಪ್ರಯೋಗ ನೋಡಿದ್ದೀವಿ. ಈ ಈಗೋ ಕನ್ನಡ 10 ವರ್ಷಗಳ ಕಾಲ ಇನ್ನೂ ಮೀರಿ ನಡೆಸಿದಂಥ ಜೀವಿ ಅವರು ಅಕ್ಷರಶಃ ಶಿಷ್ಯಕೋಟಿಯನ್ನು ಕನ್ನಡದ ಜಗತ್ತಿನಲ್ಲಿ ಪಡೆದಿದ್ದಾರೆ ಅನ್ನೋದ್ರಲ್ಲಿ ಯಾವ ಅತಿಶಯವೂ ಇಲ್ಲ. ಅಂಥ ನಿಗರ್ವಿ ಅವರ ಸಾಧನೆಗೆ ಶಬ್ದಸಾಗರ ಅನ್ನೋ ಒಂದು ಅಭಿನಂದನಾ ಕೃತಿ ಒಂದು ಕೈಗನ್ನಡಿಯಾಗಿ ಇದೆ. ಇನ್ನೂ ಹಲವಾರು ಇವೆ. ಅವರು ಸಾಧನೆಗಳ ಸಾಗರ ಅಂತಲೇ ಹೇಳ್ಬೋದು. ಅವರ ಸುಪುತ್ರನಾಗಿ ನೀವಿರುವುದು ನಿಜಕ್ಕೂ ನಿಮಗೂ ಒಂದು ಸಾರ್ಥಕವಾದ ಅನುಭವ. ನಿಮ್ಮ ಬಂಧುಗಳಾಗಿ ನಮಗೂ ಸಹ ಒಂದು ಸಾರ್ಥಕತೆಯನ್ನು ಕೊಡುತ್ತೆ. ಈ ಸಂದರ್ಭದಲ್ಲಿ ನಿಮಗೆ, ನಿಮ್ಮ ಕುಟುಂಬ ವರ್ಗಕ್ಕೆ, ನಮ್ಮ ಕುಟುಂಬದ ಪರವಾಗಿ ಅನಂತ ವಂದನೆಗಳು. ಜೀವಿಯವರು ಎಲ್ಲರಿಗೂ ಎಂದಿಗೂ ಪ್ರಾತಸ್ಮರಣೀಯರು. ಮನೆಯಿಂದಲೇ ಕುಳಿತುಕೊಂಡು ಆ ದಿವ್ಯ ಚೇತನಕ್ಕೆ ಪುನಃ ನಮಿಸ್ತೀನಿ. ನಮಸ್ಕಾರ. ನಮಸ್ಕಾರ ಗುರುಮೂರ್ತಿ. ಅರುಣ ಅವರೇ, ತುಂಬಾ ಸೊಗಸಾಗಿ ಮೂಡಿ ಬಂತು. ಜೀವಿಯವರ ಬಗ್ಗೆ ನೀವು ಹೇಳಿದ್ದು ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರ್ಲಿಲ್ಲ. ನೀವು ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಹಾಗೆ ನನಗೆ ಹಲವು ವರ್ಷಗಳಿಂದ ಕಾಯ್ದ ಒಂದು ಸಮಸ್ಯೆ ಇವತ್ತು ಬಗೆಹರಿತು. ಪ್ರೀ ಯೂನಿವರ್ಸಿಟಿ ನನಗೆ ಯಾತಕ್ಕೆ ಅಷ್ಟು ಕಮ್ಮಿ ಮಾರ್ಕ್ಸ್ ಬಂತು ಕನ್ನಡದಲ್ಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ.
ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಮಾರ್ಕ್ಸ್ ಕೊಡ್ತಾ ಇದ್ದಿಲ್ಲ. ಹೌದು ಹೌದು ವೆಂಕಟೇಶ್, ಹೌದು ನಿಜ. Thank you. ತುಂಬಾ ಚೆನ್ನಾಗಿತ್ತು ನಿಮ್ಮ ತಂದೆಯವ್ರ ಬಗ್ಗೆ ಹೇಳಿದ್ದು. ಇಲ್ಲದೆ ಹೋದ್ರೆ ನೀವು ಕೂಡ ರ್ಯಾಂಕ್ ಸ್ಟೂಡೆಂಟ್ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ಗುರುಮೂರ್ತಿ ಅವರು ಒಂದು ಸಣ್ಣ ಸೂಚನೆ ಕೊಟ್ಟಿದ್ದಾರೆ ನಮಗೆ. ಮೊದಲನೇ ಬಾರಿಗೆ ಈ ಉಪನ್ಯಾಸದಲ್ಲಿ ನಾವು ಭಾಗ 2 ಅಂತ ಕೂಡ ಪ್ರಾರಂಭ ಮಾಡ್ಬೇಕೇನೋ ಅನಿಸ್ತಾ ಇದೆ. ಅಲ್ಲ, ಏಕೆಂದ್ರೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಜೀವಿ ಅವರು ನಮಗೆ ಬಂಧುಗಳು ಸಹ. ನಮ್ಮ ತಾಯಿಯವರ ತಂಗಿಯ, ನಮ್ಮ ಅಜ್ಜಿಯವರ ತಂಗಿ ಮಗ ಜೀವಿ ಅವರು. ಹಾಗಾಗಿ ಬಂಧುಗಳುವೆ. ಆದರೆ ನಮಗೆ ಅದೃಷ್ಟವಶಾತ್ ಅವರುಗಳನ್ನು ಆಗಾಗ್ಗೆ ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಅವಕಾಶಗಳು ಸಿಕ್ತಿತ್ತು. ಆ ಸಂದರ್ಭದಲ್ಲಿ ಜೀವಿಯವರ ಜೊತೆಗೆ ಅರುಣ ಅವರು ನಮ್ಮ ಜೊತೆ ಸಹೃದಯರಾಗಿ ಸ್ಪಂದಿಸ್ತಿದ್ದನ್ನ ನಾನು ಪ್ರಾಂಜಲನಾಗಿ ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ಆದರೆ ಅವ್ರ ಬಗ್ಗೆ ಅವ್ರು ಹೋದಾಗಲೆಲ್ಲ ಸಾಮಾನ್ಯ ಯಾವುದಾದ್ರೂ ಒಂದು ಆಶೀರ್ವಾದ ಪೂರ್ವಕವಾದ ಪುಸ್ತಕಗಳನ್ನು ಕೊಡಾರು. ಸುಮಾರೆಲ್ಲ ಇದೆ ಇಲ್ಲಿ. ಸಂಸ್ಕೃತದ ರಾಮಾಯಣ ನಾಟಕಗಳಲ್ಲಿ ಪಾತ್ರ ವೈವಿಧ್ಯ, ಜಯ ಕೃಷ್ಣಮೂರ್ತಿಗಳು ಜಿದ್ದು ಅಂತೀವಲ್ಲ, ತಿಳಿದುದೆಲ್ಲವ ಬಿಟ್ಟು, ಶ್ರೀರಾಮ ಸಂಭವ, ರಾಮಾಯಣದ ಅಂತರಂಗ, ಹೀಗೆ ಹಲವಾರು ಪುಸ್ತಕಗಳನ್ನು ಆಶೀರ್ವಾದ ಪೂರ್ವಕವಾಗಿ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಮ್ಮ ಶ್ರೀಮತಿಯವರ ಹಾಗೆ ನಮ್ಮ ಮಕ್ಕಳು ಎಲ್ರಿಗೂ ಅವರ ಆಶೀರ್ವಾದ ಮೊಮ್ಮಕ್ಕಳಿಗೆಲ್ಲ ಸಿಕ್ಕಿದೆ. ಅರುಣ ಅವ್ರ ಮೂಲಕ ಅವ್ರ ಪರಿಚಯ ವಿದ್ವಲ್ ಲೋಕಕ್ಕೆ ಹೆಚ್ಚು ಆದಾಗೆ ಇಂಥ ಕಾರ್ಯಕ್ರಮಗಳನ್ನು ನೋಡೋ ಸೌಭಾಗ್ಯ ನಮಗೆ ಸಿಗುತ್ತೆ. ಅದೊಂದು ಸಾರ್ಥಕತೆಯ ಕ್ಷಣಗಳು. ಅದು ಹೆಚ್ಚು ಬರಲಿ. ನಿಮಗೆಲ್ರಿಗೂ, ಎಲ್ಲ ಸಾರಸ್ವತ ಲೋಕಕ್ಕೂ ನನ್ನ ಅನಂತ ನಮಸ್ಕಾರಗಳು. ನಮಸ್ಕಾರ. ವಂದನೆಗಳು. ಕವಿತಾ, ನಾವು ಕಾರ್ಯಕ್ರಮವನ್ನ ಮುಗಿಸ್ಕೊಳ್ಬಹುದಾ? ಅರುಣ್ ಸರ್, 1 ಗಂಟೆಗೂ ಹೆಚ್ಚು ಹೊತ್ತು ಜೀವಿಯ ನೆನಪುಗಳನ್ನ ತುಂಬಾ ಆಪ್ತವಾಗಿ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀರಾ. ಯಾರಿಗೂ ಗೊತ್ತಿಲ್ಲದೆ ಇರುವಂತ ಎಷ್ಟೋ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ. ನಾವು ನಿಮ್ಮ ಸಂಪರ್ಕಕ್ಕೆ ಬಂದ್ಮೇಲಿಂದ ನಮ್ಗೆ ಅನ್ಸಿದ್ದು ನೀವೊಬ್ರು ತುಂಬಾ ಸಹೃದಯಿ ಮತ್ತೆ ಸಜ್ಜನ ವ್ಯಕ್ತಿ. ಯಾವಾಗ್ಲೂ ನಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಏನೇ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ಅಥವಾ ಯಾರಾದ್ರೂ ಹೇಳಿದ್ದನ್ನ ಅದಕ್ಕೆ ಪ್ರತಿಯಾಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ಸಜ್ಜನ ರೀತಿಯಲ್ಲಿ ಅದಕ್ಕೆ ನೀವು ಹೇಗ್ ಹೇಳ್ಬೇಕೋ ಆ ರೀತಿ ಉತ್ತರನ ಕೊಟ್ಟಿರ್ತೀರಾ. ಮತ್ತೆ ತುಂಬಾ ಹೇಳಿದ್ದು ನಮ್ಗೆ ಕಟು ಅಂತಾನು ಅನ್ಸೋದಿಲ್ಲ, ತುಂಬಾನೇ ಆಪ್ತವಾಗಿ ಹೇಳುವಂತ ಸ್ವಭಾವ ನಿಮ್ದು. ಇದುವರೆಗೂ ನಮ್ ಜೊತೆ ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮ್ಗೆ ಅನಂತ ಧನ್ಯವಾದಗಳು. ಹಾಗೇನೆ ಗುರುಮೂರ್ತಿ ಸರ್ ಅವರ ಬೇಡಿಕೆಯನ್ನ ಈಡೇರಿಸುವಂತ ದಿನಾನು ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಸ್ವಾಗತಾರ್ಹ, ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸ್ತೀನಿ. ಎಲ್ಲರ ಒಪ್ಪಿಗೆ ಮೇಲೆಗೆ ಕಾರ್ಯಕ್ರಮನ ಕೊನೆಗೊಳಿಸೋಣ ಅಂತ ನಮಸ್ಕಾರ. ಕೇಳ್ತಾ ಇದ್ದೀನಿ. ಎಲ್ರಿಗೂ ಸಹೋದರ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಿಜವಾಗ್ಲೂ ತುಂಬಾ ಒಳ್ಳೆ ಸಾರ್ಥಕವಾದ ಸಂಜೆ ನಾವು ಕಳೆದು. ನಿಮ್ಮ ಸಹೃದಯತೆ, ನಿಮ್ಮ ಸೌಜನ್ಯತೆ, ಎನ್ಕರೇಜ್ಮೆಂಟ್ ಅದೆಲ್ಲ ನೋಡ್ತಿದ್ವು. ಇವತ್ತು ನಿಮ್ಮ ತಂದೆಯವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಧನ್ಯವಾದಗಳು. ನಂಗೆ ಜಾಸ್ತಿ ಮಾತಾಡಕ್ ಆಗ್ತದ? ಆಗ್ಲಿ ಮೇಡಮ್, ನಿಧಾನಕ್ಕೆ ಮಾತಾಡೋಣ, ಪರವಾಗಿಲ್ಲ. ಧನ್ಯವಾದ ಸರ್, ತುಂಬಾ ಚೆನ್ನಾಗಿತ್ತು. ನಾನು ಕುಸುಮ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಬಟ್ ಕರ್ನಾಟಕ ಏಕೀಕರಣದ ಬಗ್ಗೆ ಅವರ ಕೊಡುಗೆ ಜಾಸ್ತಿ ಇದೆ. ಅದನ್ನೊಮ್ಮೆ ನಮ್ಗೆ ವಿಸ್ತಾರವಾಗಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಆಯ್ತು ಮೇಡಮ್. ಬೀದರ್ ಜನ ಅವ್ರಿಗೆ ಬಹಳ ಇದಕ್ಕಾಗಿ ಅವ್ರನ್ನ ಬೀದರಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಏಕೀಕರಣದ ಕೊಡುಗೆಗಾಗಿ ಅವ್ರನ್ನ ಅಲ್ಲೇ ಕರೆದು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹೌದು, ಏಕೀಕರಣಕ್ಕೂ ಬೇಕಾದಷ್ಟಿದೆ. ಏಕೀಕರಣ ಆಗುವಂತ ಸಂದರ್ಭದಲ್ಲಿ ಜೀವಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಆಗಿದ್ರು. ಹಾಗಾಗಿ ಅಲ್ಲಿ ಬೇಕಾದಷ್ಟು ಒಡನಾಟಗಳು ಅವ್ರಿಗಿತ್ತು. ಅವಾಗ ಅದಕ್ಕೆ ಮಾಡಿದ್ರು, ಕೆಲಸ ಮಾಡಿದ್ರು. ಈ ತರ ಅನೇಕ ವಿಚಾರಗಳು ಹೇಳ್ತಾ ಹೋಯ್ತು ಅಂದ್ರೆ ಚಿಕ್ಕ ವಿಚಾರಗಳ ಬಹಳ ಆಗುತ್ತೆ. ನಾನು ಆರಿಸ್ಕೊಂಡು ಒಂದು 4-5 ವಿಚಾರಗಳ ಬಗ್ಗೆ ಮಾತಾಡಿದ್ದೀನಿ. ನೀವು ನೆನಪಿಸಿದಕ್ಕೆ ಥ್ಯಾಂಕ್ಸ್ ಮೇಡಮ್. ಕುಸುಮಾ ಮೇಡಮ್. ಓಕೆ, ಧನ್ಯವಾದ ಸರ್. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ನಾನು ತುಂಬಾ ಮತ್ತೊಮ್ಮೆ ತರಗತಿಗೆ ಹೋದೆ. ನಾನು
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಗೆ ಈ ಲಿಂಕ್ ಕಳ್ಸಿಕೊಟ್ಟ ನಮ್ಮ ಅರುಣಾ ಮೇಡಮ್ಗೂ, ನಮ್ಗೆ ಸಂಗೀತ ಮೇಡಮ್ಗೂ ತುಂಬಾ ಅವ್ರಿಗೂ ಧನ್ಯವಾದಗಳು. ಇವತ್ತು ನಿಮ್ಮನ್ನ ನೋಡೋ ಭಾಗ್ಯ ನಮಗ್ ಸಿಕ್ತು. ಥ್ಯಾಂಕ್ಸ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಕೊಳ್ಳೋಣ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳು. ನಮಸ್ತೆ ಮೇಡಮ್. ಧನ್ಯವಾದಗಳು. ನಮಸ್ತೆ.